ಪುಸ್ತಕ ಮತ್ತು ಸಾಹಿತ್ಯ ಅಂತ ಹೇಳ್ತೀರಾ, ಏನು ಹಾಗಂದ್ರೆ? ಪುಸ್ತಕ ಅನ್ನುವಂಥದ್ದು ದಾರಿ ಆದರೆ ಸಾಹಿತ್ಯ ಅನ್ನುವಂಥದ್ದು ಬೆಳಕು. ಒಂದಷ್ಟು ಸದ್ದು ಮಾಡ್ತಾ ಇದ್ದೀವಿ, ನಿಮ್ಗೆ ಅನ್ನಿಸ್ತಾ ಇದೆ ಓ ಶ್ರೀನಿವಾಸ್ ಅಂದ್ರೆ ಹಾಗೆ ಹೀಗೆ ಅಂತ ಅನ್ನಿಸ್ತಿದೆ ಅಂತಂದರೆ ನಾನೇನೋ ಬಹಳ ಮಹತ್ವದ ಮಾಡ್ತಾ ಇದ್ದೀನಿ ಅಂತ ನಂಬಿಕೆ ಬಂದಿದೆ. ಈ ರೂಲಿಂಗು ಅದೆಲ್ಲ ನನ್ನ ನಂಬಿಕೆ ಇಲ್ಲ. ಮಾಡಿದ್ದನ್ನು ಗಟ್ಟಿಯಾಗಿ ಮಾಡ್ತೀನಿ, ದೊಡ್ಡದಾಗಿ ಮಾಡ್ತೀನಿ. ಸುದೀಪ್ ಅವರು ಬಂದಿದ್ದಾಗ ನೀವು ಹೊಸದೇಂದ್ರ ಅವ್ರನ್ನ ಯಾವಾಗಾರ ಸಿಕ್ಕರೆ ಕೇಳಿ, ಕನ್ನಡ ಪುಸ್ತಕ ಬಿಡುಗಡೆಗೆ 150 ಕ್ಯಾಮ್ರಾ ಮೀಡಿಯಾ ಬಂದದ್ದು ಫಸ್ಟ್ ಕಾರ್ಯಕ್ರಮ ವೀರಲೋಕದ ಶುರು. ಎಂಥದ್ದು, ಈ KGF ಸಿನಿಮಾ ಮಾಡಬೇಕಾದ್ರೆ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ರಲ್ಲ, ಹಾಗೆ ಪುಸ್ತಕ ಬಿಡುಗಡೆಗೆ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು. ಇಡೀ ಕರ್ನಾಟಕದಾದ್ಯಂತ ಸಿನಿಮಾ ಪೋಸ್ಟರ್ಗಿಂತ ದೊಡ್ಡ ಪೋಸ್ಟ್ಗಳು, ದೊಡ್ಡ ದೊಡ್ಡ ಹೋರ್ಡಿಂಗ್ಸು, ಬಸ್ಸು ಆಟೋ ಮೇಲೆಲ್ಲ ಹೋರ್ಡಿಂಗ್ಸು. ಸುದೀಪ್ ಬರ್ತಾ ಇದ್ದಾರೆ, 5 ಸ್ಟಾರ್ ಹೋಟ್ಲಲ್ಲಿ ಪುಸ್ತಕ ಬಿಡುಗಡೆ. ಮತ್ತು ನಾನು ಶುದ್ಧವಾದದ್ದನ್ನೇ ಮಾಡ್ತಾ ಹೋಗೋದ್ರಿಂದ ನಿಮ್ಗೆ ಇವೆಲ್ಲವೂ ಕೂಡ ಅಲ್ಲಿ ಇದೊಂದು ಸರ್ಕಲಲ್ಲಿ ಪ್ಯಾಕೇಜ್ ಥರ ನಿಮ್ಗೆ ಕಾಣಿಸ್ಬಿಡೋದು. ಪುಸ್ತಕ ಪ್ರಾಧಿಕಾರ ಅಂತ ಇದೆ, ಅವರು ಈಗಾಗಲೇ ಪುಸ್ತಕ ಮಳಿಗೆಗಳನ್ನು ಬೆಂಗಳೂರು ಪ್ರತಿ ತಾಲೂಕಲ್ಲೂ ಜಿಲ್ಲೆಯಲ್ಲಿರೋ ಥರ ಮಾಡಿದ್ದಾರೆ. ಸಾಹಿತ್ಯ ಸಮ್ಮೇಳನ ಯಾವ ರೀತಿ ಅದನ್ನು ಇಂಪ್ರೂವೈಸ್ ಮಾಡೋಕ್ಕೆ ಸಾಧ್ಯ ಮತ್ತು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇವಾಗ ಸಾಹಿತ್ಯವೇ ಇಲ್ಲದೆ ಅದನ್ನು ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದೆ. ಯಾರಿಗೆ ಹೋಗ್ತಾ ಇದೆ ಆ ದುಡ್ಡು? ಕನ್ನಡ ಪುಸ್ತಕಗಳನ್ನು ಮಾರ್ಕೆಟಿಂಗ್ ಮಾಡ್ತಿಲ್ಲ ಮತ್ತು ತೋರಿಸ್ತಾ ಇಲ್ಲ, ಪ್ರದರ್ಶನಕ್ಕೆ ಇಟ್ಟಿಲ್ಲ. ಇವನ್ ಕಾವ್ಯಗೋಷ್ಠಿ ಅದು ಕೂಡ ಎಷ್ಟೋ ಸಲ ಮೀನಿಂಗ್ಲೆಸ್ ಅನ್ನಿಸ್ತಾ ಇದೆ. ಹಳೆ ಪದ್ಯಗಳನ್ನು ಓದ್ತಾರೆ, ಇಲ್ಲ ರಾತ್ರಿ ಬರೆದು ಇನ್ನೊಂದ್ಸಲ ಸೆಕೆಂಡ್ ರೀಡಿಂಗ್ ಕೊಟ್ಟಿರಲ್ಲ, ದಡ ಅಂತ ಬಂದು ಓದ್ತಾರೆ. ನನಗೆ ಒಂದಷ್ಟು ಕನಸುಗಳಿದ್ದಾವೆ, ಆ ಕನಸುಗಳನ್ನು ಶತಾಯ ಈಡೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಸಮೂಹವಾಗಿ ಹೇಗೆ ನಾವು ಬದಲಾಗಬಹುದು ಅನ್ನೋಂಥದ್ದಕ್ಕೆ ಒಂದಷ್ಟು ಕಲ್ಪನೆಗಳನ್ನು ಇಟ್ಕೊಂಡು ಹೊರಟಿದ್ದೀನಿ ನಾನು. ಆದ್ದರಿಂದ ನನ್ನಂಥವರ ಅಗತ್ಯ ಇದೆ. ಸೊ ಆ ಥರದ್ದೊಂದು ವರ್ಗ ಸೃಷ್ಟಿಯಾಗಿದೆ. ಅದಕ್ಕೆ ಇವತ್ತು ಪುಸ್ತಕ ಸಂತೆ ಆದರೆ ಲಕ್ಷಗಳ ಲೆಕ್ಕದಲ್ಲಿ ಜನ ಬಂದು ಹೋಗ್ತಾರಂಥದ್ದು ಕೂಡ ಅದೇ ಕಾರಣ. ಹಲೋ, ನಮಸ್ತೆ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ವೀರಲೋಕ ಶ್ರೀನಿವಾಸ್ ಅಂತ ಬಂದಿದ್ದಾರೆ. ಸುಮಾರು ಜನ ಲಿಟ್ರೇಚರ್ಗೆ ಗೊತ್ತಿರುವಂಥವ್ರಿಗೆ ಅವ್ರದ್ದು ಹೊಸ ಪರಿಚಯ ಏನೂ ಬೇಡ. ಆದರೆ ನಮ್ಮ ಪಾಡ್ಕಾಸ್ಟ್ ಆಡಿಯನ್ಸಸ್ಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅನ್ನೋದಾದರೆ, ಅವರು ಎಷ್ಟು ವರ್ಷದಿಂದ ಪಬ್ಲಿಕೇಶನ್ಸಿಗೆ ಬಂದಿದ್ದಾರೆ ಅನ್ನೋದು ನಾನು ಅವರನ್ನು ಕೇಳಬೇಕು. ನಮ್ಮ ಕನ್ನಡ ಪಬ್ಲಿಕೇಶನ್ಸ್ನ ಅವರು ರೂಲ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಆನ್ ಎಕ್ಸಾಜರೇಷನ್, ಬಟ್ ಇಟ್ ಈಸ್ ಟ್ರೂ. ಇವತ್ತು ಇವರೇನಾದರೂ ಹೇಳ್ತು ಅಂತ ಹೇಳಿದ್ರೆ ಸರ್ಟನ್ ಥಿಂಗ್ಸ್ ನಮ್ಮ ಮಾತುಕತೆ ಮುಂದಕ್ಕೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಅವ್ರ ಹತ್ರ ನಾನು ಮಾತಾಡ್ತೀನಿ. ಗೌರ್ಮೆಂಟ್ ಈಸ್ ಆಲ್ಸೋ ರಿಲ್ಯಾಕ್ಸಿಂಗ್ ಇಟ್ಸ್ ಗೈಡ್ಲೈನ್ಸ್. ಫಾರ್ ಎಕ್ಸಾಂಪಲ್ ಅನ್ಬೇಕಾದ್ರೆ ಮುಂದೆ ನೀವೇ ಕೇಳಿ. ನಮಸ್ತೆ, ನಾನು ಶಮಂತ, ಶೇರ್ ವಿತ್ ಶಮಂತದಲ್ಲಿ ಇವತ್ತಿನ ದಿನ SS ಶ್ರೀನಿವಾಸ್ ಆ್ಯಂಡ್ ಶಮಂತ ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಪಾಡ್ಕಾಸ್ಟಲ್ಲಿ ತಗೋತು ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ಸಾಹಿತ್ಯ, ಪಬ್ಲಿಕೇಶನ್ ಮತ್ತು ಅದಕ್ಕೆ ಸುತ್ತಮುತ್ತ ವಿಷಯಗಳನ್ನು ನಾವು ಮಾತಾಡ್ತಾ ಹೋಗ್ತೀವಿ. ಇವತ್ತಿನ ದಿನ ಪಬ್ಲಿಕೇಶನ್ನು, ಪ್ರಕಾಶನ ಅಂತ ಹೇಳಿದಾಗ ಸರ್ಕಾರ ಕೊಂಡ್ಕೋತಾ ಇಲ್ಲ, ಕೊಂಡ್ಕೊಂಡಿರೋದಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಮತ್ತು ತೊಗೊಂಡಿರೋ ಪುಸ್ತಕಗಳು ಕ್ವಾಲಿಟಿ ಇಲ್ಲ. ಈ ಥರದ್ದೆಲ್ಲ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರ್ಕಾರ ಕೂಡ ಬೇಕೋ ಬೇಡವೋ ಅದನ್ನು ಮಾತಾಡ್ತಾ ಇದೆ. ಈ ತರಹ ವಿಷಯನ ಶ್ರೀನಿವಾಸ್ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ನೀವು ಅನ್ಬಹುದು, ಎಷ್ಟೊಂದು ಬೇರೆ ಬೇರೆ ಸೀನಿಯರ್ ಪ್ರಕಾಶನಗಳಿವೆ, ವೈ ಓನ್ಲಿ ಶ್ರೀನಿವಾಸ್ ಅಂತ. ವೈ ಓನ್ಲಿ ಶ್ರೀನಿವಾಸ್ ಅಂತ ಅನ್ನೋದಾದರೆ, ಅವರೇ ಹೇಳ್ಕೊಂಡಿರೋ ಹಾಗೆ ನಾನೇನಾದರೂ ಮಾಡಬೇಕು ಅಂತ ಅನ್ನೋದಾದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ದೊಡ್ಡದಾಗೇನು, ಆ ಎಕ್ಸ್ಕ್ಲೂಸಿವ್ನೆಸ್ ಏನು ಅನ್ನೋದು ನಮ್ಮ ಆಡಿಯನ್ಸಸ್ ದೃಷ್ಟಿಯಿಂದ ಇವತ್ತು ಅವ್ರ ಹತ್ರ ಒಂದು ಕಾನ್ವರ್ಸೇಷನ್ ಇಟ್ಕೊಂಡಿದ್ದೀವಿ. And Srinivas, it is really, honestly I tell you, and it is really very nice. It is going to be a very nice experience to talk to you. Hey, thank you so much. ನನಗೆ ಇಲ್ಲಿಗೆ ಬಂದ ತಕ್ಷಣ ಎಲ್ಲ ಯಂಗ್ ಪೀಪಲ್ ಎಲ್ಲ ಸೇರ್ಕೊಂಡಿರ್ತೀರಿ ಅಂತ ನನ್ನ ವಯಸ್ಸಿನವ್ರು ಎಲ್ಲ ಇದ್ದೀರಿ ಅಂತ ಖುಷಿ ಆಯಿತು. ಸೊ ಇದು ನೈಸ್ ಸೆಟಪ್, ಒಂದು ಸಣ್ಣ ಕೋಣೆಯಲ್ಲಿ ಇದನ್ನು ಕೂಡ ಹಾಕಿ ಅಲ್ಲೆಲ್ಲೋ ಕ್ಯಾಮ್ರಾ ಇಟ್ಕೊಂಡು, ಮಾನಿಟ್ರ್ ಅಲ್ಲಿಟ್ಟು, ಕ್ಯಾಮ್ರಾ ಇಲ್ಲಿಟ್ಟು, ಭಾಳ ಸೂಪರ್ ಒಂಥರ ಲೈವ್ಲಿ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೀವು ನನಗೆ ಒಂಥರ ಗೋಸ್ಟ್ ಪರಿಚಯ. ಓಕೆ, ನಿಮಗೆ ನಾನು ಪರಿಚಯ ಇಲ್ಲ, ಬಟ್ ನಿಮ್ಮದು ಫುಟ್ ಪ್ರಿಂಟ್ಸು ಟ್ರ್ಯಾಕಲ್ಲಿ ಇದ್ದಿದ್ದು ಆ್ಯಂಡ್ ಇತ್ತು. ನೀವು ನನ್ನ ಟಾರ್ಗೆಟ್ ಲಿಸ್ಟಲ್ಲಿ ಇದ್ರಿ, ಹಿಟ್ ಲಿಸ್ಟಲ್ಲಿ ಇದ್ರಿ. ಆಮೇಲೆ ಈಗ ಮೊನ್ನೆ ನಿಮ್ದು ನವೆಂಬರ್ ಮಂತಲ್ಲಿ ಸಂತೆ ಆಯ್ತಲ್ಲ,
ಹಾಂ. So, ಅವಾಗ ನನ್ನ ಪರ್ಪಸ್ಲಿ ಒಂದು ವಾರ ಒಂದು 10 ದಿನ ಬೇಡ ಅಂತಲೂ ಇತ್ತು. ಅದೆಲ್ಲ ಕಡೆ ಅದನ್ನೇ ಮಾತಾಡ್ತಾ ಇರ್ತೀರ, ಅದರಿಂದ ಒಂದು ಸ್ವಲ್ಪ ಹೊರಗೆ ಬಂದ್ಬಿಡ್ಲಿ, ಲೇಟರ್ ವಿ ಕ್ಯಾನ್ ಹ್ಯಾವ್ ಅಂತ. ಹೌದು, ನಾನು ನೀವು ಫೋನ್ ಮಾಡಿದಾಗ ಹೇಳಿದೆ, ನಾನು ಆ್ಯಕ್ಚುಲಿ ಅಬ್ರಾಡ್ಗೆ ಹೋಗ್ತಿದ್ದೆ, ಹೋಗಿ 10 ದಿವಸ ಅಲ್ಲಿದ್ದು ಈಗ ಜಸ್ಟ್ ಬಂದ ತಕ್ಷಣ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮಾತಾಡ್ತೀವಿ ಅಂತ ಬಹುಶಃ ಇಷ್ಟೊಂದು ಸೀರಿಯಸ್ ಆಗಿ ಯಾರು ಫಾಲೋಅಪ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಕೇಳಿದರು, ಓಕೆ ಹೇಳೋಣ ಬಂದಮೇಲೆ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನೀವು ಅಷ್ಟು ಕಮ್ಯಾಂಡಿಂಗ್ ಆಗಿ ಇಷ್ಟೊತ್ತಿಗೆ ಓಕೆನಾ ಬೆಳಿಗ್ಗೆನೇ ಆದರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದಾಗ ಓಕೆ ನಾನು ತುಂಬ ಸೀರಿಯಸ್ ಆದರೆ ಮಾತ್ರ ಕ್ಯಾಲೆಂಡ್ರಲ್ಲಿ ಎಂಟ್ರಿ ಮಾಡ್ಕೋತೀನಿ. ದ ವೇ ಯು ಸ್ಪೀಕ್, ಆಮೇಲೆ ನಿಮ್ಮ ಆನ್ಸರ್, ಕಮಿಟ್ಮೆಂಟು ಬಿಟ್ವೀನ್ ಲೈನ್ಸ್ ಅಲ್ಲಿ ಹೆಂಗೋ ಗೊತ್ತಾಗಿರುತ್ತೆ. ಅದು ಸರಿ ಅಲ್ವಾ? ಸೊ ಬೋತ್ ಆಫ್ ಅಸ್ ಇನ್ ದಟ್ ವೇ ಆರ್ ವೆರಿ ಪ್ರೊಫೆಷನಲ್ ಆ್ಯಂಡ್ ವೆರಿ ಕ್ಯಾಲ್ಕುಲೇಟಿವ್. ಹಾಂ, ಆ್ಯಂಡ್ ಕಮಿಟ್ಮೆಂಟ್ ವೈಸ್ ಐ ಆಮ್ ಟೂ ಗುಡ್. ತುಂಬ ಪಂಕ್ಚುಯಾಲಿಟಿ. ನಾನು ಈ ತುಂಬ ಜನರ ತುಂಬ ಸಕ್ಸಸ್ ರೇಟು ಅವ್ರನ್ನೆಲ್ಲ ನೋಡ್ತೀನಿ, ಅಥವಾ ತುಂಬ ಫ್ಲಾಪ್ ಆಗಿರೋಂಥವ್ರನ್ನ ಫೇಲ್ಯೂರ್ಸ್ನ ನೋಡ್ತೀನಲ್ಲ. ಸಕ್ಸಸ್ಸು ಮತ್ತು ಫೇಲ್ಯೂರ್ ಮಧ್ಯೆ ಇರೋವಂಥದ್ದು ಒಂದು ಡಿಫ್ರೆನ್ಸ್ ಅಂದರೆ ಕನ್ಸಿಸ್ಟೆನ್ಸಿ ಮತ್ತು ಕಮಿಟ್ಮೆಂಟ್. ಸೊ ಕನ್ಸಿಸ್ಟೆನ್ಸಿ ಇರಲ್ಲ ತುಂಬ ಜನಕ್ಕೆ. ಇನ್ನೊಂದು ಕಮಿಟ್ಮೆಂಟ್, ಏನೋ ಹೇಳ್ತಾರೆ ಅವರಿಗೆ, ಈ ಕ್ಷಣಕ್ಕೆ ಖುಷಿಯಾಗಿತ್ತಾ ಒಂದು ಹೇಳ್ತಾರೆ, ದುಃಖ ಆಯಿತಾ ಇನ್ನೊಂದು ಹೇಳ್ತಾರೆ, ಆಮೇಲೆ ಅವ್ರು ಹೇಳಿದ್ದು ಅವರಿಗೆ ನೆನಪಿರಲ್ಲ. ಸೊ ಅವರ ವರ್ಡ್ಸು ಅವರ ವಿಷನ್ಗೆ ಅವರೇ ಕಮಿಟ್ ಆಗಿಲ್ಲ ಅಂತಂದರೆ ದೆನ್ ಆಬ್ವಿಯಸ್ಲಿ ಒಂದು ಫೇಲ್ಯೂರ್ಸ್ ಕಾಯ್ತಾ ಇರುತ್ತೆ ಬಂದು. ಆಪೋಸಿಟ್ ಪಾರ್ಟಿ ಕೂಡ ಅಷ್ಟೇ ಸ್ಮಾರ್ಟ್ ಇರುತ್ತೆ. ಸೊ ಅದನ್ನು ನಾನು ಗಮನಿಸಿದ್ದೀನಿ. ಅದರಿಂದ ಕಮಿಟ್ಮೆಂಟ್ ಅನ್ನೋಂಥದ್ದು ಬಿಫೋರ್ ಮೇಕಿಂಗ್ ಸಮ್ ಕಮಿಟ್ಮೆಂಟ್ಸ್ ನಾನೊಂದು 100 ಟೈಮ್ಸ್ ಯೋಚನೆ ಮಾಡ್ತೀನಿ, ಆಗುತ್ತಾ ಇಲ್ಲೋ. ಅದಾದಮೇಲೆ ಒನ್ಸ್ ಕಮಿಟೆಡ್ ಆಗೋದ್ಮೇಲೆ ಕಮಿಟ್ ಆಯಿತು ಅಂದರೆ ದೆನ್ ಆಮೇಲೆ ಯೋಚನೆ ಮಾಡೋಕ್ಕಾಗಲ್ಲ. ಅದು ಏನೋ ಒಂದು ನನ್ನ ತನಕ ಬಂದಿದೆ, ಮತ್ತು ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದು ಮುಗಿಸ್ಬಿಡೋಣ. ಈ ತರಹದ್ದೊಂದು ಸ್ವಭಾವ ಇಟ್ಕೊಂಡ್ಬಂದಿರೋದ್ರಿಂದ ಇದು ನನಗೆ ಪಾಸಿಟಿವ್ ಹೌದು, ನೆಗೆಟಿವ್ ಹೌದು, ಬಟ್ 90% ಪಾಸಿಟಿವ್ ಆಗಿದೆ ಅನ್ನೋಂಥದ್ದು ಈ ಕ್ಷಣದ ಖುಷಿ. ಆಮೇಲೆ ನಮ್ಗಳ ಕಡೆಯಿಂದನೂ ಹಾಗೆ ಆಗಿತ್ತು ಶ್ರೀನಿವಾಸ್, ಬಿಕಾಸ್ ನನಗೆ ನೀವು ಎಕ್ಸ್ಪೋಸ್ ಆಗಿರೋದು ಮತ್ತು ನನ್ನ ಪರ್ಸ್ಪೆಕ್ಟಿವಿಂದ ನಿಮ್ಮನ್ನು ನಾನು ಕಂಡಿರೋದು, ಐ ಡೋಂಟ್ ನೋ, ಇದು ಥರ ಏನದು ಬ್ರೂಟಲಿ ಹಾಶ್ ಅಂತನೋ ಏನೋ ಹೇಳ್ತಾರಲ್ಲ ಆ ಥರ. ಓ ಶ್ರೀನಿವಾಸು ತುಂಬ ಹಾಗೆ ತುಂಬ ಎಕ್ಸಾಜರೇಟ್ ಮಾಡಿ ಸೂಪರ್ಲೇಟಿವ್ಸಲ್ಲಿ ಮಾತಾಡ್ತಾಯಿದ್ರು. ಅದನ್ನು ಕೇಳ್ತಾನೆ ಯಾರಿವನು ಅನ್ನೋ ಹಂಗಾಗೋಯ್ತದೋ. ಸೊ ತುಂಬ ಎಕ್ಸ್ರೇ ಆಯಿಯಿಂದ ನಾನು ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು. ಆಮೇಲೆ ಒಂಥರ ಕನ್ವಿನ್ಸ್ ಆಗ್ತಾ ಬಂತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ದೂರದಿಂದ ಲಾಂಗ್ ಶಾರ್ಟಲ್ಲಿ ನೋಡಿದ್ಮೇಲೆ. ಆ್ಯಂಡ್ ನಿಮ್ಮದು ಕೆಲವು ಇಂಟರ್ವ್ಯೂಸು ಮತ್ತು ನಿಮ್ಮ ಟಾಕ್ಸ್ ಎಲ್ಲ ಕೇಳಿದಾಗ ಇವ್ರದ್ದು ಎಲ್ಲರೂ ಕಡೆಯಿಂದನೂ ಸಾರ್ಟ್ ಆಫ್ ರಿಪಿಟೇಟಿವ್ ಅನ್ನಿಸ್ತಾ ಇತ್ತು. ಇವಾಗ ನಾನೇನು ಹೊಸದಾಗಿ ಮಾಡ್ತಿದ್ದೀವಿ ಅಂತಲ್ಲ. ನನಗಿರೋ ಭಯ ಕೂಡ ಅದೇ, ನಾನು ಅದೇ ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ನಾನು ಅದೇ ಉತ್ತರಗಳನ್ನು ಕೊಡ್ತೀನಿ, ಮತ್ತು ನಾನು ಯಾಕೆ ಹೋಗಬೇಕು ಅಂತಲೇ ಅಂದ್ಕೊಳ್ಳೋದು ಪ್ರತಿ ಸಲ. ಸೊ ಅದೇ ಕಾರಣಕ್ಕೆ ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಕೂಡ. ಹೊಸದೇನು ನನ್ನನ್ನು ಕೇಳಲ್ಲ, ನಾನು ತುಂಬ ಓದ್ತೇನೆ, ಸೊ ತುಂಬ ಬರೀತೇನೆ. ಪ್ರಕಾಶಕನಾಗಿ ಏನೆಲ್ಲ ಮಾಡಿದ್ದೀನಿ ಅದು ಸೆಕೆಂಡ್ರಿ, ಅದರ ಆಚೆಗೆ ತುಂಬ ಓದ್ತೇನೆ, ತುಂಬ ವಿಷಯಗಳ ಬಗ್ಗೆ ಒಂದಷ್ಟು ಅಧಿಕೃತತೆ ಇದೆ. ಬಟ್ ಯಾರಿಗೂ ಇವತ್ತು ಅದನ್ನೆಲ್ಲ ಕೇಳೋಷ್ಟು ವ್ಯವಧಾನ ಇಲ್ಲ, ಮತ್ತು ಅವರಿಗೆ ಅದ್ರ ಮಾಹಿತಿಗಳಿರಲ್ಲ ಒಂದು. ಎರಡನೇದು, ನಮ್ಮಂಥವರು ಏನೇ ಮಾತನಾಡಿದರೂ ಕೂಡ ಅದು ಜನರಿಗೆ ತಲುಪಬೇಕು, ವೈರಲ್ ಆಗಬೇಕು ಅಂತಂತಿದ್ದಿಲ್ಲ. ಯಾಕಂದರೆ ಇವತ್ತು ರೀಲ್ಸ್ ಜಮಾನ, ಯಾವುದೋ ಒಂದು ಫನ್ನಿ ಕಾಮಿಡಿ, ಒಂದು ಪ್ರ್ಯಾಂಕ್ ಕಾಲು, ಈ ಥರದ್ದೆಲ್ಲನೂ ಇವತ್ತು ಭಾಳ ಮಹತ್ವ ತಗೊಳ್ಳೋಂಥದ್ದು. ಒಂದು ಕೆಟ್ಟ ಹಾಡು, ಒಂದು ಹುಚ್ಚಾಟ, ಇವು ಮಹತ್ವ ತಗೊಳ್ಳೋಂಥ ಕಾಲಘಟ್ಟದಲ್ಲಿ ಒಳ್ಳೊಳ್ಳೆ ಮಾತುಗಳನ್ನು, ಗಂಭೀರವಾದ ಮಾತುಗಳನ್ನು ಮತ್ತು ಒಂದು ವಿಚಾರಗಳನ್ನು, ದಿಕ್ಸೂಚಿಯನ್ನು ಜನರ ಮುಂದೆ ಬಿಟ್ಟಾಗ ಅದು ಅವ್ರಿಗೆ ದಕ್ಕಬೇಕಾಗಿಲ್ಲ, ಮತ್ತು ಅದು ಅವರದ್ದಾಗಬೇಕಾಗಿಲ್ಲ. ಒಂದು ತಮಾಷೆ, ಒಂದು ಹಾಸ್ಯ ಇದೆಯಲ್ಲ, ಅದು ಅವರದ್ದಾಗ್ಬಿಡುತ್ತೆ, ನಕ್ಕು ಯಾವುದೋ ಒಂದು ಹಾಡಿದೆಯಲ್ಲ ಎದೆಗೆ ಎಳಿಸ್ಕೊಂಡ್ಬಿಡ್ತಾರೆ. ಆದರೆ ಒಂದು ದಿಕ್ಸೂಚಿ, ಒಂದು ಆಗಬೇಕಾದಂಥದ್ದು ಕೆಲಸ, ಒಂದು ಮಾರ್ಗದರ್ಶನ, ಇಂಥವೆಲ್ಲವೂ ಕೂಡ ನಮ್ಮದು ಆಗಬೇಕಾಗಿಲ್ಲ. ಅದು ಅವನೇನೋ ಮಾತನಾಡ್ತಾ ಇದ್ದಾನೆ ಬಿಡು ಅನ್ನೋಂಥದ್ದು. ಅಂತಹ ಕಾಲಘಟ್ಟದಲ್ಲೂ ಕೂಡ ನಾವು ಒಂದಷ್ಟು ಸದ್ದು ಮಾಡ್ತಾಯಿದ್ದೀವಿ. ನಿಮ್ಗೆ ಅನ್ನಿಸ್ತಾ ಇದೆ, ಓ ಶ್ರೀನಿವಾಸ್ ಅಂದವ್ರೆ ಹಾಗೆ ಹೀಗೆ ಅಂತ ಅನ್ನಿಸ್ತಿದೆ ಅಂತಂದರೆ ನಾನೇನೋ ಬಹಳ ಮಹತ್ವದ ಮಾಡ್ತಾಯಿದ್ದೀನಿ ಅಂತ ನಂಬಿಕೆ ಬಂದಿದೆ ನನಗೆ. ಈ ರೂಲಿಂಗು ಅದೆಲ್ಲ ನನ್ನ ನಂಬಿಕೆ ಇಲ್ಲ. ಮಾಡಿದ್ದನ್ನು ಗಟ್ಟಿಯಾಗಿ ಮಾಡ್ತೀನಿ, ದೊಡ್ಡದಾಗಿ ಮಾಡ್ತೇನೆ. ಅದು ಏನೇ ಆಗಿರ್ಬೋದು, ಗಟ್ಟಿಯಾಗಿ ಮಾಡ್ತೇನೆ. ಸೊ ನಿಂತು ಬಿಡ್ತೇನೆ, ನಾನು ಕಾಲು ಗಟ್ಟಿಯಾಗಿ ಊರಿದರೆ ಅದು ಮಾಡ್ತೀನಿ ಅಷ್ಟೇ. ಪ್ರಾಬಬಲಿ ನಿಮಗೆ ಅದೇನದು ಮಾರ್ಕೆಟಿಂಗ್ ಅನ್ನೋ ಸ್ಕಿಲ್ಲು ನಿಮ್ಮ DNA ನಿಮಗೆ ಗೊತ್ತಿಲ್ಲದೆ ಇರೋಂಗಿದೆಯಾ? ಇಟ್ಸ್ ನಾಟ್ ಎ ಮಾರ್ಕೆಟಿಂಗ್, ನನಗೆ ಅನಿಸುವಂಥದ್ದು ಕಮಿಟ್ಮೆಂಟು. ನಾನು ಒಂದು ಕೆಲಸವನ್ನು ಹಚ್ಕೊಂಡಿದ್ದೀನಿ. ಈ ವಿಷಯಕ್ಕೆ ನಾನು ಒಪ್ಕೊಳ್ಳಲ್ಲ. ಯಾಕೆ ಗೊತ್ತಾ, ಒಂದು ಕ್ರಿಯೇಟಿವಿಟಿ, ಕಮಿಟ್ಮೆಂಟ್,
ಟ್ರಾನ್ಸ್ಪರೆನ್ಸಿ, ಆನೆಸ್ಟಿ ಆ್ಯಂಡ್ ಮಾರ್ಕೆಟಿಂಗ್ ಅನ್ನೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಹೇಳ್ತೀನಿ ಕೇಳಿ, ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುವಂಥದ್ದು. ಈಗ ನನ್ನ ಅಮ್ಮ ಅಂತ ಅಂದ್ಕೊಳ್ಳಿ, ನನ್ನ ಅಮ್ಮನಿಗೆ ಏನೋ ಒಂದು ಕಷ್ಟ ಬಂತು ಅಂತ ಇಟ್ಕೊಳ್ಳಿ, ಅಥವಾ ನನ್ನ ಅಮ್ಮನಿಗೆ ನಾನು ಏನೋ ಮಾಡಬೇಕು ಅಂತ ಇಟ್ಕೊಳ್ಳಿ, ಆಗ ನಾನು 10 ದಾರಿ ಹುಡುಕ್ತೀನಿ ನೋಡಿ. ಅಮ್ಮನಿಗೆ ಇದು ಮಾಡ್ಬೇಕು ಅಂದ್ಕೊಂಡೆ, ಇದಾಗಲಿಲ್ಲ, ಅಯ್ಯೋ ದುಡ್ಡು ಸಾಕಾಗಲಿಲ್ಲ, ಇದಕ್ಕೆ ದುಡ್ಡು ಒಂದು ಸಾಕು ಏನು ಮಾಡಬೇಕು, ಈ ಕೆಲಸ ಮಾಡಿದ್ರೆ ಹೇಗೆ, ಆ ಕೆಲಸ ಮಾಡಿದರೆ ಇಲ್ಲ, ಓ ಅದು ಆಗಲಿಲ್ವಲ್ಲ, ಮತ್ತೇನು ಮಗದೇನು ಅಂತ ಯೋಚನೆ ಮಾಡ್ತೀನಿ. ಯಾಕಂತಂದರೆ ಅಲ್ಲಿ ತಾಯಿ ಎಡೆಗಿನ ನನ್ನ ಅದಮ್ಯ ಪ್ರೀತಿ, ನನಗೆ ಕಮಿಟ್ಮೆಂಟ್, ಅದು ನನಗೆ ಅದು ನನ್ನ ಕನ್ನಡ ಸಾಹಿತ್ಯದ ಬಗ್ಗೆ ನನಗೆ ಪ್ರೀತಿ ಇರೋದ್ರಿಂದ ನಾನು ಏನೇನು ಮಾಡ್ಬೋದು, ಇದಕ್ಕೆ ಏನೇನು ಸೇರಿಸ್ಬೋದು ಅಂತ ಯೋಚನೆ ಮಾಡ್ತಾ ಹೋದಾಗ ಇಟ್ಸ್ ನಾಟ್ ಮಾರ್ಕೆಟಿಂಗ್, ನನಗೆ ಶುದ್ಧ ಪ್ರೀತಿ ಅಂತ ಅನಿಸುತ್ತೆ. ಆವಾಗ ನಾನು ಏನೆಲ್ಲ ಮಾಡ್ತೀನಲ್ಲ, ನಾನು 100% ತೊಡ್ಕೋತೀನಿ. ಆವಾಗ ತೊಡಸ್ಕೋತೀನಿ. ಆದ್ದರಿಂದ ನಿಮಗೆ ಹಾನೆಸ್ಟಿ ಕಾಣುತ್ತಲ್ಲಿ, ಟ್ರಾನ್ಸ್ಪರೆನ್ಸಿ ಕಾಣುತ್ತೆ, ಮತ್ತು ನಾನು ಶುದ್ಧವಾದದ್ದನ್ನೇ ಮಾಡ್ತಾ ಹೋಗೋದ್ರಿಂದ ನಿಮಗೆ ಇವೆಲ್ಲವೂ ಕೂಡ ಅಲ್ಲಿ ಇದೊಂದು ಸರ್ಕಲಲ್ಲಿ ಪ್ಯಾಕೇಜ್ ಥರ ನಿಮ್ಗೆ ಕಾಣಿಸ್ಬಿಡುತ್ತೆ. ಸೊ ನಾನು ಅದನ್ನು, ನನ್ನಲ್ಲಿ ಮಾರ್ಕೆಟಿಂಗ್ ಸ್ಕಿಲ್ ಇಲ್ಲವೇ ಇಲ್ಲ. ಇದ್ದಿದ್ರೆ ನಾನಿವತ್ತು 1,000 ಕೋಟಿ ಒಡೆಯ ನಾನು. ಯಾಕಂದರೆ ನನ್ನ ಬಿಸ್ನೆಸ್ ಆಗಿದೆ, ನಾನು ಅದರಲ್ಲಿ ಅಷ್ಟೊಂದು ದೊಡ್ಡ ಮಾಡ್ಬೋದಾಗಿತ್ತು. ಬಟ್ ನನಗೆ ಒಂದಷ್ಟು ಕನಸುಗಳಿದ್ದಾವೆ. ಆ ಕನಸುಗಳನ್ನು ಗತ್ತಾಯ ಈಡೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ದಿನಕ್ಕೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದರೆ ಅಥವಾ ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋ ತನಕ ನನ್ನಲ್ಲಿ ನೀವು ಅಂದಾಜು ಮಾಡಿ ಒಂದು 100 ಹೊಸ ಯೋಚನೆ ಬರುತ್ತೆ ನನಗೆ. ಇದು ಮಾಡ್ಬೋದಾ, ಅದು ಮಾಡ್ಬೋದಾ, ಇದು ಯಾಕೋ ತಪ್ಪಾಯ್ತಲ್ಲ, ಹೀಗೆ ಮಾಡ್ಬೋದಾ ಅಂತ. ಮತ್ತು ನಾನು ಅವೆಲ್ಲದಕ್ಕೂ ಜೀವ ಕೊಡೋ ಪ್ರಯತ್ನ ಮಾಡಲ್ಲ. ನನಗೆ ತುಂಬ ಕಾಡುವಂಥದ್ದು, ನನ್ನ ನಿದ್ದೆಗೆಡಿಸುವಂಥದ್ದು ಯಾವುದೋ ಅದರಲ್ಲಿ ಒಂದಿರುತ್ತೆ. ಅದು ತಿಂಗಳಿಗೋ ವರ್ಷಕ್ಕೋ 2 ವರ್ಷಕ್ಕೋ ಒಂದಲ್ಲಿ ಬರುತ್ತೆ. ನಾನು ಅದ್ರ ಬೆನ್ನತ್ತಿ ಬಿಡ್ತೇನೆ. ಬೆನ್ನತ್ತಿ ಅದನ್ನು ಆಗುಗೊಳಿಸ್ಕೊಂಡು ಅದರಿಂದ ಕೊನೆಗೆ ಏನು ದಕ್ತು ನಿಮಗೆ ಅಂತ ನೀವು ಕೇಳಿದರೆ ನನ್ನ ಹತ್ರ ಆನ್ಸರ್ ಇಲ್ಲ. ನನಗೆ ಅದು ಇಷ್ಟವಾಗಿತ್ತು, ನಾನು ಅದನ್ನು ಆಗುಗೊಳಿಸ್ಕೊಂಡು ನಾನು ದಕ್ಕಿಸ್ಕೊಂಡೆ ಅಷ್ಟೇ. ನನಗೆ ಇಲ್ಲಿ ತೃಪ್ತಿ ಆಯ್ತಲ್ಲ, ಅದ್ರ ಮುಂದೆ ಇನ್ನೇನಿದೆ ಅಂತ. ಆಮೇಲೆ ನಿರೀಕ್ಷೆಗಳಿಲ್ಲ ನನಗೆ. ಓಕೆ, ಇವಾಗ ನಾನು ನಿಮ್ಮ ಸಾಹಿತ್ಯ ಪಬ್ಲಿಕೇಶನನ್ನು MSME ದೃಷ್ಟಿಯಿಂದ ನೋಡಲಾ? ನೋಡಿ ಪ್ಲೀಸ್. ಓಕೆ, ಯಾಕೆ ಅಂತಂದರೆ ಈಗ MSME ಓರಿಯೆಂಟೇಷನಲ್ಲಿ, ಮುದ್ರಾ ಓರಿಯೆಂಟೇಷನ್, ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಈಗ ನೀವು ಹೇಳ್ತಾ ಇದ್ದೀರಲ್ಲ, ಅದೇ ಓರಿಯೆಂಟೇಷನ್ನು ಆಗುತ್ತದು. ಆಮೇಲೆ ಅವರಿಗೆ ಅದಕ್ಕೆ ಸರ್ಕಾರ ಹೇಳುತ್ತೆ, ನಿಮ್ಗೆ ಇದಕ್ಕೆ ಇಷ್ಟು ಕೊಡ್ತೀವಿ, ಅಷ್ಟು ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳುತ್ತದು. ಸೊ ಇಲ್ಲಿ ಎ ಸಾರ್ಟ್ ಆಫ್ ಪ್ರಾಫಿಟ್ ಅಂತ ವರ್ಡ್ ನಾನು ಯೂಸ್ ಮಾಡೋದಿಲ್ಲ. ಇಟ್ ಈಸ್ ಎ ಸಾರ್ಟ್ ಆಫ್ ಸರ್ವಿಸ್ ಅಂತಲೂ ನಾನು ಹೇಳೋದಿಲ್ಲ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಅಲ್ವಾ. ಹಾಕಿದ್ದಕ್ಕೆ ಅಂದ್ರೆ ತೀರಾ ಗ್ರೀಡಿಯಾಗಿ ಏನೂ ದುಡ್ಡು ಮಾಡಬೇಕು ಅಂತ ಇಲ್ಲ. ಬಟ್ ಟು ಸ್ಟಾರ್ಟ್ ವಿತ್ ಅಂತಂದಾಗ ಲ್ಯಾಂಗ್ವೇಜು ಕನ್ನಡ ಪುಸ್ತಕ, ಕನ್ನಡ ಸಾಹಿತ್ಯ ಅಂತ ತಗೊಂಡಾಗ ಶುರು ಮಾಡಿದಾಗ ಪ್ಯಾಷನೇಟಾಗಿ ಶುರು ಮಾಡಿರ್ಬೋದು. ಆದರೆ ಡೋಂಟ್ ಯು ಥಿಂಕ್ ಇಟ್ ವಾಸ್ ಎ ರಿಸ್ಕ್? ನಾನು ಬಿಸ್ನೆಸ್ ಮ್ಯಾನ್, ನಾನು ಎಸ್ಟಾಬ್ಲಿಷ್, ನಂದು ಒಂದು ಕಂಪನಿ ಇದೆ, ಅಲ್ಲೊಂದು 1000 ಜನ ಕೆಲಸ ಮಾಡ್ತಾರೆ. ಐ ಆಮ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಮ್ಯಾನ್. ನಾನು ಇದನ್ನು ಶುರು ಮಾಡಿದ್ದು ರಿಸ್ಕ್ ಫ್ಯಾಕ್ಟರ್ಗಲ್ಲ. ಹಾಗಾದರೆ ನಾನು ಮಾರ್ಕೆಟಿಂಗ್ ಅನ್ನು ಹೇಳಿದ್ದು ಕರೆಕ್ಟ್ ಆಗಿದೆ, ವಿತೌಟ್ ನೋಯಿಂಗ್ ಯುವರ್ ಬ್ಯಾಕ್ಗ್ರೌಂಡ್. ಬಿಸ್ನೆಸ್ ಮ್ಯಾನ್. ಈ ಸಮಾಜ, ನಾನು ಬೆಂಗಳೂರಿಗೆ ಬಂದಿದ್ದು 30 ರೂಪಾಯಿ ಇಟ್ಕೊಂಡು. ಇವತ್ತು ನಾನು ಏನೆಲ್ಲ ಆಗಿದ್ದೀನಿ ಈ ಸಮಾಜ ಕೊಟ್ಟಿದ್ದು ನನಗೆ. ಮೇಡಮ್, ಓಕೆ, ಯಾವುದು ಬಿಸ್ನೆಸ್? ನನ್ನ ಅಣ್ಣ, ನಂದು ಕಟ್ಟಡ ಇದೆ, ಹೋಟೆಲ್ ಇದೆ, ಕಟ್ಟಡ ಕಾಮಗಾರಿ ಇದೆ. ಓಕೆ, ಇವತ್ತು ನಾನು ಏನೆಲ್ಲ ಆಗಿದ್ದೀನಲ್ಲ, ಅದು ನನ್ನ ಅಣ್ಣ ಕೊಟ್ಟಿಲ್ಲ, ನಮ್ಮ ಅಪ್ಪ ಕೊಟ್ಟಿಲ್ಲ, ನನ್ನ ಸಂಬಂಧಿಕರು ಕೊಟ್ಟಿಲ್ಲ. ಈ ಸಮಾಜ ಕೊಟ್ಟಿದ್ದು ನನಗೆ. ದುಡಿಯೋ ಮೈದಾನ ಕೊಟ್ಟು, ಕುದುರೆ ಕೊಟ್ಟು ಓಡಿಸೋ ಮಗ ಅಂತ ಬಿಡ್ತು ನನ್ನ. ಈಗ ನಾನು ಈ ಮೈದಾನಕ್ಕೆ, ಆ ಕುದುರೆಗೆ ಋಣಿಯಾಗಿರ್ಬೇಕಲ್ಲ. ಸೊ ಎಷ್ಟೊತ್ತು ನಾನು ನನ್ನ ಕುಟುಂಬ ಅಂತ ಅಂದ್ಕೊಳ್ಳೋದು. ಸೊ ಒಂದು ಲೈಫ್ ಸೆಟಲ್ ಆದಾಗ, ನಾನು ಕೊರೋನಾ ರಾತ್ರಿಯಲ್ಲಿ ನಾನು, ನನ್ನ ಸ್ನೇಹಿತರು, ನನ್ನ ಶ್ರೀಮತಿ ಕೂತ್ಕೊಂಡು ಮಧ್ಯರಾತ್ರಿ 12 ಗಂಟೆಯಲ್ಲಿ ಏನು ಮಾಡಬಹುದು ಅಂತ. ಕನ್ನಡ ಹೋರಾಟಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ಕನ್ನಡ ಹೋರಾಟಗಳಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯಾಧ್ಯಕ್ಷರುಗಳಿದ್ದಾರೆ, ಅದರಲ್ಲಿ 10,000 ಮಹತ್ವದ ಚಳುವಳಿಗಾರರಿದ್ದಾರೆ, ಕೆಲಸಗಳನ್ನು ಮಾಡ್ತಿದ್ದಾರೆ. ಸಾಹಿತ್ಯದ ವಿಷಯದಲ್ಲಿ ಮಹತ್ವದ ಲೇಖಕರಿದ್ದಾರೆ. ಅವರು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಜ್ಞಾನಪೀಠಗಳಾಗಿದ್ದಾರೆ. ಸಿನಿಮಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಹೋಗ್ತಿದ್ದಾವೆ, ಪ್ರಸಿದ್ಧರು ಇದ್ದಾರೆ, ರಾಜಕಾರಣದಲ್ಲೂ ಇದ್ದಾರೆ. ಸಾಹಿತ್ಯ ಪ್ರಕಾಶನ ಕ್ಷೇತ್ರದಲ್ಲಿ ಅಂತಹದ್ದೇನಾಗಿದೆ ಅಂತ. ಸೊ ಎಸ್, ನಾವು ಏನು ಮಾಡ್ಬೋದು ಅಂದರೆ ಬೇರೆ ಬೇರೆ ಕ್ರೀಡೆ ತೊಗೊಳ್ಳಿ, ನಮ್ಮಲ್ಲಿದ್ದಾರೆ.
ಸ್ಪೋರ್ಟ್ಸ್ ಆಗಲಿ, ರಾಜಕೀಯ ಆಗಲಿ, ಸೈನ್ಸ್ ಆಗಲಿ, ಎಲ್ಲ ವಿಷಯಗಳಲ್ಲೂ ಕೂಡ ಇದೆಯಲ್ಲ, ಒಂದಷ್ಟು ಪಬ್ಲಿಕೇಷನಲ್ಲಿ ಏನಾಗಬೇಕು ಅಂತ ನಾನು ತುಂಬ ಓದೋಕ್ಕೆ ಶುರು ಮಾಡಿದೆ ಈ ಕೊರೋನಾ ಟೈಮಲ್ಲಿ. ಬಾಲ್ಯದಿಂದಲೂ ಕೂಡ ಓದಿತ್ತು. ಆ ಓದನ್ನು ಈ ಬಿಸ್ನೆಸ್ ಕಡೆಗೆ ಬಂದಾಗ ನಂದೊಂದು ನಂಬಿಕೆ ಇತ್ತು. ಮೊದಲು ಕನ್ನಡ ಚಳುವಳಿಯಲ್ಲಿ ಇದ್ದೆ ನಾನು. ಕನ್ನಡ ಚಳುವಳಿ ನಾನು ಕಂಡಿದ್ದೇನೆಂದರೆ ತುಂಬ ದೊಡ್ಡ ಬಡತನ. ಎಲ್ಲ ಚಳುವಳಿಗಾರರು ಕಾಲಿಗೆ ಹವಾಯಿ ಚಪ್ಪಲಿ ಹಾಕೊಂಬರುವಂಥವ್ರು. ಲಿಟ್ರಲಿ ಆರ್ಥಿಕ ಬಡತನ. ತುಂಬ ಮನೆಗೆ ಹೋದರೆ ಒಂದು ಒಳ್ಳೆ ಜಾಗದಲ್ಲಿ ಕೂರಿಸಿ ಒಂದು ಕಾಫಿ ಕೊಡೋಕ್ಕಾಗದಿರೋಷ್ಟು ಬಡತನದ ಚಳುವಳಿಗಾರರು ತಮ್ಮ ಬದುಕುಗಳನ್ನು ಕನ್ನಡಕ್ಕೆ ಅರ್ಪಿಸ್ಕೊಂಡಿದ್ರು. ನಾನು ಆಗ ಅನಿಸಿದ್ದು, ಕನ್ನಡಿಗ ಗಟ್ಟಿಯಾಗದ ಹೊರತು ಕನ್ನಡ ಗಟ್ಟಿಯಾಗಲ್ಲ. ಸೊ ಕನ್ನಡಿಗ ಗಟ್ಟಿ ಆಗಬೇಕು. ಈಗ ನಾನು ಗಟ್ಟಿ ಆದ್ದರಿಂದ ನನ್ನ ಕಂಪನಿಯಲ್ಲಿ ನನ್ನ ಸುತ್ತಮುತ್ತಲ ಕನ್ನಡಿಗರನ್ನೇ ನೇಮಿಸ್ಕೊಂಡಿದ್ದೀನಿ. ಒಬ್ಬ AGM ಇಂದ GM ಇಂದ ಎಲ್ಲರನ್ನೂ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನೊಬ್ಬ ಮಾಲೀಕ ಆಗಿದ್ದುದರಿಂದ ಅದು ಸಾಧ್ಯವಾಯಿತು. ನಾನೊಬ್ಬ ಸರ್ವಿಸ್ ಪ್ರೊವೈಡರ್ ಆಗಿಬಿಟ್ರೆ ಮತ್ತು ಅಗೇನ್ ಹುಜೂರ್ ಅಂತ ಹೇಳ್ಬಿಟ್ಟು ಅವನು ಹೇಳಿದ್ದು ಕೇಳ್ಕೊಂಡಿರ್ಬೇಕು ನಾನಲ್ವಾ. ಅದರಿಂದ ನಾನೊಬ್ಬ ಆರ್ಥಿಕವಾಗಿ ಗಟ್ಟಿಯಾಗೋಣ ಅಂತ ಹೇಳಿ ನಾನು ಚಳುವಳಿ ಕ್ಷೇತ್ರವನ್ನು ಬಿಟ್ಟು ಬಿಸ್ನೆಸ್ ಕಡೆಗೆ ತೊಡಗಿಸ್ಕೊಂಡು ಬಿಸ್ನೆಸ್ಸಲ್ಲಿ 15 ವರ್ಷಗಳ ಸುದೀರ್ಘ ಪ್ರಯಾಣ ಮಾಡಿದ ಮೇಲೆ ಒಂದು ಸೆಟಲ್ಡ್ ಪಾಯಿಂಟಲ್ಲಿ ನಿಂತೆ. ಆ ನಿಂತ ಟೈಮಲ್ಲಿ ಕೊರೋನಾ ಬಂದಾಗ ಮತ್ತೆ ಮನೇಲಿ ಏನು ಟೈಮ್ ಪಾಸ್ ಮಾಡೋದು ಅಂತ ಹೇಳಿ ಪುಸ್ತಕಗಳನ್ನು ಓದಿ ಶುರು ಮಾಡಿದೆ. ತುಂಬ ಓದ್ತಾಯಿದ್ದೆ. ಓದಿದ ಮೇಲೆ ಆಯಾ ಲೇಖಕರನ್ನು ಸಂಪರ್ಕ ಮಾಡಿ, ಇಷ್ಟು ಒಳ್ಳೆಯ ಪುಸ್ತಕ ಇದು, ಹಾಗೆ ಹೀಗೆ ಮಾತನಾಡ್ತಾ, ಏನೋ ಒಂದು 10,000 ಪ್ರತಿ ಮಾರಾಟ ಆಗಿರ್ಬೋದಾ, ನಿಮಗೊಂದಿಷ್ಟು ಹಣ ಆಗ್ಬೋದು, 1 ಲಕ್ಷ 2 ಲಕ್ಷ ಬರುತ್ತಾ ಇದರಿಂದ ಅಂತ ಕೇಳಿದಾಗ ದೇ ಟೋಲ್ಡ್ ಮೀ ದ ಫ್ಯಾಕ್ಟ್ಸ್ 300 ಕಾಪಿ ಪ್ರಿಂಟ್ ಆಗುತ್ತೆ, 500 ಕಾಪಿ ಪ್ರಿಂಟ್ ಆಗುತ್ತೆ, ಮ್ಯಾಕ್ಸಿಮಮ್ ಸೂಪರ್ ಹಿಟ್ ಅಂತಂದರೆ 1,000. ನನಗೆ ಶಾಕ್ ಆಯಿತು. ಕನ್ನಡದ ಸಾಕ್ಷರತೆ ಪ್ರಮಾಣ 90%. ಅಂದರೆ ಪ್ರತಿ ಮನೆಯಲ್ಲೂ ಒಬ್ಬ ಕನ್ನಡ ಓದ್ದೋನಿದ್ದಾನೆ. ಸರಿ, ನಾವು ಅದರಲ್ಲಿ 50% ಅಂದ್ಕೊಂಡ್ರು ಕೂಡ ಪಠ್ಯೇತರ ಒಂದು 3 ಕೋಟಿ ಕನ್ನಡಿಗರು ಓದೋರಿದ್ದಾರೆ ಅಂತ ಆ ಥರ ಲೆಕ್ಕ ಹಾಕಿದ್ರಿ. 3 ಕೋಟಿ ಕನ್ನಡಿಗರಿದ್ದಾರೆ. ಆ 3 ಕೋಟಿಯಲ್ಲಿ 1% ಅಂದರೂ ಕೂಡ 3 ಲಕ್ಷ ಜನ ಆಗಬೇಕು. ಆ 3 ಲಕ್ಷ ಓದುಗರು 1% ಇಲ್ಲ. ಎಲ್ಲಿ ಓದ್ತಿದ್ದಾರೆ ಅಂದರೆ ಇಷ್ಟೊಂದು ಪುಸ್ತಕಗಳು ಬರ್ತಿದೆ. ಮಹತ್ವದ ಲೇಖಕರೆಲ್ಲ ಸೇರಿಕೊಂಡ್ರೆ ಒಂದು 50-100 ಜನ ಸಿಗ್ಬೋದು. ಒಬ್ಬೊಬ್ಬರದ್ದು 1,000. ಸ್ವಲ್ಪ ಹಳಬ್ರು. ಹಳಬರು ಮತ್ತೆ ನಿಂತು ಬಿಟ್ಟಿದೆ. ಈ ಜೋಗಿ ವಸುಧೇಂದ್ರ ಈ ಮಟ್ಟದಲ್ಲಿ ಬಂದು ನಿಂತು ಬಿಟ್ಟಿದೆ. ಅದ್ರ ನಂತರದಲ್ಲಿ ಯಾರು ಅಂತ ಕೇಳಿ ತುಂಬಾ ಜನರಿಗೆ ಹೆಸರು ಗೊತ್ತಿಲ್ಲ. ಈ ಸಾಹಿತ್ಯ ಕ್ಷೇತ್ರದಲ್ಲಿರೋ ನಾವೆಲ್ಲ ಹೇಳ್ತೀವಿ ಬಿಡಿ, ಬಟ್ ಹೊರಗಡೆಯವ್ರು ಬಂದು ಕೇಳಿ, ಆ ವಯೋಮಾನಕ್ಕೆ ಅಲ್ಲಿ ಬಂದ್ಬಿಟ್ಟಿದೆ. ಸೊ ಅದ್ರ ನಂತರದಲ್ಲಿ ಯಾರು ಅಂತದ್ದು. ಸೊ ಈ ಸ್ಥಿತಿಯಲ್ಲಿ ನಾನು ಅಂದ್ಕೊಂಡಿದ್ದು, ಇಲ್ಲ, ಇಲ್ಲಿ ಅಗತ್ಯ ಇದೆ, ಇಲ್ಲೊಂದು ಸ್ಪೇಸ್ ಇದೆ ಅಂತ. ಮತ್ತು ನಾನು ತುಂಬ ನಂಬಿರೋದೇನಂತಂದರೆ, ನೀವು ಏನೇ ಬಿಸ್ನೆಸ್ ಮಾಡಿ ಇನ್ನೊಂದು ಬಿಸ್ನೆಸ್ಗೆ ಇನ್ನೊಂದು 5-10% ಸ್ಪೇಸ್ ಇದ್ದೇ ಇರುತ್ತೆ. ನಾವು ಪುಸ್ತಕಕ್ಕೆ ಈ ರೂಲ್ನ ಅಪ್ಲೈನೇ ಮಾಡಲಿಲ್ಲ ನಾವು. ಸರಿ, ಇವಾಗ ಆ ರೂಲ್ ಅಪ್ಲೈ ಮಾಡಿಲ್ಲ, ಅಲ್ಲಿಗೆ ಬ್ರೇಕ್ ತೊಗೊಂಡು ನಿಮಗೆ ಅದು 1-to-1ನಲ್ಲಿ ಸಾಕಷ್ಟು ಜನ ರೈಟರ್ಸ್ ಜೊತೆಗೆ ಮಾತುಕತೆ ಆಯಿತು. ಇರೋ ವಿಷಯ ಗೊತ್ತಾಯಿತು, 200-300, ಆಮೇಲೆ ಏನದು ರೆಮ್ಯುನರೇಷನು, ಸಂಭಾವನೆ ಅನ್ನೋದು, ಅದು ತೀರಾ ದೂರದ ಮಾತು, ಎಕ್ಸೆಟ್ರಾ ಎಲ್ಲ ಗೊತ್ತಾಯಿತು. ಆಮೇಲೆ ನಿಮಗೆ ಒಂದು ಥಾಟ್ ಬಂತು, ಪಬ್ಲಿಕೇಶನ್ನು ಅಥವಾ ಏನೋ ಒಂದು ರ್ಯಾಂಡಮ್ ಥಾಟ್ ಅಂತ ಇಟ್ಕೊಳ್ಳೋಣ. ನೀವು ಅಂದ್ಕೊಂಡಾಗ ಪಬ್ಲಿಕೇಶನ್ಸ್ ಲೈಕ್ IBH, ನವಕರ್ನಾಟಕ, ಹಂಸಧ್ವನಿ, ಈ ಥರ ಸುಮಾರು, ಇನ್ಕ್ಲೂಡಿಂಗ್ ಅವರ್ ಓನ್ ಸಾಹಿತ್ಯ ಅಕಾಡೆಮಿ, ಇದಕ್ಕೂ ಇವೆಲ್ಲ ಜ್ಞಾಪಕ ಬಂದು ತುಂಬ ಯೋಚನೆ ಮಾಡಿ ಹಿಂದಕ್ಕೆ ಬರೋ ಹಂಗಾಗಲಿಲ್ವಾ? ನನ್ನ ಪ್ಲಸ್ ಪಾಯಿಂಟೇ ಅದು. ನನಗೆ ಯಾರೂ ಗೊತ್ತಿಲ್ಲ. ಸೊ ಇನ್ನೋಸೆಂಟ್ ಆಗಿದ್ದಿತ್ತು. ಇಗ್ನೋರೆನ್ಸ್ ಈಸ್ ಬ್ಲಿಸ್. ನನ್ನ ಪ್ಲಸ್ ಪಾಯಿಂಟ್ ಅದು. ಇವತ್ತಿಗೂ ಕೂಡ ನಾನು ತುಂಬ ತಿಳ್ಕೊಬೇಕು ಅಂತ ಹೋಗಿಲ್ಲ. ನಾನೇನು ಮಾಡಬಲ್ಲೆ, ಸೊ ನನಗೇನು ಕಾಣಿಸ್ತಿದೆ ಕೊರತೆಗಳು, ನಾನು ಅದನ್ನು ಹೇಗೆ ಫಿಲ್ ಮಾಡಬಲ್ಲೆ, ನಾನು ಇವತ್ತಿಗೂ ಅದೇ ಕಾನ್ಸಂಟ್ರೇಟ್. ಅಂದರೆ ನಿಮ್ಗೆ ತುಂಬ ದೊಡ್ಡ ಪ್ಲಸ್ ಆಯ್ತಲ್ವ? ನನಗೆ ಹೌದು. ಮತ್ತು ನಾನು ಮುಕ್ತವಾಗಿ ಹೋಗ್ತಾ ಇದ್ದೀನಿ ಕತ್ಲಲ್ಲಿ. ನನಗೆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀನಲ್ಲ, ನಿಮಗೆ ಗೊತ್ತಿದೆ ಆ ದಾರಿಯಲ್ಲಿ ಅಲ್ಲೊಬ್ಬ ಬ್ರಹ್ಮರಾಕ್ಷಸ ಇದ್ದಾನೆ ಅಂತ, ಅಲ್ಲೊಂದು ಕರಡಿ ಬರುತ್ತೆ ಅಂತ, ಇನ್ನು ಸ್ವಲ್ಪ ದೂರ ಹೋದರೆ ಅಲ್ಲೊಬ್ಬ ಆನೆ ಬರುತ್ತೆ, ಅಲ್ಲೊಂದು ಸಿಂಹ ಬರುತ್ತೆ ಅಂತ, ಅಲ್ಲಿ ಯಾವುದೋ ಒಂದು ಜರಿ ಬರುತ್ತೆ, ಅದನ್ನು ದಾಟಬೇಕು, ಸೇತುವೆ ನಿಂತ ಬಿದ್ದರೆ ಹೋಗ್ಬಿಡ್ತೀಯಾ, ಇದೆಲ್ಲ ನಿಮಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಗೊತ್ತಿರಲಿಲ್ಲ ಈಗಲೂ ಗೊತ್ತಿಲ್ಲ. ನಂಬಲ್ಲ. ಸಣ್ಣ ಪುಟ್ಟ ವಿಷಯಗಳು ಅವೆಲ್ಲ ನನ್ನ ತನಕ ಬರ್ತಾ ಇರುತ್ತೆ. ಮತ್ತು ನನ್ನ ಟೀಮ್ಗೆ ಹೇಳುವಂಥದ್ದು, ನನಗೆ ಯಾವ ವಿಷಯನೂ ತಲುಪಿಸ್ಬೇಡಿ ನನಗೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಡೈಲಿ ½ an hour ಯೂಸ್ ಮಾಡ್ತೀನಿ. ಅದು ನನಗೆ ಮೀಡಿಯಾ, ಅದು ಸೋಷಿಯಲ್ ಮೀಡಿಯಾ ನನಗೆ ಮೀಡಿಯಾ.
ನಾನು ಏನು ಹೇಳಬೇಕಂತಿದ್ದೀನಿ ಅದು ನಾನು ಹೇಳ್ತೀನಿ, ಅದು ಕ್ಲೋಸ್ ಅಲ್ಲಿಗೆ. ತುಂಬ ದೊಡ್ಡ ಮಟ್ಟದ ಫಾಲೋವರ್ಸ್ ಇದ್ದಾರೆ, ನಾನು ಅವರೆಲ್ಲರಿಗೂ ಋಣಿಯಾಗಿದ್ದೀನಿ. ಸೊ ನಾನು ನನ್ನ ಟೀಮ್ಗೆ ಹೇಳುವಂಥದ್ದು, ಅವರು 30 ಸೋಷಿಯಲ್ ಮೀಡಿಯಾದಲ್ಲಿರ್ತಾರೆ, ಆ್ಯಕ್ಟಿವಿಟೀಸ್ ನೋಡ್ತಾರೆ, ಡಿಜಿಟಲ್ ಟೀಮ್ ಇರುತ್ತೆ. ಸರ್ ನೋಡಿ ಸರ್ ಇವರು ಹೀಗೆ ಅಂದಿದ್ದಾರೆ, ಸರ್ ಅವ್ರು ನೋಡಿ ಸರ್ ಹಾಗಂದಿದ್ದಾರೆ, ಇವ್ರು ಯಾರು ಹೀಗೆ ಮಾಡಿ ನೋ ನನಗೆ ಯಾವುದೂ ನನ್ನ ತನಕ ತಲುಪಿಸ್ಬೇಡಿ. ನನಗೆ ತಲುಪಿಸ್ದೇ ಇದ್ದರೆ ಏನಾಗುತ್ತೆ ಅಂದರೆ, ನಾನು ನನ್ನದೇ ಆದಂಥ ಯೋಚನೆಗಳಲ್ಲಿ ಹೋಗ್ತಿದ್ದೀನಿ. ಎಲ್ಲಿವರೆಗೂ ಹೋಗ್ತೀನಿ ಅಂತಂದರೆ, ನನ್ನ ದಾರಿ ತಪ್ಪು ಅಂತ ಹೇಳ್ಬಿಟ್ಟು ನನ್ನದೊಂದು ಆಪ್ತ ಬಳಗ ಇದೆ, ಸುತ್ತಮುತ್ತ ಸ್ನೇಹಿತರೊಳಗಿದೆ, ಲಿಬರ್ಟಿ ತೊಗೊಂಡು ಹೇಳುವಂಥವ್ರು ತಪ್ಪು ಅಂತ ಹೇಳ್ಬಿಡ್ತಾರೆ. ಅವ್ರು ಫಸ್ಟೇ ಇದನ್ನು ಹೇಳ್ಬಿಡ್ತಾರೆ. ಒಂದು 20-30 ಜನ ಒಂದು ಒಳ್ಳೆ ಬಳಗ ಇದೆ, ಅವ್ರು ಹೇಳ್ತಾರೆ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅದನ್ನು ಬೇಕಾದ್ರೆ ನಾನು ಮತ್ತೆ ರೀಟ್ಯೂನ್ ಮಾಡ್ಕೊಳ್ಳೋಕ್ಕೆ ನನಗೇನು ಸಮಸ್ಯೆ ಇಲ್ಲ. ಮತ್ತು ನಾನು ಐ ಆಮ್ ನಾಟ್ ಸೋ ಅಡಮೆಂಟ್ ಮೇಡಮ್, ಇದು ಆಗಲೇಬೇಕು, ನಾನು ನನ್ನಲ್ಲಿ ಹುಟ್ಟಿದ ಕನಸಿದು, ನಾನು ಆಗಲೇಬೇಕು ಅಂತ ಹಂಗಲ್ಲ. ಇಲ್ಲ, ಈಗೋ ಇಷ್ಟ ಅದಿಲ್ವೇ ಇಲ್ಲ. ಇದು ಎಲ್ಲ ಸರಿ ಇದೆ ಅಂತ ಅನಿಸಿದರೆ ಅದನ್ನು ಆಗುಗೊಳಿಸೋಕ್ಕೆ ಎಲ್ಲಿ ತನಕ ಆದರೂ ಸರಿಯೇ. ಬಟ್ ಅದು ತಪ್ಪಿದೆ, ಅದ್ರ ಬೀಜನೇ ತಪ್ಪಿದೆ ಅಂತಂದರೆ ಅದು ಬೆಳೆದು ದೊಡ್ಡದಾಗಲಿ ಅಂತ ನಾನು ಆಸೆ ಪಡಲ್ಲ. ಸೊ ಈ ಕಾರಣಕ್ಕೋಸ್ಕರ ನನಗೆ ಕೆಲವೊಂದು ವಿಷಯಗಳು ನನ್ನ ತನಕ ಬರೋದು ಬೇಡ ಅಂತ ಅಂದ್ಕೋತೀನಿ. ಮತ್ತು ಆ ಕಾರಣಕ್ಕೆ ನನ್ನ ಯೋಚನೆಗಳನ್ನು ನಾನು ನಿರ್ಭೀತಿಯಿಂದ ಮತ್ತು ಬಹಳಷ್ಟು ಉತ್ಸಾಹದಿಂದ ಜಾರಿಗೊಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನನಗೆ ಮಾಹಿತಿ, ನೀವು ಹೇಳ್ದಂಗೆ ಮಾಹಿತಿ ಇಲ್ಲ ಅಂತಲ್ಲ, ನನಗೆ ರಾಷ್ಟ್ರ ಮಟ್ಟದ ಪುಸ್ತಕ ಸಂಸ್ಥೆಗಳ ರೀತಿ ನೀತಿಗಳು ಗೊತ್ತು, ಅವರ ಕಾರ್ಯವೈಖರಿಗಳು ಗೊತ್ತು, ಅವ್ರ ವಹಿವಾಟುಗಳು ಗೊತ್ತು, ಅವ್ರ ಪುಸ್ತಕಗಳನ್ನು ಆಯ್ಕೆ ಗೊತ್ತು, ಪುಸ್ತಕಗಳ ಮಾರ್ಕೆಟ್ ಹೇಗೆ ಮಾಡ್ತಾರೆ ಅಂತ ಗೊತ್ತು. ಸೊ ಇಲ್ಲಿ ಕನ್ನಡದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅಂತ ಗೊತ್ತು ನನಗೆ. ಸೊ ನಾನು ಅಲ್ಲಿನ ಒಳ್ಳೆಯ ಅಂಶಗಳನ್ನು ತಗೊಂಡು ಇಲ್ಲಿ ಕನ್ನಡವನ್ನು ಆ ರೀತಿ ಅದೇ ಶೇಪಲ್ಲಿ ನಾನು ಮಾತ್ರ ಅಲ್ಲ, ವೀರಲೋಕ ಮಾತ್ರ ಅಲ್ವ, ಒಂದು ಸಮೂಹವಾಗಿ ಹೇಗೆ ನಾವು ಬದಲಾಗಬಹುದು ಅನ್ನೋಂಥದ್ದಕ್ಕೆ ಒಂದಷ್ಟು ಕಲ್ಪನೆಗಳನ್ನು ಇಟ್ಕೊಂಡು ಹೊರಟಿದ್ದೀನಿ ನಾನು. ಇವಾಗ ನಾವು ಒಂಚೂರು ಹಿಂದಕ್ಕೆ ಹೋಗೋಣ. ನೀವು ಡಿಸೈಡ್ ಮಾಡಿದ್ರಿ ಕೋವಿಡ್ ಟೈಮ್ನಲ್ಲಿ. ಡಿಸೈಡ್ ಮಾಡಿ ತಗೊಂಡಾಗ ನೀವೇ ಹೇಳ್ದಂಗೆ ಇಗ್ನೊರೆನ್ಸ್ ಈಸ್ ಬ್ಲೇಸ್, ತುಂಬ ಆಪ್ಟಿಮಿಸ್ಟಿಕ್ ಆಗಿ ಎಂತೂಸಿಯಸ್ಟಿಕ್ ಆಗಿ ನೀವು ಶುರು ಮಾಡಿದ್ರಿ ಕೆಲಸನ. ಓಕೆ, ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ದುಡ್ಡು ಈಸ್ ದುಡ್ಡು, ಇಸ್ಂಟ್ ಇಟ್? ಸೊ ನೀವು ಹೆಂಗೆ ಫಸ್ಟ್ ಸ್ಟೆಪ್ ಕೆಲಸ ಶುರು ಮಾಡಿದ್ದು? ಫಸ್ಟ್ ಫೇಸ್ ಇಲ್ಲ, ಇದಕ್ಕೆ ನಾನು ಅಂದ್ಕೊಂಡಿದ್ದೆ, ನಾನು ಹೇಳಿದ್ನಲ್ಲ ಗಟ್ಟಿಯಾಗಿ ಮಾಡ್ತೀನಿ ಮತ್ತು ದೊಡ್ಡದಾಗಿ ಮಾಡ್ತೀನಿ ಅಂತ. ಫಸ್ಟು ನಾನು ಅಂದ್ಕೊಂಡಿದ್ದೆ 10 ಪುಸ್ತಕ ಮಾಡಬೇಕು ಅಂತ. ಮೊದಲು ಸಮಸ್ಯೆ ಇದ್ದಿದ್ದು ಪುಸ್ತಕಗಳ ಬಿಡುಗಡೆಗಳನ್ನು ಲೈವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ಕೊರೋನಾ ಬಂದಮೇಲೆ. ಮೊದಲನೇ ಕಾರಣ ಜನ ಬರಲ್ಲ ಅನ್ನೋಂಥದ್ದು. ಇನ್ನೊಂದು, ಅದಕ್ಕೆ ಮುಂಚೆನೇ 50 ಜನ 20 ಜನ ಕೊರೋನಾ ಪೂರ್ವದಲ್ಲೂ ಕೂಡ ಪುಸ್ತಕ ಬಿಡುಗಡೆಗಳು ಏನು ಓಹೋ ಅನ್ನೋ ರೀತಿ ಇರಲಿಲ್ಲ. ಅದು ಬೋರಿಂಗ್ ಭಾಷಣಗಳನ್ನೆಲ್ಲ ಕೇಳಿ ಗಂಟೆಗಟ್ಟಲೆ ಮಾತನಾಡೋರ ಭಾಷಣಗಳೆಲ್ಲ. ಸೊ ನಾನು ಅದನ್ನೆಲ್ಲವನ್ನು ಒಂದು ಲಿಸ್ಟ್ ಪಟ್ಟಿ ಮಾಡಿಕೊಂಡೆ. ನಾನು ಮೊದಲನೇದಾಗಿ ಪುಸ್ತಕ ಬಿಡುಗಡೆಗಳನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನೋಂಥದ್ದು. ಎರಡನೇದು, ಅದ್ಧೂರಿ ಅಂದರೆ ಯಾವ ಥರ ಅದನ್ನು ಹೇಳ್ತೀನಿ. ಎರಡನೇದು, ಪುಸ್ತಕಗಳನ್ನು ಮೂಲೆ ಮೂಲೆಗೂ ತಲುಪಿಸ್ಲಿಕ್ಕೆ ಏನೇನು ಬೇಕು, ಓದುಗರಿದ್ದಾರೆ, ನಾವು ಅವ್ರನ್ನ ತಲುಪ್ತಿಲ್ಲ. ಈಗ ನಾನು ಇದೇ ಏರಿಯಾದಲ್ಲಿ ನೋಡಿ, ನಿಮಗೆ ಇಲ್ಲಿ ಹೋಟೆಲ್ ಇದೆ ತಾನೆ, ಅಲ್ಲೊಂದು ಮಾಲ್ ಸಿಗುತ್ತೆ ತಾನೆ, ಇಲ್ಲೊಂದು ಥಿಯೇಟ್ರ್ ಸಿಗುತ್ತೆ, ಬಟ್ಟೆ ಅಂಗಡಿ ಸಿಗುತ್ತೆ, ಹಾಸ್ಪಿಟ್ಲ್ ಸಿಗುತ್ತೆ, ಪಾರ್ಕ್ ಸಿಗುತ್ತೆ, ನಿಮಗೆಲ್ಲ ಸಿಗುತ್ತೆ. ಪುಸ್ತಕದ ಅಂಗಡಿ ತೋರಿಸಿ ಈ ಏರಿಯಾದಲ್ಲಿ. ಇದು ಈ ಒಂದು ಏರಿಯಾದ ಸಮಸ್ಯೆ ಅಲ್ಲ, ಬೆಂಗಳೂರಿನ ಅಷ್ಟು, ಕರ್ನಾಟಕದ ಅಷ್ಟು ಏರಿಯಾಗಳ ಸಮಸ್ಯೆ. ಅಂದರೆ ನೀವು ಕನ್ನಡ ಪುಸ್ತಕಗಳನ್ನು ಮಾರ್ಕೆಟಿಂಗ್ ಮಾಡ್ತಿಲ್ಲ ಮತ್ತು ತೋರಿಸ್ತಾ ಇಲ್ಲ, ಪ್ರದರ್ಶನಕ್ಕೆ ಇಟ್ಟಿಲ್ಲ. ಹೇಗೆ ಒಂದು ಬಟ್ಟೆ ಅಂಗಡಿನ ಇಟ್ಟು ಮಾಡ್ತಾರೋ, ಒಂದು ಮೆಡಿಕಲ್ ಶಾಪನ್ನು ಇಟ್ಟು ಎಲ್ಲ ಕಡೆ ಕಾಣುತ್ತೋ ಹಾಗೆ ನೀವು ಇಟ್ಟಿಲ್ಲ. ಕಾಫಿ ಡೇ ಲಾಸಲ್ಲಿದ್ದರೂ ಕೂಡ ಅದು 10 ಬ್ರಾಂಚ್ಗಳನ್ನ ಇಟ್ಕೊಂಡೇ ಇದೆ. ಯಾಕೆಂತಂದರೆ 10 ಕಡೆಗೆ 10ರಲ್ಲಿ 5 ಕಡೆಗೆ ಲಾಸ್ ಇದ್ದರೆ ಇನ್ನು 5 ಕಡೆಗೆ ಲಾಭದಲ್ಲಿ ನಡೀತಾ ಇರುತ್ತೆ. ಅದು ಬ್ರ್ಯಾಂಡಿಂಗ್. ಅದು ನಮ್ಮಲ್ಲಿ ಏನಾಗುತ್ತೆ, ಈ ಏರಿಯಾದಲ್ಲಿ ಪುಸ್ತಕ ಮಾರಾಟ ಆಗಲ್ಲ, ಇಲ್ಲಿ ಮಳಿಗೆ ಬೇಡ. ಆ ಏರಿಯಾದಲ್ಲಿ ಪುಸ್ತಕ ಮಾರಾಟ ಆಗಲ್ಲ, ಇಲ್ಲಿ ಮಳಿಗೆ. ಚೈನ್ ಆಫ್ ಬುಕ್ ಸ್ಟೋರ್ಸು ಬರಲೇ ಇಲ್ಲ. ಮತ್ತು ಪ್ರತಿ ಏರಿಯಾದಲ್ಲೂ ಕೂಡ ಒಂದು ಲೇಔಟ್ ಆದರೆ, ಒಬ್ಬ ಸಾಮಾನ್ಯವಾಗಿ ಸರ್ಕಾರಗಳು ನಿಗದಿ ಮಾಡೋದು, ಒಂದು ಪಾರ್ಕ್ ಮಾಡಿ, ಇಷ್ಟು ದೂರ ರೋಡ್ ಮಾಡಿ, ಒಂದು ದೇವಸ್ಥಾನ ಮಾಡಿ, ಸೊ ಕೇಬಲ್ಸ್ ಎಲ್ಲ UG ಕೇಬಲ್ಸ್, ಅಂಡರ್ಗ್ರೌಂಡ್ ಕೇಬಲ್ಸ್ ಮಾಡಿ, ಈ ಥರದ್ದು ಮಾಡ್ತಾರೆ ಹೊರತು ಅಲ್ಲಿ ಕಡ್ಡಾಯವಾಗಿ ನೀವೊಂದು ಲೈಬ್ರರಿನೋ ಅಥವಾ ಪುಸ್ತಕಗಳನ್ನು ಇಡಬೇಕು ಅನ್ನೋಂತಹ ರೂಲ್ಸ್ ಅವರು ಮಾಡಿಲ್ಲ ಇದುವರೆಗೂ ಕೂಡ. ಸೊ ನೀವು ಹೀಗೆ ಕನ್ನಡ ಪುಸ್ತಕಗಳನ್ನು 3 ದಶಕಗಳಿಂದ ಕಣ್ಣು ಕಾಣಿಸ್ದಂಗೆ ಮಾಡಿಬಿಟ್ಟಿದ್ರಿ ನೀವು. ಓಕೆ, ಇಲ್ಲಿ ಒಂದು ಜಾಯಿಂಟ್ರು ಕೊಡಲ ನಾನು. ನಮ್ಮಲ್ಲಿ ರೂರಲ್ ಡೆವಲಪ್ಮೆಂಟದ್ದು ಸ್ಕೀಮ್ಸ್ ಇವೆಯಲ್ಲ, ಅದರಲ್ಲಿ 32-33 ಇದೆ. ಒಂದು ಬರುತ್ತೆ ಗ್ರಂಥಾಲಯ ಅಂತ.
ಕಂಪಲ್ಸರಿ ಅದು ರೂರಲ್ ಇದರಲ್ಲಿ ಗ್ರಾಮ ಸಭಾ ಪಂಚಾಯತಿನಲ್ಲೆಲ್ಲ ಬರಬೇಕು ಅಂತ. ಇವಾಗ ನಮ್ಮದು ರೇಡಿಯೋ ಇರೋದು ಹಳ್ಳಿನೇ ಆಗಿರೋದ್ರಿಂದ ಥಿಯರಿಟಿಕಲಾಗಿ ಕೆಲವು ವಿಷಯಗಳು ಗೊತ್ತಿತ್ತು. ಅಲ್ಲಿ ಕೆಲಸ ಮಾಡೋಕ್ಕೆ ಹೋದ್ಮೇಲೆ ಪಾಪ ನಮಗೆಲ್ಲರಿಗೂ ಗೊತ್ತು, ಹಳ್ಳಿಗಳಲ್ಲಿ ಎನಿ ಹಳ್ಳಿ ಫಾರ್ ದಟ್ ಮ್ಯಾಟರ್, ನಾಟ್ ಓನ್ಲಿ ಕರ್ನಾಟಕ, ರೀಜ್ನಲ್ ಲ್ಯಾಂಗ್ವೇಜು ಪ್ಲೇಸ್ ಎ ಮೇಜರ್ ರೋಲ್. ಆ ಮಕ್ಕಳು ಬಂದು ಪುಸ್ತಕಗಳು ಅಂತ ಹೇಳಿದಾಗ ನಮಗೆ ಕಣ್ಕಂಡು ಬಿಡೋ ಹಂಗಾಗ್ತಾ ಇತ್ತು. ಇಟ್ ಈಸ್ ವೆರಿ ಪೇನ್ಫುಲ್. ಇವಾಗ ನೀವು ಒಬ್ಬ ಪಬ್ಲಿಷರ್ ಆಗಿ ನೋಡೋದು ಬೇರೆ, ನಾವು ಏನೇನೋ ಮಾತಾಡ್ತೀವಿ, ಏನೇನೋ ಹೇಳ್ತೀವಿ, ನಮ್ಮನ್ನ ಮೇಡಮ್ ನಮಗೆ ಬುಕ್ಸ್ ಎಲ್ಲಿ ಸಿಗುತ್ತೆ ಅಂತಂದಾಗ ನಮಗೆ ಎಂಥ ಡೈಲಮಾಸ್ ಇರುತ್ತೆ. ನಾವು ಮಾತಾಡೋದಕ್ಕೂ ಪ್ರಾಕ್ಟೀಸ್ಗೂ ಇರೋದೇ ಇಲ್ಲ ಅಂತ. ಆಮೇಲೆ ಕೆಲವು ಫ್ರೆಂಡ್ಸು ನಿಮಗೆ ಪರಿಚಯ ಇರೋ ಸ್ನೇಹ ಬುಕ್ ಹೌಸ್ ಪರಶಿವಪ್ಪ ಆಗ್ಬೋದು, ಮತ್ತು ಇನ್ನು ಕೆಲವು ಹಂಸಧ್ವನಿ ಕೂಡ ಇನ್ನೊಂದಿಬ್ಬರು ಫ್ರೆಂಡ್ಸು ಒಂದಷ್ಟು ಬುಕ್ಸ್ ತಂದು ಕೊಟ್ಟರು. ತುಂಬ ನಾವು ಟ್ರೈ ಮಾಡಿದ್ವಿ, ಏನದು ಡಿಪಾರ್ಟ್ಮೆಂಟಿಂದ ಏನಾದರೂ ಒಂದು ಔಟ್ಲೆಟ್ ಶುರು ಮಾಡ್ತೀರಾ, ನಾವು ಜಾಗ ಕೊಡ್ತೀವಿ ಅಂತ. ಬಿಗ್ ಝೀರೋ. ತುಂಬ ಬೇಜಾರಾಗುತ್ತೆ. ಈಗ ನೀವು ಹೇಳ್ತಾ ಇತ್ತು ಅಂದರೆ ಬೆಂಗಳೂರಲ್ಲೇ ಆಗಿದೆ, ಇನ್ನು ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಇಲ್ಲ. ಈ ಪುಸ್ತಕಗಳಿಗೆ ಮಾರುಕಟ್ಟೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದಾಗ ಅದು ಕೆಲವರ ಹಿತಾಸಕ್ತಿ ರಕ್ಷಣೆಗೆ ಆಗಿರುತ್ತೆ. ಒಂದು ಹಾಗೆ ಹೇಳಿದಾಗ ಏನಂದರೆ ಲೇಖಕರಿಗೆ ರಾಯಲ್ಟಿ ಕೊಡೋದು ತಪ್ಪುತ್ತೆ, ಇನ್ನೊಂದು ಲೇಖಕ ಲೆಕ್ಕವನ್ನು ಕೇಳೋದು ತಪ್ಪುತ್ತೆ, ಮತ್ತು ಇನ್ನೊಂದು ಲೇಖಕನಿಂದನೇ ದುಡ್ಡು ತಗೊಂಡು ಪ್ರಿಂಟ್ ಮಾಡಿಕೊಂಡು ಪ್ರಕಾಶಕ ಸೇಫ್ ಆಗುವಂಥದ್ದು ನಡೆಯುತ್ತೆ. ಎಲ್ಲರೂ ಮಾಡ್ತಾ ಇಲ್ಲ, ಕೆಲವರು ಅದನ್ನು ಮಾಡಿದರು, ವ್ಯವಸ್ಥಿತವಾಗಿ ಮಾಡಿದರು. ಈ ಕಾರಣಕ್ಕೆ ಒಂದು ನಂಬಿಕೆ ಅಂತೂ ಹುಡ್ತು, ಕನ್ನಡ ಪುಸ್ತಕಗಳಿಗೆ ಭವಿಷ್ಯ ಇಲ್ಲ, ಕನ್ನಡ ಪುಸ್ತಕಗಳಿಗೆ ಓದುಗರಿಲ್ಲ ಅನ್ನೋಂಥದ್ದು. ಹಾಗೆ ಅದು ಅದೇ ನಿಜವಾಗಿದ್ರೆ ರಿಸರ್ಚ್ ಆಯ್ತಲ್ವ ಶ್ರೀನಿವಾಸ್? ಹೌದು ಹೌದು ಹೌದು. ನಾನು ಪುಸ್ತಕ ಲೋಕಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಸಮಸ್ತ ಸಾಹಿತಿಗಳಿಗೂ ಗೊತ್ತು, ನಾನು ನನ್ನ ಮಾತನ್ನು ಪ್ರತಿಯೊಬ್ಬರು ಸಹಮತ ವ್ಯಕ್ತ, ನನ್ನ ವಿರೋಧಿಸುವವರು ಯಾರಿದ್ರು ಅವರು ಕೂಡ ಸಹಮತ ವ್ಯಕ್ತಪಡಿಸ್ತಾರೆ. ಅನೇಕ ಪ್ರಕಾಶಕರು ಲೇಖಕರಿಂದ ದುಡ್ಡು ತಗೊಂಡು ಪ್ರಕಟ ಮಾಡ್ತಾಯಿದ್ರು. ನಾವು ಬಂದ ನಂತರದಲ್ಲಿಯೇ ಲೇಖಕರನ್ನು ಗೌರವಿಸಲು, ಜಾಸ್ತಿ ಗೌರವಿಸೋಕ್ಕೆ ಮತ್ತು ವೃತ್ತಿಪರವಾಗಿ ಗೌರವಿಸೋಕ್ಕೆ ಶುರು ಮಾಡಿದರು. ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪುಸ್ತಕ ಮಾಡೋಕ್ಕೆ ಶುರು ಮಾಡಿದರು. ರಾಯಲ್ಟಿ ನೀಟಾಗಿ ಸಂಧಾನ ಮಾಡಲಿಕ್ಕೆ ಶುರು ಮಾಡಿದರು. ಎಲ್ಲರೂ ಅಲ್ಲ, ಮೊದಲು ಕೆಲವರು ಕೊಡ್ತಾಯಿದ್ರು ಮೊದಲು ಕೂಡ, ಆದರೆ ಒಂದು ವ್ಯವಸ್ಥೆಯಾಗಿ ಇದ್ದಂತಹ ಲೋಪಗಳೇನಂತಂದರೆ, ಅಯ್ಯೋ ಯಾರು ಪುಸ್ತಕ ಆಗುತ್ತೆ, ನೀವು ಇಷ್ಟು ಕೊಟ್ಟರೆ ನಾನು ಲೋಗೋ ಹಾಕ್ಕೊಂಡು ಪ್ರಿಂಟ್ ಮಾಡಿಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಇದ್ದರು. ಸೊ ಆ ವ್ಯವಸ್ಥೆ ಒಂದು ಬದಲಾಯಿತು, ಮತ್ತು ಕನ್ನಡ ಪುಸ್ತಕಗಳನ್ನು ಓದುವವರು ಇದ್ದಾರೆ ಅನ್ನೋಂಥದ್ದು ಪ್ರೂವ್ ಆಯಿತು. ಆ ಕಾರಣಕ್ಕೋಸ್ಕರ ತುಂಬ ಜನ ಬರೀಲಿಕ್ಕೆ ಮತ್ತು ಪ್ರಕಟ ಮಾಡಲಿಕ್ಕೆ ಶುರು ಮಾಡಿದ್ರು. ನೀವು ನಂಬಲಿಕ್ಕಿಲ್ಲ, ಈ ನಾವು ವೀರಲೋಕ ಬಂದಾದ ಮೇಲೆ ಕನಿಷ್ಠ ಒಂದು 25 ಪ್ರಕಾಶನ ಸಂಸ್ಥೆಗಳು ಹುಟ್ಟಿದ್ದಾವೆ ಹೊಸದಾಗಿ. ಅದು ಎಲ್ಲ ಹೊಸ ಹುಡುಗರುಗಳು ಬೆಂಗಳೂರಲ್ಲಿ ಹುಟ್ಟಿದ್ದಾವೆ, ಬೇರೆ ಬೇರೆ ಭಾಗದಿಂದ ಮಾಡಿದ್ದಾರೆ. ಅದ್ಧೂರಿಯಾಗಿ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡೋ ಮಟ್ಟಕ್ಕೆ ಅವರೆಲ್ಲನೂ ನಿಂತಿದ್ದಾರೆ, ಮತ್ತು ಅವರ ಪುಸ್ತಕಗಳನ್ನು ವ್ಯವಸ್ಥಿತವಾಗಿ ಮಾರ್ಕೆಟ್ ಮಾಡ್ತಾರೆ. ಕೆಲವು ಪ್ರಕಾಶನಗಳ ಹೊಸ ಹುಡುಗರು ಅವರ ಕೆಲವೇ ಕೃತಿಗಳಾದರೂ ಕೂಡ ಅದನ್ನು 2ನೇ ಮುದ್ರಣ 3ನೇ ಮುದ್ರಣಕ್ಕೆ ತಲುಪಿಸ್ತಾ ಇದ್ದಾರೆ. ಅಂದರೆ ಪಕ್ಕಾ ಪ್ರೊಫೆಷ್ನಲಿ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅವೆಲ್ಲವನ್ನು ಮೀರಿ ಅವರು ಅದನ್ನು, ಯಾಕಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು. ಯಾಕೆ ಇದಾಗ್ತಿಲ್ಲ, ವೀರಲೋಕ ಹೀಗಿದೆ, ಹೌದಾ ನಿಜಾನಾ, ಇದನ್ನೆಲ್ಲ ಶುರು ಮಾಡಿದ್ರಲ್ಲ. ಯಾವಾಗ ಶುರು ಮಾಡಿದ್ರು ಒಂದು ಹೊಸ ಹೊಸ ಯೋಚನೆಗಳು ಹುಟ್ಟಾಗೋಯ್ತು. ಈಗ ಅವರಿಂದನೂ ನಾನು ಕಲಿಯೋಷ್ಟು ಅವರು ಹೊಸದಾಗಿ ಏನೋ ಯೋಚನೆ ಮಾಡ್ತಿದ್ದಾರೆ. ಟೀಮ್ ಆಗಿದೆ. ಎಸ್ ಒಂದು ಜನ್ರೇಷನ್ ಚೇಂಜ್ ಆಗಿದೆ. ಒಂದು ಹೊಸ ಜನ್ರೇಷನ್ನು ಕನ್ನಡ ಸಾಹಿತ್ಯವನ್ನು ಸರಿ ದಾರಿಯಲ್ಲಿ ನಡೆಸ್ತಾ ಇದೆ. ನನಗೆ ಆ ಖುಷಿ ಇದೆ. ಇನ್ನು 5 ವರ್ಷದಲ್ಲಿ ನೀವು ನಿಚ್ಚಳವಾದಂತಹ ಫಲಿತಾಂಶವನ್ನು ನೋಡ್ತೀರಿ. ಮತ್ತು ಪ್ರತಿ ಲೇಖಕನಿಗೂ 1,000-2,000 ಓದುಗರು, ಅದು ಇ ಬುಕ್ ಮುಖಾಂತರನೋ ಆಡಿಯೋ ಬುಕ್ ಅಂತನೋ ಅಥವಾ ಫಿಸಿಕಲ್ ಬುಕ್ಕು ಯಾವುದೋ ಮುಖಾಂತರ ಕನಿಷ್ಠ ಒಂದು 2-3 ಸಾವಿರ ಓದುಗರು ಇದ್ದೇ ಇರ್ತಾರೆ. ಸತ್ವಯುತ ಬರಹಗಾರರಿಗೆ ಓದುಗರ ಕೊರತೆ ಇಲ್ಲ. ನಾವು ನಂಬಿಸಿದ್ವಿ ಓದುಗರಿಲ್ಲ ಅನ್ನೋಂಥದ್ದನ್ನು, ಅದನ್ನು ಬ್ರೇಕ್ ಮಾಡಿದ್ದು ವೀರಲೋಕದ ಸಾಧನೆ. ಓಕೆ, ಅಂದರೆ ನೀವು ಎಮೋಷನಲ್ ಲೆವೆಲ್ಲಿಂದ ಪ್ರೊಫೆಷನಲ್ ಲೆವೆಲ್ಲಿ ಸಾಹಿತ್ಯ ಅಥವಾ ಬುಕ್ಸ್ನ ತಗೊಂಡೋಗಿ. ಎಕ್ಸಾಕ್ಟ್ಲಿ. ನನಗೆ ಆ ಹುಡುಗರು ಅವ್ರ ಬ್ಯಾಕ್ಗ್ರೌಂಡ್ ಏನು? ಎಲ್ಲ ಹುಡುಗರು ಅವರು ಬರಹಗಾರರೇ. ಆ್ಯಕ್ಚುಲಿ ಓಕೆ, ಅವರೆಲ್ಲ ಬರಹಗಾರರೇ. ಒಂದು ಹೊಸ ಜನ್ರೇಷನ್ ಎಲ್ಲ 30-32 ವರ್ಷದ ಹುಡುಗರುಗಳೆಲ್ಲ ಹೊಸದಾಗಿ ಶುರು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳ್ತಿರೋಂಥದ್ದು ಮೇಡಮ್, ಈ ಕನ್ನಡವನ್ನು ನೀವು ವಾಸ್ತವಕ್ಕೆ ಹತ್ತಿರ ಇಟ್ಕೊಂಡೇ ನೋಡಬೇಕಾಗುತ್ತೆ. ನೀವು ತುಂಬ ಎಮೋಷ್ನಲಾಗಿ ತಗೊಂಡ್ರೆ ಎಸ್ ಅದು ಓಕೆ, ಅದೊಂಥರ ತಾಯ್ತನ. ಬಟ್ ತಾಯಿಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿನೇ ಅವಕ್ಕೇನು ಕಾಪಾಡ್ಕೋಬೇಕಾಗುತ್ತೆ. ನಾನು ಹಾಗೆ ಇದೊಂದನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದೆ, ಏನೇನು ಮಾಡ್ಬೋದು ಅಂತ. ಒಂದು, ಲೇಖಕರನ್ನು ಸ್ಟಾರ್ ವ್ಯಾಲ್ಯೂ, ಲೇಖಕರೇ ಸ್ಟಾರ್ಗಳು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದೆ. ಸಾಕಷ್ಟು ವಿರೋಧಗಳು ಬಂತು.
ಬಟ್ಟು ಲೇಖಕರ ಬಗ್ಗೆ ಏನು ಹೇಳೋದಂದರೆ ಅವರು ಸರಿದಾರಿಯಲ್ಲಿ ನಡೆಸ್ತಾರೆ, ಸಮಾಜಕ್ಕೆ ಒಂದು ದಿಕ್ಸೂಚಿ ಥರ ಇರ್ತಾರೆ ಲೇಖಕರು. ಸಿನಿಮಾದವರು ಹೀರೋಗಳಲ್ಲ, ಸಿನಿಮಾದವರು ಸ್ಟಾರ್ಗಳಲ್ಲ, ದೇ ಆರ್ ಎಂಟರ್ಟೈನರ್ಸ್. ನಾನು ಅದನ್ನು ನಂಬಿದೆ. ಎಂಟರ್ಟೈನರ್ಸ್ ಅಷ್ಟೇ. ನಾವು ದುಡ್ಡು ಕೊಡ್ತೀವಿ, ಎಂಟರ್ಟೈನ್ ಮಾಡ್ತೀವಿ, ದುಡ್ಡು ಕೊಡ್ತೀವಿ, ಸರ್ಕಸ್ಗೆ ಹೋಗ್ತೀವಿ. ಸೇವೆ ಅಲ್ಲ ಅದು, ಅಲ್ವಾ? ದೇ ಆರ್ ಎಂಟರ್ಟೈನರ್ಸ್. ಮತ್ತು ಅವರು ನಮ್ಮ ಕನ್ನಡದ ಒಂದು ಕಲೆಯ ಬ್ರ್ಯಾಂಡ್ ಅಂಬಾಸಿಡರ್ಸು. ಔಟ್ ಆಫ್ ಕರ್ನಾಟಕಕ್ಕೆ ಹೋದರೆ ಎಕ್ಸ್ಪ್ರೆಷನ್ನು, ರೆಕಗ್ನೈಸೇಷನ್ನು ಏನೇ ಆದರೂ ಕೂಡ ಓಕೆ, ಅದನ್ನು ತಗೊಳ್ಳೋಣ. ಬಟ್ ಸಮಾಜ ತಪ್ಪು ದಾರಿಯಲ್ಲಿ ನಡೀತಾ ಇದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಮೊದಲು ಧ್ವನಿ ಎತ್ತೋದು ಒಬ್ಬ ಲೇಖಕ. ಮತ್ತು ನಮ್ಮ ಒಳಗಿನ ಪ್ರಜ್ಞೆಯನ್ನು ಜಾಗರೂಕಗೊಳಿಸೋನು ಆತ. ನನಗೆ ನಿಜಕ್ಕೂ ಆವತ್ತು ಇವತ್ತು ಮುಂದೆ ಕೂಡ ಅದೆಷ್ಟೇ ವಿರೋಧಗಳು ಇರಲಿ, ಏನೇ ಇರಲಿ, ಆತ ಒಬ್ಬ ಸ್ಟಾರ್. ಅದನ್ನೇ ನಾನು ಹೇಳಿದೆ, ನನ್ನ ಮನಸ್ಸಲ್ಲಿದ್ದದ್ದು ಮಾತು, ಯು ಆರ್ ಸ್ಟಾರ್ ಅಂತ ಹೇಳಿ ಅವ್ರಿಗೆ ಫಸ್ಟ್ ಕಟೌಟ್ ನಿಲ್ಲಿಸ್ದೆ. ನಾನು ಲೇಖಕರಿಗೆ ಕಟೌಟ್ ನಿಲ್ಲಿಸಿದ ನಾನೊಬ್ಬ ಫಸ್ಟ್. ಆ ಕಟೌಟಿಗೆ ನಿಲ್ಲಿಸಿದಾಗ ಸಿಕ್ಕಾಪಟ್ಟೆ ವಿರೋಧಗಳು ಬಂದರು. ಇದೇ ಲೇಖಕರೇ ಸಿನಿಮಾದವ್ರ ಹಿಂದೆ ಬೀಳಬೇಡಿ, ಸಿನಿಮಾದವರು ದುಡ್ಡು ತೊಗೊಂಡು ಆ್ಯಕ್ಟ್ ಮಾಡ್ತಾರೆ, ಅವರು ಹೀರೋಗಳಲ್ಲ ಅಂತ ಹೇಳ್ತಾ ಇದ್ದದ್ದು ಲೇಖಕರು. ಎಸ್, ಅವರಲ್ಲಪ್ಪ, ನೀವೇ ಹೀರೋಗಳು ಅಂತ ಹೇಳಿದಾಗ ಹಾಂ, ಅಲ್ಲಲ್ಲ, ನೀವೇ, ಹೌದು, ನೀವು ದಿಕ್ಸೂಚಿ, ನೀವು ಹೀರೋಗಳು, ನೀವು ಸ್ಟಾರ್ಗಳಂತಂದರೆ ಮತ್ತದೇ ಲೇಖಕರೇ ತಿರುಗಿ ಶುರು ಮಾಡಿದ್ರು, ಲೇಖಕರನ್ನ ಹೀರೋಗಳಂತ ಅವನೇನು ತಲೆ ಕೆಟ್ಟಿದೆಯಾ ಅಂತ. ಸೊ ಈ ಥರದ ವಿರೋಧಗಳ ನಡುವೆ ನನಗೆ ಕ್ಲಾರಿಟಿ ಇತ್ತು, ಇಲ್ಲ, ನಾನು ಇವರನ್ನಷ್ಟೇ ಬಿಂಬಿಸಬೇಕು, ಇವ್ರಿಗೆ ಕಟೌಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಕಟೌಟ್ಗಳು ನಿಲ್ಲಿಸಿದ್ವಿ. ಸೊ ಸುದೀಪ್ ಅವ್ರನ್ನ ಕರ್ಕೊಬಂದು ಇನಾಗ್ರೇಷನ್ ಮಾಡಿಸಿದ್ದು. ಸುದೀಪ್ ಅವರು ಬಂದಿದ್ದಾಗ ನೀವು ಹೊಸದೇಂದ್ರ ಅವ್ರನ್ನ ಯಾವಾಗಾರ ಸಿಕ್ಕರೆ ಕೇಳಿ, ಕನ್ನಡ ಪುಸ್ತಕ ಬಿಡುಗಡೆಗೆ 150 ಕ್ಯಾಮ್ರಾ ಮೀಡಿಯಾ ಬಂದದ್ದು ಫಸ್ಟು ಕಾರ್ಯಕ್ರಮ ವೀರಲೋಕದ ಶುರು. ನೀವು ಹೇಗೆ ಮಾಡಿದ್ರಿ ಅಂತ ಕೇಳಿದ್ರಲ್ಲ, ನಾನು ಅಷ್ಟು ಆ ಒಂದು ಎಂಥದ್ದು, ಈ KGF ಸಿನಿಮಾ ಮಾಡಬೇಕಾದ್ರೆ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ರಲ್ಲ, ಹಾಗೆ ಪುಸ್ತಕ ಬಿಡುಗಡೆಗೆ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು. ಇಡೀ ಕರ್ನಾಟಕದಾದ್ಯಂತ ಸಿನಿಮಾ ಪೋಸ್ಟ್ಗಳಿಗಿಂತ ದೊಡ್ಡ ಪೋಸ್ಟ್ಗಳು, ದೊಡ್ಡ ದೊಡ್ಡ ಹೋರ್ಡಿಂಗ್ಸು, ಬಸ್ಸು, ಆಟೋ ಮೇಲೆಲ್ಲ ಹೋರ್ಡಿಂಗ್ಸು. ಸುದೀಪ್ ಬರ್ತಾಯಿದ್ದಾರೆ, 5 ಸ್ಟಾರ್ ಹೋಟ್ಲಲ್ಲಿ ಪುಸ್ತಕ ಬಿಡುಗಡೆ. ಸೊ ಅದು 10 ಪುಸ್ತಕಗಳು, 10 ಲೇಖಕರು ಕೂಡ ಸ್ಟಾರ್ಗಳೇ, ಅವ್ರದ್ದು ಕಟೌಟ್ ಇದೆ. ಈ ಥರದ್ದೆಲ್ಲ ಒಂದು ವೈಭವ ಕ್ರಿಯೇಟ್ ಆಗಿತ್ತು. ಅಂದರೆ 150 ಕ್ಯಾಮ್ರಾ ಪುಸ್ತಕ ಬಿಡುಗಡೆಗೆ ಬಂದು ನಿಂತಿತ್ತು ಅವತ್ತು. ಸೊ ಅಲ್ಲಿಂದ ಆಚೆಗೆ ವೀರಲೋಕದ ಒಂದು ಜಿಗಿತಾ ಇತ್ತಲ್ಲ, ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಇವರು, ನಿಜಾನ ಇವನೇನು ಯಾವುದನ್ನು ಬ್ಲ್ಯಾಕ್ ಮನಿ ವೈಟ್ ಮಾಡೋಕ್ಕೆ ಬಂದಿದ್ದಾನ ಅಂತ ಒಂದು. ಎರಡನೇದು, ಇದ್ಯಾವುದೋ ರಾಜಕಾರಣಕ್ಕೆ ಹೋಗೋಕ್ಕೆ ಈ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತ ಎರಡು. ಮೂರನೇದು, ಸೊ ಇಲ್ಲಿ ಬೇರೆ ಯಾವುದನ್ನು ಸ್ಕೀಮ್ಗಳ ಮೂಲಕ ದುಡ್ಡು ಮಾಡಲಿಕ್ಕೆ ಬಂದಿದ್ದಾನ ಅನ್ನೋಂಥದ್ದು. ನಾಲ್ಕನೇದು, ಭಾಳ ಮುಖ್ಯವಾದದ್ದು, ಇದು ತುಂಬ ದಿವಸ ನಡೆಯಲ್ಲ ಅಂತ. ಇದು ನಿಮ್ಮದು ಕ್ರೆಡಿಬಿಲಿಟಿ ಕ್ವೆಶ್ಚನ್ ಆಗಿತ್ತು. ಹಾಂ, ತುಂಬ ದಿವಸ ನಡೆಯಲ್ಲ ಇದು ಅಂತ ಹೇಳಿ ಈ ಥರದ್ದೊಂದು 4 ಅಂಶಗಳನ್ನು ಇಟ್ಕೊಂಡು ನನ್ನ ಬಗ್ಗೆ ಭಾಳ ಚರ್ಚೆಗಳಾಯಿತು. ತುಂಬ ಸಾಹಿತ್ಯ ಲೋಕದಲ್ಲಿ ಒಬ್ಬ ಪ್ರಕಾಶಕ ಇಷ್ಟು ಚರ್ಚೆಗೊಳಗಾಗಿದ್ದು ಬಹುಶಃ ಇತಿಹಾಸದಲ್ಲಿ ನಾನೇ ಮೊದಲು. ಸೊ ಟಾರ್ಗೆಟ್ ಆಗಿದ್ವಿ, ಪ್ರೀತಿಗೂ ಟಾರ್ಗೆಟ್ ಆಗಿದೆ, ಟೀಕೆಗೂ ಟಾರ್ಗೆಟ್ ಆಗಿದೆ ನಾನು. ಬಟ್ ನಾನು ಎಲ್ಲವನ್ನು ಕೂಡ ಭಾಳ ಪ್ರೀತಿಯಿಂದನೇ ಸ್ವೀಕರಿಸಿದ್ದೀನಿ. ಯಾಕಂತಂದರೆ ನೀವು ಹೇಳ್ತಾ ಇದ್ರಲ್ಲ ಆಗಲೇ ಒಂದು ದಶಕ ಆಗಿರ್ಬೋದು ಅಂತ, ಇಲ್ಲ, ಜಸ್ಟ್ 3 ವರ್ಷ ಆಯ್ತು ನಾನು ಬಂದಷ್ಟೇ. 3 ವರ್ಷದಲ್ಲಿ ಇಷ್ಟೊಂದಿದ್ದು. ಅದೇ ನಾನು ಹೇಳಿದ್ನಲ್ಲ, ನಿಮ್ಮ ಬಗ್ಗೆ ಒಂಥರ ಗೊತ್ತಿಲ್ಲ. ಈಗ ನೀವು ಹೇಳಿದ್ರಲ್ಲ, ನಾನು ಸರ್ಟನ್ ಥಿಂಗ್ಸ್ ನಾನು ಶುರು ಮಾಡಬೇಕಾದ್ರೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಅಂತ. ನಿಮ್ಮ ವಿಷಯದಲ್ಲೂ ಅಷ್ಟೇನೆ, ನನಗೆ ಕೆಲವು ಡೌಟ್ಸ್ ಹಾಗೆ ಇದ್ಕೊಳ್ಳಿ, ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತಿಳ್ಕೊಳ್ಳೋಣ, ಬಂದ ಮೇಲೆ ಫಸ್ಟ್ ಹ್ಯಾಂಡಾಗೆ ತೊಗೊಳ್ಳೋಣ, ಅಂತೆ ಕಂತೆ ಅಂತ ತೊಗೊಳ್ಳೋದು ಬೇಡ ಅಂತ ಇತ್ತು. ಒಂದು ಹೊಸ ಬದಲಾವಣೆ ಕಾರಣವಾಗಿದ್ದೀವಿ ಅನ್ನೋಂಥದ್ದು ಒಂದು. ಮತ್ತು ಜನ ಈ ಕ್ಷೇತ್ರವನ್ನು ಗಂಭೀರವಾಗಿ ಸ್ವೀಕರಿಸಲಿಕ್ಕೆ, ಗಂಭೀರವಾಗಿ ಇಲ್ಲಿ ಇದನ್ನೊಂದು ಉದ್ಯಮವಾಗಿ ತಗೊಳ್ಳಿಕ್ಕೆ ಮನಸ್ಸು ಮಾಡಿದ್ದಾರೆ. ಅದು ಮಾಡೋದು, ಇನ್ವೆಸ್ಟ್ ಮಾಡೋದು ಅದು ಸೆಕೆಂಡ್ರಿ. ಬಟ್ ನಾನು ತರ್ತೇನೆ, ಇನ್ವೆಸ್ಟರ್ಸ್ ತರ್ತೇನೆ. ಈ ಭಾಗದಲ್ಲಿ ಒಂದು ಮಳಿಗೆ ಅಲ್ಲ, ಕರ್ನಾಟಕದ 224 ತಾಲೂಕಲ್ಲೂ ಕೂಡ ಪುಸ್ತಕ ಮಳಿಗೆಗಳು ಬರೋ ಥರ ಮಾಡ್ತೀವಿ. ಕನ್ನಡ ಪುಸ್ತಕಗಳನ್ನು ಓದುಗರ ಸಂಖ್ಯೆನ ಹೆಚ್ಚಿಸ್ತೀವಿ, ಅದೆಲ್ಲ ನಂಬಿಕೆ ಇದೆ. ಓಕೆ, ಇವಾಗ ನೀವು ಪುಸ್ತಕ ಮತ್ತು ಸಾಹಿತ್ಯ ಅಂತ ಹೇಳ್ತೀರಾ, ಏನು ಹಾಗಂದ್ರೆ? ಇಲ್ಲ, ಪುಸ್ತಕ ಅನ್ನುವಂಥದ್ದು ದಾರಿ ಆದರೆ ಸಾಹಿತ್ಯ ಅನ್ನುವಂಥದ್ದು ಬೆಳಕೋದು. ಸೊ ನಾನು ಈ ಪುಸ್ತಕಗಳ ಮೂಲಕ ಒಂದು ಕನ್ನಡಿಗರ ಒಳನೋಟವನ್ನು, ಅಂತಃಸತ್ವವನ್ನು ಒಂದು ಬೆಳಗುವಂತಹ ಒಂದು ಪ್ರಯತ್ನ ಮಾಡಬೇಕು ಅಂತ ಆಸೆ. ಓಕೆ, ಅದಕ್ಕೆ ನಂಗೆ ಅರ್ಥ ಆಗಲಿಲ್ಲ. ನನಗೆ ಪುಸ್ತಕ ಅಂತಂದರೆ ನೀವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ? ಪುಸ್ತಕವನ್ನು ಅದೇ ಒಂದು ಒಳನೋಟವಾಗಿ, ಜೀವನ ದರ್ಶನವಾಗಿ. ಮತ್ತು ನಾವು ಜನ ಇವತ್ತೇನಾಗಿದ್ದೀವಿ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಮತ್ತು ಈ ರೀಲ್ಸು ಮತ್ತು ಇನ್ನೊಂದು ಈ ಹೈಪ್ಗಳ ಕಾರಣಕ್ಕೋಸ್ಕರ
ನಾವು ತೀರಾ ಒಂಥರ ಸವಕಲು ಅನಿಸ್ಬಿಟ್ಟಿದ್ದೀವಿ, ನಾವು ತಳಪಾಯದಿಂದ ಗಟ್ಟಿಯಾಗಿಲ್ಲ ಅಂತ. ಸೊ ನಮ್ಮನ್ನು ಪುಸ್ತಕಗಳು ನನ್ನನ್ನಂತೂ ಗಟ್ಟಿ ಮಾಡಿದ್ದಾವೆ. ಆ ಗಟ್ಟಿ ಮಾಡುವ ಪ್ರಕ್ರಿಯೆಗೆ ಪ್ರತಿಯೊಬ್ಬ ಕನ್ನಡಿಗನೂ ಒಳಗಾಗಲಿ ಅಂತ. ಸೊ ಅದರಿಂದ ಮೊಬೈಲ್ ಜಾಗದಲ್ಲಿ ಪುಸ್ತಕ ಬರಲಿ ಅಂತ ಹೇಳ್ಬಿಟ್ಟು, ಆ ಪುಸ್ತಕದಲ್ಲಿರುವಂತಹದ್ದು ಸಾಹಿತ್ಯ. ಆದ್ದರಿಂದ ಸಾಹಿತ್ಯ ಎಷ್ಟು ನಿಮ್ಮೊಳಗೆ ಹೋಗುತ್ತೋ ಅಷ್ಟು ನೀವು ಗಟ್ಟಿಯಾಗ್ತಾ ಹೋಗ್ತೀರಲ್ವ, ಅದು ನನ್ನ ಸ್ವಾರ್ಥ. ಸೊ ಕನ್ನಡಿಗರಿಗೆ, ನನ್ನ ಮಕ್ಕಳಿಗೆ ನಾನು ಚೆನ್ನಾಗಿ ಓದಿಸ್ತೇನೆ, ಪಠ್ಯೇತರ ಚಟುವಟಿಕೆಗಳನ್ನು ಓದಿಸ್ತೇನೆ. ಇವತ್ತು ಸ್ಕೂಲಿಗೆ ರಜೆ ಹಾಕಿಸಿ ನಾನು ಪ್ರವಾಸ ಕರ್ಕೊಂಡು ಹೋಗ್ತೀನಿ. ಈಗಲೂ ಕೂಡ ಮೊನ್ನೆ 10 ದಿವಸ ರಜೆ ಹಾಕ್ಬಿಟ್ಟು ದುಬೈ ಕರ್ಕೊಂಡು ಹೋಗಿದ್ವಿ. ಸ್ಕೂಲಲ್ಲಿ ಇದೇನಿದು ಎಕ್ಸಾಮ್ ಟೈಮಲ್ಲಿ, ಟೆಸ್ಟ್ ಟೈಮಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ, ಇಲ್ಲಿ ಸ್ಕೂಲಲ್ಲಿ ಕಲಿಯೋದೇ ಅಲ್ಲ ಮುಖ್ಯ, ಬದುಕು ಇನ್ನೂ ಏನೋ ಇದೆ, ಮಕ್ಕಳು ಕಲೀಲಿ ಅನ್ನೋಂಥದ್ದು. ಹಾಗೆ ನಾನು ಸರ್ವತೋಮುಖವಾಗಿ ನನ್ನ ಮಕ್ಕಳು ಇದುವರೆಗೂ ವಸುಧೇಂದ್ರ ಅವರ, ಜೋಗಿಯವರ, ನನ್ನ ಮಗಳು ಈಗ 13 ವರ್ಷ, ಒಂದು 15 ಕಾದಂಬರಿ ಓದಿದ್ದಾಳೆ. ನನಗೆ ಖುಷಿ ಇದೆ. ಆ ಪುಸ್ತಕಗಳನ್ನು ಓದಿದ ಮಕ್ಕಳ ಒಳನೋಟಗಳು ಮತ್ತು ಜೀವನದ ಬಗ್ಗೆ ಅವರ ಅವಗಾಹನೆ ಇದೆಯಲ್ಲ, ಅದು ಬೇರೆ ರೀತಿಯೇ ಇದೆ. ಮತ್ತು ನೀವು ಅವ್ರ ಬಗ್ಗೆ ತುಂಬ ಆತಂಕ ಪಡಬೇಕಾಗಿಲ್ಲ. ಸೊ ಅವರು, ನನ್ನ ಮಗಳು ನನಗೆ ಬಂದು ಹೇಳ್ಕೊಡೋಷ್ಟು ಪ್ರಬುದ್ಧಳಾಗಿದ್ದಾಳೆ. 13 ವರ್ಷದ ಮಗು, ಅಪ್ಪ ಇದು ಸರಿ ಇದು ತಪ್ಪು ಅನ್ನೋಂತ ಹೇಳಿದ್ದಾಳೆ ಅಂತಂದರೆ ಅದು ಪುಸ್ತಕಗಳು ಅವಳು ಕೊಟ್ಟಿದ್ದಂಥದ್ದು. ಈ ಥರದ ಒಂದು ಒಳಗಾಗುವಿಕೆ ಪ್ರತಿಯೊಂದು ಮನೆಗೂ ತಲುಪಿದರೆ ಎಂಥ ಖುಷಿ ಅಲ್ವಾ. ಪ್ರತಿಯೊಬ್ಬರು ಮೊಬೈಲ್ ಇಟ್ಕೊಂಡು ನಾವು ಯಾವುದನ್ನು ಭ್ರಮಿಸ್ತಾ ಇದ್ದೀವಿ, ಅದಾಗಬಾರ್ದು ಅನ್ನೋಂಥ ಕಾರಣಕ್ಕೆ ನಾನು ಪುಸ್ತಕಗಳನ್ನು ಇಷ್ಟು ಗಟ್ಟಿಯಾಗಿ ಮಾರ್ಕೆಟಿಂಗ್ ಮಾಡ್ತೀನಿ, ಅದು ಕನ್ನಡದಲ್ಲೇ ತಲುಪಲಿ ಅನ್ನೋಂಥದ್ದು ಅನ್ನೋದು. ಓಕೆ, ಸೊ ಇವಾಗ ನೀವು ಮೊಬೈಲು, ಸೋಷಿಯಲ್ ಮೀಡಿಯಾ ಅಂತ ಬಂದಿದ್ದಕ್ಕೆ ಜ್ಞಾಪಕ ಅನ್ನಿಸ್ತಾ ಇದೆ ಇನ್ಸಿಡೆಂಟಲಿ. ಈಗ ಒಂದು ವಾರದ ಹಿಂದೆ ಆಸ್ಟ್ರೇಲಿಯಾ ಬಿಲೋ 16ಗೆ ಬ್ಯಾನ್ ಮಾಡಿದ್ದಾರೆ ಅಲ್ವಾ, ಬ್ಯಾನ್ ಮಾಡಿದ್ದಾರೆ. ಅಫಿಷಿಯಲಿ ಇಟ್ ಈಸ್ ಇಲ್ಲೀಗಲ್ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಥರದವರು ಪುಸ್ತಕದ ಜೊತೆಗೆ, ಸಾಹಿತ್ಯದ ಜೊತೆಗೆ ಡೈರೆಕ್ಟ್ಲಿ ಕೆಲಸ ಮಾಡ್ತೀರಾ. ಈ ಥರದ ವಿಷಯಗಳನ್ನು ನೀವು ಹೇಗೆ ಪಾಲಿಸಿ ಲೆವೆಲಲ್ಲಿ ಒತ್ತಡ ತರಕ್ಕೆ ಸಾಧ್ಯ ಆಗುತ್ತೆ? ಬಿಕಾಸ್ ನೀವು ರಿಸರ್ಚರ್ಸು ಹೌದು ಮತ್ತು ಕಮ್ಯುನಿಕೇಟರ್ಸು ಹೌದು, ಬ್ರಿಡ್ಜ್ ಥರ ಕೆಲಸ ಮಾಡ್ತಾ ಇರ್ತೀರ. ಬೇರೆ ಬೇರೆ ದೇಶಗಳಲ್ಲಿ ಆಗುವಂತಹದ್ದು ಮತ್ತು ಒಂದು ಲೋಕಲ್ ಕನ್ಸರ್ನು, ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತಾರಲ್ಲ, ಒಂದು ಪಾಲಿಸಿ ಲೆವೆಲ್ಗೆ ಹೋಗ್ಬೇಕಂತಂದರೆ ಈಗಿನ ವ್ಯವಸ್ಥೆ ಇದೆಯಲ್ಲ, ಮತ್ತು ಈಗಿನ ಹಿರಿಯರು ಇದ್ದಾರಲ್ಲ, ಅವರನ್ನೆಲ್ಲ ಮೀರಿ ಮುಂದಕ್ಕೆ ಹೋಗಬೇಕಾಗಿದೆ. ಅದು ಈ ಸಂದರ್ಭದಲ್ಲಿ ತುಂಬ ಕಷ್ಟ. ಇದು ನಿಮ್ಗಾಗಿದೆ. ಯಾಕೆ ಗೊತ್ತಾ, ಮೊನ್ನೆ ನಿಮ್ಮದು ಫೆಸ್ಟಿವಲ್ ಆಯ್ತಲ್ಲ, ಸಂತೆ ಆದಾಗ ಸುಮಾರು 12,000 ಮಕ್ಕಳನ್ನ ಕರ್ಕೊಂಬಂದ್ರಿ. ಅದು ಏನು ತುಂಬ ಸ್ಟ್ರಾಂಗೆಸ್ಟ್ ಸೆಕ್ರೆಟರಿನ ಕನ್ವಿನ್ಸ್ ಮಾಡಿರೋದು. ಆಕೆ ಜೀವ ಪಾಸ್ ಮಾಡಿದ್ರು, ಮಕ್ಕಳನ್ನ ಎಲ್ಲಿಗೂ ಕಳಿಸಲ್ಲ ಅಂತ ತಾನೆ. ಹಾಂ, ಸೊ ಇಟ್ ಈಸ್ ಅನ್ ಅಚೀವ್ಮೆಂಟ್. ನಾನು ಅದಕ್ಕೆ ಮಕ್ಕಳನ್ನ ಕರ್ಕೊಬರ್ಬೇಕಾದ್ರಿಂದ ಸ್ವಾರ್ಥ ಇರಲಿಲ್ಲ, ಅವರಿಗೆ ಕನ್ನಡ ತೋರಿಸ್ಬೇಕು ಅನ್ನೋದು ಒಂದು ಉದ್ದೇಶ ಗಟ್ಟಿಯಾಗಿತ್ತು. ಬಟ್ ಈಗ ನಾನು ಪಾಲಿಸಿ ಲೆವೆಲಲ್ಲಿ ಸರ್ಕಾರ ಜೊತೆಗೆ ಇದೆಲ್ಲ ನೆಗೋಷಿಯೇಷನ್ ಮಾಡೋಕ್ಕೆ ಶುರು ಮಾಡಿದಾಗ, ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ ನಾನು ತುಂಬ ವಿರೋಧಗಳನ್ನು ಎದುರಿಸಬೇಕಾಗುತ್ತೆ. ಸೊ ಈಗ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ, ನನ್ನ ಉದ್ದೇಶಗಳು ಬೇರೆ ಇದ್ದಾವೆ. ಐ ಆಮ್ ಗೋಯಿಂಗ್ ಟು ಸರ್ಪ್ರೈಸ್ ಕರ್ನಾಟಕ ಆಸ್ ವೆಲ್ ಆಸ್ ಇಂಡಿಯಾ. ನನ್ನದೇ ಯೋಚನೆಗಳು ಒಂದಷ್ಟು ಇನ್ಸ್ಪೈರ್ ಮಾಡುವಂತಹ ಶಕ್ತಿ ಇರುವಾಗ, ಲಿಸ್ಟಲ್ಲಿ ನಾನೇನೋ ಸೀನಿಯಾರಿಟಿ ನಂದೇನೋ ಸ್ವಲ್ಪ ಮೇಲೆ ಬಂದಿದ್ದರೆ ದೆನ್ ಐ ವಿಲ್ ಸ್ಟಾರ್ಟ್ ನೆಗೋಷಿಯೇಟ್. ಆಗ ನನ್ನಲ್ಲಿ ಒಂದಷ್ಟು ಸರ್ಕಾರವೇ ಮಾಡಬಹುದಾದಂತಹ ಕೆಲವು ಕೆಲಸಗಳು 100% ಒಬ್ಬ ವ್ಯಕ್ತಿಯಾಗಿ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್, ನಾನು ಅದನ್ನು ನಂಬಿದ್ದೀನಿ. ಬಟ್ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದಂಥ ಕೆಲಸಗಳು ಕನ್ನಡ ಪುಸ್ತಕಕ್ಕೆ ಏನಾಗಬೇಕಾಗಿದೆ ಅದನ್ನು ಮಾಡಿಸ್ಬೇಕು. ಮತ್ತು ಸರ್ಕಾರದಿಂದ ಏನೇ ಮಾಡಲಿ, ಪುಸ್ತಕ ಪ್ರಾಧಿಕಾರ ಅಂತ ಇದೆ, ಅವರು ಈಗಾಗಲೇ ಪುಸ್ತಕ ಮಳಿಗೆಗಳನ್ನು ಬೆಂಗಳೂರು ಪ್ರತಿ ತಾಲೂಕಲ್ಲೂ ಜಿಲ್ಲೆಯಲ್ಲಿರೋ ಥರ ಮಾಡಿದ್ದಾರೆ. ಹಾಗೆ ಮಾಡಿ ಇವತ್ತಿಗೆ ಮೈಸೂರಲ್ಲಿ ಒಂದು ಕಡೆ, ಕೋಲಾರದಲ್ಲಿ ಒಂದು ಕಡೆ ಬಿಟ್ಟರೆ ಅಕ್ಷರಶಃ ಎಲ್ಲ ಪುಸ್ತಕ ಮಳಿಗೆಗಳು ಕೂಡ ಮುಚ್ಚೋಗಿದೆ. ಸಾಹಿತ್ಯ, ನವ್ಯ, ನವೋದಯ ಎಲ್ಲರೂ ಜ್ಞಾಪಕ ಬರ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಇಸಮ್ ಇಲ್ಲದೆ ಸಮಾಜ ಬದುಕು ಅನ್ನೋ ಹಾಗೆ ಎಲ್ಲರೂ ಬರ್ಕೊಂಬಂದಿದ್ದಾರೆ. ಎಸ್ಪೆಷಲಿ ನಮ್ಮ ಕುವೆಂಪು, ಕಾರಂತರು, ಬೇಂದ್ರೆ, DVG ಎಲ್ಲರದು ಬರ್ತಾ ಹೋಗುತ್ತದು. ಆದರೆ ಇವತ್ತಿನ ದಿನ ಈಗ ನೀವು ಸ್ಪೆಷಲಿ ಹೇಳ್ದಂಗೆ ಬರಹದಲ್ಲಿ ಇಸಮ್ ಬರ್ತಾ ಇದೆ ಅಲ್ವಾ. ಅವತ್ತು ಬರೆದಿರೋ ಬೆಸ್ತರಳ್ಳಿ ರಾಮಣ್ಣ, ಸಿದ್ಧಲಿಂಗಯ್ಯ ಅವ್ರದ್ದು ಬರಗೂರಲ್ಲಿ ಕಾಣಿಸುವಂತಹ ಜನಪರ ಧೋರಣೆ ಇವತ್ತು ಬರ್ತಾ ಇರುವಂತಹ ಬರಹದಲ್ಲಿ, ಕತೆಗಳಲ್ಲಿ ಆ ಆನೆಸ್ಟಿ ಕಾಣಿಸ್ತಾ ಇದೆಯಾ? ನೀವು ಒಬ್ಬ ಪಬ್ಲಿಷರಾಗಿ ನೋಡೋದೇ ಬೇರೆ. ಜನಪರ ನಿಲುವುಗಳು ಇವತ್ತಿಗೂ ಇದ್ದಾವೆ, ಆದರೆ ಇವತ್ತು ಸಂಸ್ಕೃತಿ ಪರ ಅನ್ನುವಂತಹದ್ದು ಇನ್ನೊಂದು ನಿಲುವು ಶುರುವಾಗಿದೆ. ಸೊ ಸಂಸ್ಕೃತಿ ಆಚರಣೆಗಳ ಪರವಾದಂತಹದ್ದು,
ಆದ್ದರಿಂದ ಈ ಆಚರಣೆಗಳು ಸಂಸ್ಕೃತಿಯ ಪರವಾದಂತಹ ಮಾತುಗಳಿಗೆ ಹೆಚ್ಚು ಮಹತ್ವ ಮತ್ತು ಸೇಲ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಜನಪರವಾದ ನಿಲುವು ಇಲ್ಲೇನೋ ಅಂದ್ಕೋತೀವಿ. ಆ್ಯಕ್ಚುಲಿ ಇವತ್ತು 90% ಸೃಜನಾತ್ಮಕ ಕೃತ್ಯಗಳು ಈ ಜೀವಪರವಾಗಿಯೇ ಬರ್ತಿದ್ದಾವೆ. ನಮ್ಮ ಪ್ರಕಟಣೆಯ ಅನೇಕ ಕೃತ್ಯಗಳು ಈ ಜೀವಪರವಾದ ನಿಲುವುಗಳು ಮತ್ತು ಜೀವಪರತೆಯಲ್ಲಿ ಒಂದು ಸೃಜನಾತ್ಮಕತೆ ಇದೆ, ಕ್ರಿಯೇಟಿವಿಟಿ ಇದೆ. ಆಚರಣೆಗಳಲ್ಲಿ ನೀವು ವರದಿಗಾರಿಕೆ ಇದೆ ಅಷ್ಟೇ. ಸೊ ಅದರಿಂದ ಮತ್ತು ದ್ವೇಷ ಇದೆ. ಈಗ ಯಾವುದೋ ಒಂದು ವಿಷಯವನ್ನು ನೀವು ಹೇಳ್ತಾ ಇರಬೇಕಂತಾದರೆ ಒಬ್ಬ ವ್ಯಕ್ತಿನ ತೊಗೊಂಡು ಮಾತಾಡ್ಬೇಕಾದ್ರೆ ಆ ವ್ಯಕ್ತಿನ ವೈಬೇಕಾದ್ರೆ ಇನ್ಯಾವುದನ್ನು ತುಳಿಬೇಕಲ್ಲ, ತುಚ್ಛೀಕರಿಸ್ಬೇಕಲ್ವ, ಅದು ಆಗ್ತಿದೆ. ಸೊ ಜೀವಪರವಾದಂತಹ ವಿಷಯಗಳಿಗೆ ಇವತ್ತಿಗೂ ಕೊರತೆ ಇಲ್ಲ, ಬಟ್ ಓದುಗರ ಕೊರತೆ ಆಗಿದ್ದಾರೆ. ಯಾಕೆಂತಂದರೆ ಅವರನ್ನು ಡೈವರ್ಟ್ ಮಾಡ್ತಾಯಿದ್ದೀವಿ. ಸೊ ಒಬ್ಬ ಬಡವನ ಪರವಾದಂತಹ ಒಂದು ಸಮಸ್ಯೆಯ ಪರವಾದಂತಹ ವಿಷಯಗಳಿಗೆ ಇವತ್ತು ಧ್ವನಿ ಎತ್ತುವಂಥವ್ರಿದ್ದಾರೆ, ಬಟ್ ಆ ಧ್ವನಿ ವೀಕ್ ಆಗಿದೆ. ಅದೊಂದು ಗಮನಿಸಬೇಕಾದ ವಿಷಯ. ಬಿಟ್ಟರೆ ಆ ಬರೆಯೋರು ಇಲ್ಲ ಅಂತಲ್ಲ, ಆ ಬರವಣಿಗೆ ಎಷ್ಟು ದಿವಸ ಗುರು ಇದನ್ನೇ ಮಾತಾಡ್ಕೊಂಡಿರುವಂಥದ್ದು, ಎಷ್ಟು ಗುರು ಅಲ್ಲಿ ಹಿಂಗಂತೆ ಇಲ್ಲಿ ಹಂಗಂತೆ ಅಂತ ಹೇಳೋದ್ರಲ್ಲಿ ಮಜಾ ಇದೆ ಹೊರತು ಸೊ ನಮ್ಮಲ್ಲಿ ಹೀಗಾಗಿದೆ ಅನ್ನೋಂಥ. ನಾನು ಮೊನ್ನೆ ದುಬೈಗೆ ಹೋಗಿದ್ದಾಗ ಮಹಾರಾಷ್ಟ್ರದಲ್ಲಿ ಒಬ್ಬ ದಲಿತ ಹುಡುಗ ಬೇರೆ ಯಾರೋ ಹುಡುಗಿನ, ಬೇರೆ ಜಾತಿಯ ಹುಡುಗಿನ ಕೊಂದ ಅನ್ನೋಂಥ ವಿಷಯ ದುಬೈ ಪತ್ರಿಕೆಯಲ್ಲಿ ಬಂದಿದೆ. ನನ್ನ ನಿಜಕ್ಕೂ ಅವಮಾನ ಆಯಿತು ನನಗೆ. ನನ್ನ ದೇಶ ದುಬೈ ಅನ್ನೋಂಥದ್ದು ಎಷ್ಟು ಅದ್ಭುತ ವ್ಯವಸ್ಥಿತವಾದ ದೇಶ ಅಂತಂದರೆ ಅಲ್ಲಿ 200 ದೇಶದ ಜನರಿದ್ದಾರೆ. ಅಲ್ಲಿ ಆ 200 ದೇಶದ ಜನರಿಗೂ ಕೂಡ ಇದು ನಿಮ್ಮದೇ ದೇಶ ಅಂತ ಭಾವನೆ ಬರೋ ರೀತಿಯಂತಹ ವ್ಯವಸ್ಥೆಗಳಿದ್ದಾವೆ. ಅಲ್ಲಿನ ಸುಲ್ತಾನನಿಂದ ಹಿಡ್ಕೊಂಡು ಸಾಮಾನ್ಯನ ತನಕ ಪ್ರತಿಯೊಬ್ಬರಿಗೂ ಒಂದೇ ಕಾನೂನನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವರ ಸರ್ಕಾರದ ಚಟುವಟಿಕೆಗಳ ಸಂದರ್ಭ, ಅಧಿವೇಶನ ಅಂತ ಸಂದರ್ಭ ಬಿಟ್ಟರೆ ಅಲ್ಲಿನ ಸುಲ್ತಾನ ರಾಜ ಪ್ರಥಮದ ಪ್ರಜೆ ನಮ್ಮ ಹಾಗೆ ಅಲ್ಲೆಲ್ಲ ಮಾಲ್ಗಳಲ್ಲಿ ನನಗೆ ಸಿಕ್ಕಿದ್ರು. ಅಲ್ಲಿ ಮಾಲಲ್ಲಿ ಶಾಪಿಂಗ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಅವ್ರ ಕಾರು ಕೂಡ ಅಲ್ಲ ಇಲ್ಲೂ ಓಡಾಡುತ್ತೆ. ಸಣ್ಣ ಪುಟ್ಟ ತಪ್ಪಾದರೆ ಅವ್ರಿಗೂ ಕೂಡ ಪೆನಾಲ್ಟಿ ಬೀಳುತ್ತೆ, ಅವರು ಕೂಡ ಪೆನಾಲ್ಟಿ ಕಟ್ಟಬೇಕು, ಟ್ರಾಫಿಕ್ ರೂಲ್ಸ್ ಮಾಡಬೇಕು. ಈ ರೀತಿಯಾದಂತಹದ್ದು ಒಂದು ದೇಶ. ಅಲ್ಲೂ ಕೂಡ ದೇವಸ್ಥಾನಗಳಿದ್ದಾವೆ, ಚರ್ಚ್ಗಳಿದ್ದಾವೆ. ನಮ್ಮ 27 ಎಕರೆಯಲ್ಲಿ ಭಾರತದ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅದು ಆರ್ಕಿಟೆಕ್ಚರ್ ಇದಾರಲ್ಲ, ಒಂದು ಸ್ವಲ್ಪ ಅದು ಮುಸ್ಲಿಂ ಆರ್ಕಿಟೆಕ್ಟ್ ಏನೋ ಮಾಡಿದ್ದಂಥದ್ದು. ಅಲ್ಲಿ ಸುಲ್ತಾನ ಹೇಳಿದ್ದಂತೆ ಇದು ನೀವು ಹಿಂದೂ ದೇವಸ್ಥಾನ ಕಟ್ತಾ ಇದ್ದೀರಾ, ಇಲ್ಲಿ ನೀವು ಇಸ್ಲಾಂ ಇನ್ಫ್ಲೂಯೆನ್ಸ್ನ ತರಬೇಡಿ, ನಿಮ್ಮ ಥರಾನೇ ದೇವಸ್ಥಾನ ಕಟ್ಟಿ ಅಂತ ಹೇಳಿದ್ರಂಥದ್ದು. ಆ ದೇವಸ್ಥಾನ ಕಂಪ್ಲೀಟ್ ಆಗಿದೆಯಾ? ಕಂಪ್ಲೀಟ್ ಆಗಿದೆ. ಮೋದಿಯವರು 2022ರಲ್ಲಿ ಅನಿಸುತ್ತೆ ಬಂದು ಇನಾಗ್ರೇಟ್ ಮಾಡಿದರು. ಭಾಳ ದೊಡ್ಡ ದೇವಸ್ಥಾನ. ನಿಮ್ಮ ಅಲ್ಲಿಗೆ ಹೋಗ್ಬಿಟ್ರೆ ತಿರುಪತಿ ಕೂಡ ನಿಮ್ಗೆ ಮರ್ತೋಗ್ಬಿಡುತ್ತೆ, ಅಷ್ಟು ಟೈಟ್ ಸೆಕ್ಯೂರಿಟಿ ಇದೆ. ಮತ್ತು ಅವ್ರು ನೋಡಿ ಅಲ್ಲಿ ಸರ್ಕಾರದಿಂದನೇ ಸೆಕ್ಯೂರಿಟಿ ಇಟ್ಟಿದ್ದಾರೆ, ಗೌರ್ಮೆಂಟ್ ಅಪಾಯಿಂಟೆಡ್ ಸೆಕ್ಯೂರಿಟಿ. ಒಂದು ಸಣ್ಣ ಘಟನೆಯಲ್ಲಿ ಏನಾದರೂ ಆದರೆ ಇಡೀ ದೇಶಕ್ಕೆ ಕಪ್ಪು ಚುಕ್ಕೆ ಮತ್ತು 2 ದೇಶಗಳ ಮಧ್ಯದ ಸಾಮರಸ್ಯ ಹಾಳಾಗುತ್ತೆ ಅಂತ ಹೇಳಿ ನೀವು ಯು ಡೋಂಟ್ ಸಿ ಇನ್ ಏರ್ಪೋರ್ಟ್ ಆಲ್ಸೋ ದಟ್ ಕೈಂಡ್ ಆಫ್ ಸೆಕ್ಯೂರಿಟಿ. ಆ ತರಹದ ಸೆಕ್ಯೂರಿಟಿ ವ್ಯವಸ್ಥೆ 3-4 ಲೇಯರಲ್ಲಿ ನೀವು ಸೆಕ್ಯೂರಿಟಿ ಪಾಸಾಗಿ ಹೋಗಬೇಕು. ಸೊ ಅಷ್ಟು ನೀಟಾಗಿದೆ. ಅಲ್ಲಿನ ಪಾದರಕ್ಷೆಗಳನ್ನು ಬಿಡಕ್ಕೆ ಕಟ್ಟಿರುವಂತಹ ಜಾಗ ಇದೆಯಲ್ಲ, ಅದು ಇಲ್ಲಿನ ಶ್ರೀಮಂತರ ಮನೆಗೆ ಈಕ್ವಲ್. ಅದು ಅಷ್ಟು ಚೆನ್ನಾಗಿ AC ಏರ್ ಕಂಡೀಷನ್ಡು ಪಾದರಕ್ಷೆಗಳ ಜಾಗ ಇದೆ ಅಲ್ಲಿ. ಅಲ್ಲಿನ ನಮ್ಮ ಬೇಲೂರು ಹಳೆ ಬೀಡಿನ ಮಾಡ್ರನ್ ವರ್ಷನ್ ಆಫ್ ಆರ್ಟ್ ಅಲ್ಲಿ ನೀವು ನೋಡಬೇಕು. ಎಲ್ಲ ಇಟಾಲಿಯನ್ ಮಾರ್ಬಲಲ್ಲಿ ನಮ್ಮ ಈ ಕಲ್ಲಿನ ಕೆತ್ತನೆಗಳು ಎಷ್ಟು ಸೂಕ್ಷ್ಮವಾಗಿ ಕಟ್ಟಿದಾರೋ ಆ ಕುಸರಿ ಕೆಲಸವನ್ನು ಇಟಾಲಿಯನ್ ಮಾರ್ಬಲಲ್ಲಿ ಮಾಡಿದ್ದಾರೆ. ಅಮೇಝಿಂಗ್. ಅದು ಆ್ಯಕ್ಚುಲಿ ಅದ್ಭುತವಾಗಿದೆ. ಅಂತಹ ಒಂದು ದೇಶದಲ್ಲಿ ನಮ್ಮ ಮಾನ ಹೋಗ್ತಾ ಇದೆ. ಒಬ್ಬ ದಲಿತನ ಜಾತಿ ಕಾರಣಕ್ಕೆ ನಾವು ಒಬ್ಬ ವ್ಯಕ್ತಿನ ಕೊಲೆ ಮಾಡಿದ್ವಿ ಅನ್ನೋಂಥ ವಿಷಯ ಅಲ್ಲಿನ ಕವರ್ ಪೇಜಾಗಿ ಬರ್ತಿದೆ. ನಮಗದರ ಅರಿವೇ ಇಲ್ಲ. ನಮ್ಮ ದೇಶವನ್ನು ನಾವು ಹೇಗೆ ಪ್ರೊಜೆಕ್ಟ್ ಮಾಡ್ಕೋಬೇಕು ಈ ಕಾರಣಕ್ಕಲ್ಲ. ಅಲ್ಲ, ಇದ್ರು ಆ್ಯಕ್ಚುಲಿ ನಮ್ಗಳಲ್ಲೇ ತಪ್ಪು ಅಂತ ಅನಿಸುತ್ತೆ. ದೇಶಭಕ್ತಿ, ನ್ಯಾಷನಲಿಸ್ಟ್ ಅಂತ ಹೇಳ್ಕೊಳ್ಳೋದು ಕೂಡ ಇವತ್ತು ಕೆಲವ್ರಿಗೆ, ಪ್ರಿಫರಬಲಿ ಲೆಫ್ಟಿಸ್ಟ್ಗಳಿಗೆ ಅದು ತುಂಬ ಮುಜುಗರ ತರುವಂಥ ವಿಷಯ ಆಗಿದೆ ಅಂತ ಇವತ್ತೆಲ್ಲರೂ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಫೀಲಿಂಗ್ ದಟ್ ಆ್ಯಂಟಿ ಇಂಡಿಯಾನೇ ಇವತ್ತು ಸೇಲಬಲ್ ಅನ್ನೋ ಹಾಗಾಗಿದೆ. ಅತಿಯಾದ ವೈಭವೀಕರಣ ಮಾಡಿದರೆ ಅದು ಯಾವುದಾದ್ರೂ ಕೂಡ ಅಷ್ಟೇ ಅದ್ರ ಜೊತೆ ಗುರುಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಇವತ್ತು ಕೆಲವು ಸಿನಿಮಾ ನಟಗಳ ಜೊತೆ ತುಂಬ ಅತಿಯಾಗಿ ವೈಭವೀಕರಿಸ್ಬಿಟ್ರೆ ಅಯ್ಯೋ ಅವನ ಇರಲಿ ಬಿಡಪ್ಪ ಅನ್ನೋ ಥರದ್ದೇ. ಸೊ ಹೀಗೂ ಆಯಿತು. ರಾಷ್ಟ್ರೀಯತೆ ಅನ್ನುವಂಥದ್ದನ್ನು ಭಾಳ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಮೆರೆಸೋಕ್ಕೆ ಟ್ರೈ ಮಾಡಿದ್ವಲ್ಲ,
ಅದಕ್ಕೆ ಒಂದು ವರ್ಗ ಅದ್ರ ಜೊತೆ ಗುರುತಿಸ್ಕೊಳ್ಳೋಕ್ಕೆ ಹಿಂಸೆ ಪಡ್ತಿದ್ದಾರೆ. ಇದು ಬೋತ್ ಒಂದು ವರ್ಗ ಗುರುತಿಸ್ಕೊಳ್ಳೋದಕ್ಕೆ ಏನದೆ ಬೋತ್ ರೈಟರ್ಸ್ ಸಾಹಿತಿಗಳು ಆಸ್ ವೆಲ್ ಎಸ್ 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 ಎಸ್. ಸೊ ಮೊದಲು ಬರೀ ಜನಪರತೆ ಜೀವಪರ ಧೋರಣೆಗಳು ಮಾತ್ರ ಇತ್ತು. ಈಗ ರಾಷ್ಟ್ರಪರ, ಸಂಸ್ಕೃತಿ ಪರ, ಆಚರಣೆ ಪರ ಅಂತೆಲ್ಲ ಬಂತಲ್ಲ. ಸೊ ಈಗ ಏನಾಗಿದೆ, ಒಂದು ವರ್ಗ ಇವ್ರಿಗೊಂದು ಸಿಕ್ತು ಅವ್ರಿಗೊಂದು ಸಿಕ್ತು ಅನ್ನೋ ರೀತಿಯಲ್ಲಿ ಇದ್ಬಿಟ್ಟಿದ್ದಾರೆ. ಯಾವುದನ್ನು ವೈಭವೀಕರಿಸಬಾರ್ದು. ನಾನು ಜೀವಪರವಾದರೂ ಕೂಡ ತೀರಾ ಕೆಟ್ಟದ್ದನ್ನು ಕೂಡ ಅದನ್ನು ಜೀವಪರದ ನೆಲೆಗಟ್ಟಲ್ಲಿ ನೋಡುವಂಥದ್ದು. ಯಾವನೋ ಟೆರರಿಸ್ಟು ಬಾಂಬ್ ಬಿಟ್ಟಿದ್ದಾನಂದ್ರೂ ಕೂಡ ಅವನ ಕಷ್ಟ ಏನಿತ್ತು ಅಂತ ನೋಡಿಬಿಟ್ರೆ ಅಲ್ಲಿ ಆ ಜೀವಪರ ಧೋರಣೆ ಸುತ್ತೋಗ್ಬಿಡುತ್ತದು. ಅದ್ರ ಪರವಾಗಿ ನಿಲ್ಲಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಈ ಆಚರಣೆ ಕೂಡ ತಪ್ಪಾಗ್ತಿದೆ. ದೀಪಾವಳಿಗೆ ಪಟಾಕಿ ಹೊಡೆಯೋದು ಇಡೀ ದೇಶದ ವಾಯು ಮಾಲಿನ್ಯವನ್ನು ಕೆಡಿಸ್ತಾ ಇದೆ ಅಂತ ಗೊತ್ತಾದರೂ ಕೂಡ ನಾವು ಪಟಾಕಿ ಹೊಡಿಲೇಬೇಕು ಅಂತ ಅಂದ್ಕೊಂಡಾಗ ನನಗೆ ಇಲ್ಲಿ ರಾಷ್ಟ್ರ ಪ್ರೇಮ ಕಾಣಲ್ಲ ನನಗೆ. ಸೊ ಅದ್ರ ಜೊತೆ ಗುರ್ಸ್ಕೊಳ್ಳೋಕೆ ನನಗೂ ಮುಜುಗರ ಆಗುತ್ತೆ. ಅವೆರಡನ್ನು ಮೀರಿ ಬೆಳೆಯೋದು ಸಾಹಿತ್ಯ ಲೋಕಕ್ಕೆ ಅನಿವಾರ್ಯ. ಸಾಹಿತ್ಯ ಲೋಕದ ಇವತ್ತಿನ ಅಗತ್ಯ. ನೀವು ಗೋಡೆ ಕಟ್ಟಿದ್ದೀರಿ, ಫಸ್ಟ್ ಆಫ್ ಆಲ್ ಗೋಡೆ ಕಟ್ಟಿಬಿಟ್ಟಿದ್ದೀರಿ. ನನ್ನ ಹತ್ರ ಒಂದು ಪುಸ್ತಕ ಇತ್ತು ಮೇಡಮ್. ಒಬ್ಬ ನನ್ನ ಸ್ನೇಹಿತನೇ ಬಂದು ನನ್ನ ಕೈ ಮೇಲೆ ಕೈ ಇಟ್ಕೊಂಡು, ನಾನು ಯಾವುದೋ ಪುಸ್ತಕ ಬಿಡುಗಡೆಗೆ ಹೋಗಿ ಬಂದಿದ್ದೆ, ಕೈಯಲ್ಲಿ ಪುಸ್ತಕ ಇಟ್ಕೊಂಡಿತ್ತು. ಶ್ರೀನಿವಾಸ್ ಹೇಗಿದೆಯಪ್ಪ? ಆರಾಮ್ ಸರ್. ಯಾವುದೋ ಪುಸ್ತಕ ಅದು? ನೋಡ್ಗುರು ಇದನ್ನು ತೆಗೆದು ಹಿಂಗೇನು ಹತ್ರ ಬರಬೇಕು ಹಿಂಗೆ, ಇವನ ತೂತು ಇವನು ಎಡಗೈಲೂ ಮುಟ್ಟಲ್ಲ ನಾನು ಅಂತೇಳಿ. ಒಬ್ಬ ವ್ಯಕ್ತಿಯನ್ನು ನೀವು ಓದದೇನೆ ವಿರೋಧಿಸ್ತಾ ಇದ್ದೀರಿ ಮನುಷ್ಯರು. ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಯನ್ನು ಅವನ ವಿಚಾರಗಳನ್ನು ತಿಳ್ಕೊಳ್ಳೋದೇ ವಿರೋಧಿಸುವ ಮಟ್ಟಕ್ಕೆ ನೀವು ಗೋಡೆಗಳನ್ನು ಎಬ್ಬಿಸ್ಕೊಂಡು ಕೂತಿದ್ದೀರಿ. ನಿಮ್ಮ ಅಗತ್ಯ ಸಮಾಜಕ್ಕೆ ಮುಗಿದೋಗಿ ತುಂಬ ದಿವಸ ಆಗಿಬಿಟ್ಟಿದೆ, ಔಟ್ಡೇಟೆಡು. ನೀವು ಓದಿ, ಅವನ ವಿಚಾರವನ್ನು ಇಟ್ಕೊಂಡು ನೀವು ಖಂಡಿಸಿ. ಸೊ ಯಾವುದೋ ಹಳೆಯ ಒಂದು ವಿಷಯನ ಇಟ್ಕೊಂಡು ಇವತ್ತಿಗೂ ಕೂಡ ಮಾತನಾಡ್ತಿದ್ದಾರೆ. ಅದರಿಂದ ಪುಸ್ತಕ ಲೋಕಕ್ಕೆ ನಿಜವಾಗ್ಲೂ ಒಳ್ಳೆಯದೇನಾಗ್ತಿಲ್ಲ. ಆದ್ದರಿಂದ ನನ್ನಂಥವರ ಅಗತ್ಯ ಇದೆ. ಸೊ ಆ ಥರದ್ದೊಂದು ವರ್ಗ ಸೃಷ್ಟಿಯಾಗಿದೆ. ಅದಕ್ಕೆ ಇವತ್ತು ಪುಸ್ತಕ ಸಂತೆ ಆದರೆ ಲಕ್ಷಗಳ ಲೆಕ್ಕದಲ್ಲಿ ಜನ ಬಂದು ಹೋಗ್ತಾರಂಥದ್ದು ಕೂಡ ಅದೇ ಕಾರಣ. ಓಕೆ, ಇವಾಗ ನೀವು ಡೈರೆಕ್ಟ್ಲಿ ಭಾಷೆ ಜೊತೆಗೆ ಡೀಲ್ ಮಾಡ್ತಾ ಇದ್ದೀರಾ, ಕನ್ನಡ ಭಾಷೆ ಇದು ಅಂತ. ಕರೆಕ್ಟ್. ನಮ್ಮದು ಕನ್ನಡ ಭಾಷೆ ಅಂತ ತಗೋತು ಅಂತಂದರೆ ಪರ್ಸೆಂಟೇಜ್ ದಿನೇ ದಿನೇ ಡಿಕ್ಲೈನ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಮತ್ತು ಲಿಟ್ರಸಿ ರೇಟ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಹಳ್ಳಿಗಳಲ್ಲಿ ಕನ್ನಡ ಲಿಟ್ರಸಿ ರೇಟಲ್ಲಿ ಕನ್ನಡ ಜಾಸ್ತಿ ಆಗ್ತಾ ಇದೆ. ಈ ಒಂದು ಇಂಬ್ಯಾಲೆನ್ಸ್ನ ಒಬ್ಬ ಪ್ರಕಾಶಕನಾಗಿ, ಒಬ್ಬ ರಿಸರ್ಚರ್ ಆಗಿ ಹೇಗೆ ನೋಡ್ತೀರಾ? ಯಾವ ಥರ ಅರ್ಥ ಮಾಡ್ಕೋತೀರಾ? ಒಂದು ಇಲ್ಲಿ ಕನ್ನಡವನ್ನು ಮತ್ತು ಇಂಗ್ಲೀಷನ್ನು ಒಂದು ಅನ್ನದ ಭಾಷೆ ಮತ್ತು ಮಾತೃಭಾಷೆ ಅಂತ ಅಷ್ಟೇ ವಿಂಗಡಿಸ್ಬಿಟ್ಟಿದ್ದಾರೆ. ಮೊದಲು ಆ ಭ್ರಮೆಯನ್ನು ತೆಗೆಯುವಂಥ ಪ್ರಯತ್ನ ನನ್ನೊಬ್ಬನಿಂದ ಆಗಲಿಲ್ಲಲ್ಲ, ಅದು ಎಲ್ಲರಿಂದ. ಮತ್ತು ಇವತ್ತು ಮನೆಯಲ್ಲಿ ಮಕ್ಕಳು, ಮುಖ್ಯವಾಗಿ ಹಳ್ಳಿಯಲ್ಲಿ, ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ತಂದೆ ತಾಯಿ ಭಾಳ ಖುಷಿಯಾಗ್ಬಿಡ್ತಾರೆ. ಯಾಕಂದರೆ ನಮ್ಮ ಮಕ್ಕಳು ಕೂಡ ಹಾಗೆ ಇಂಗ್ಲೀಷ್ ಮಾತಾಡ್ಬಿಟ್ರೆ ಅಷ್ಟು ಎತ್ತರಕ್ಕೆ ಹೋಗ್ಬಿಡ್ತಾನೆ. ಇಂಗ್ಲೀಷಲ್ಲಿ ಹೋಗ್ಬಿಟ್ರೆ ಮೀಡಿಯಾದಲ್ಲಿ ಬರ್ತಾನೆ, ಟಿ ವಿಯಲ್ಲಿ ಬರ್ತಾನೆ, ಫ್ಲೈಟಲ್ಲಿ ಓಡಾಡ್ತಾನೆ, ಮುಖ್ಯಮಂತ್ರಿಗಳ ಜೊತೆಗೆ ಮೀಟಿಂಗ್ ಮಾಡ್ತಾನೆ, ಸುಟು ಬೂಟ್ ಹಾಕೊಂಬರ್ತಾನೆ, ಕಾರ್ ತೊಗೋತಾನೆ. ಈ ಥರದ್ದೆಲ್ಲ ಒಂದಷ್ಟು. ಯಾಕಂದರೆ ಬಡತನ ನೋಡಿ, ಅದು ಅವ್ರಿಗೇನೋ ಒಂದು ಆಸರೆ ಬೇಕು, ಒಂದು ಬೆಳಕು ಬೇಕು ಅವ್ರಿಗೆ. ಅದು ಇಂಗ್ಲೀಷ್ ರೂಪದಲ್ಲಿ ಇಂಗ್ಲೀಷ್ ನನ್ನ ಮಕ್ಳಿಗೆ ಓದಿಸ್ಬಿಟ್ರೆ ಅವ್ರ ಬದುಕು ಬದಲಾಗ್ಬಿಡುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಆ ಕಾರಣಕ್ಕೊಂದ್ರೆ ಇದೊಂದು ಕಾಲಘಟ್ಟ ಇದು. ಸೊ ಈ ಕಾಲಘಟ್ಟದ ಈ ಭ್ರಮೆ ಕೂಡ ಕಳಿಸಿ ಬೀಳುತ್ತೆ. ಬಟ್ ಅಲ್ಲಿವರೆಗೂ ಕನ್ನಡವನ್ನು ನೀವು ಕಾಪಿಟ್ಕೊಳ್ಬೇಕಾದಂಥದ್ದು ಭಾಳ ಅನಿವಾರ್ಯ. ಕಾಪಿಟ್ಕೋಬೇಕು ಮತ್ತು ಜೀವಂತವಾಗಿ ಕನ್ನಡವೇ ಸತ್ಯ ಅನ್ನುವಂತಹದನ್ನು ಮತ್ತು ಕನ್ನಡದ ಗಟ್ಟಿತನವನ್ನು ಪ್ರಾಕ್ಟಿಕಲಿ ಇದನ್ನೂ ಅನ್ನದ ಭಾಷೆಯನ್ನಾಗಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಮಾಡಿದರೆ ಇವತ್ತು ನಾವು ಕನ್ನಡದ ನಾಮಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಅಂದ್ಕೋತೀವಿ. ಎಸ್, ಇರಲೇಬೇಕು. ಕನ್ನಡ ಆಡಳಿತ ಭಾಷೆ ಅದಿರಲೇಬೇಕು. ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಎಲ್ಲ ಬೋರ್ಡುಗಳಲ್ಲಿ ಕನ್ನಡ ಅದಿರಲೇಬೇಕು. ಏರ್ಪೋರ್ಟಲ್ಲಿ ಕನ್ನಡ ಇರಲೇಬೇಕು. ಎಸ್, ಎಲ್ಲ ಕಡೆ ಇರಬೇಕು. ನಮ್ಮಲ್ಲಿದೆಯಾ? ನಾವು ಮಾತನಾಡ್ತಾ ಇದ್ದೀವಾ? ನಮ್ಮ ಮನೆಗಳಲ್ಲಿ ಮಾತನಾಡ್ತಾ ಇದ್ದೀವಾ? ನಮ್ಮ ಮಕ್ಕಳನ್ನು ಕನ್ನಡದಲ್ಲೇ ಓದಿಸ್ತಾ ಇದ್ದೀವಾ? ನಮ್ಮ ಮಕ್ಕಳು ಕನ್ನಡ ಪುಸ್ತಕ ಓದ್ತಿದ್ದಾರಾ? ನನ್ನ ಪ್ರಶ್ನೆಗಳಿವು. ಈಗ ಒಂದು ಮೇಲಾಗಿದೆ, ಇನ್ನೊಂದು ಕೀಳು ಮಾಡಿದ್ದೀವಿ. ಇದು ಎಲ್ಲ ವ್ಯವಸ್ಥೆಗಳಲ್ಲಿ ಆದಂಗೆ ಇದು ಭಾಷೆ ವಿಷಯದಲ್ಲೂ ಕೂಡ ಮೇಲು ಕೀಳು ಅಂತ ಮಾಡಿಬಿಟ್ಟಿದ್ದಾರೆ. ಈ ಜಾತಿ ವ್ಯವಸ್ಥೆ ಎಲ್ಲ ಆಯ್ತಲ್ಲ, ಹಾಗೆ ಒಂದು ಭಾಷಾ ವಿಷಯದಲ್ಲೂ ಕೂಡ ಮಾಡಿಬಿಟ್ಟಿದ್ದಾರೆ. ಕನ್ನಡವನ್ನು ಕೀಳು ಅನ್ನೋ ರೀತಿಯಲ್ಲಿ ಈ ಭ್ರಮೆಯನ್ನು ಕಳಿಸುವಂಥ ಪ್ರಯತ್ನ ಪ್ರತಿಯೊಬ್ಬರು ಮಾಡಿ. ಆ್ಯಕ್ಚುಲಿ ಏನಿದೆ ಗೊತ್ತಾ ಶ್ರೀನಿವಾಸ್, ಇವಾಗ ಎಲ್ಲ ಕಾರ್ಪೊರೇಟ್ಸು, ನಾನು ಬೇರೆ ಲ್ಯಾಂಗ್ವೇಜಸ್ ತೊಗೋತಾ ಇಲ್ಲ, ಬರೀ ಕರ್ನಾಟಕ ಕನ್ನಡ ಅಂತ ತೊಗೋತಾ ಇದ್ದೀನಿ. ಎಲ್ಲ ಕಾರ್ಪೊರೇಟ್ಸು ಕೂಡ ಅವ್ರವ್ರದ್ದು ಏನೇನಿದೆಯೋ ಪ್ರತಿಯೊಂದು ಕನ್ನಡದಲ್ಲಿ ಬೇಕಾಗುತ್ತೆ. ಅವ್ರ ಲಿಟ್ರೇಚರು ಕನ್ನಡದಲ್ಲಿ ಬೇಕಾಗುತ್ತೆ.
ನೀವು ನಂಬ್ತಿರೋ ಬಿಡ್ತಿರೋ, ವಿ ಹ್ಯಾವ್ ಟೇಕನ್ ದ್ಯಾಟ್ ಆ್ಯಸ್ ಎ ರಿಸರ್ಚ್ ವರ್ಕ್. ಎಷ್ಟೊಂದು ಕನ್ನಡ ರೈಟರ್ಸ್ಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಆ ಕನ್ನಡ ರೈಟರ್ಸು ಕೂಡ ಸರಿಯಾಗಿ ಕನ್ನಡ ಬರದೇ ಇರೋಂತಹ ಸಿಟಿ ಅವ್ರಿಗೆ ಹೋಗ್ತಾ ಇದೆ. ಇದು ಗೂಗಲ್ ಟ್ರಾನ್ಸ್ಲೇಷನ್ ಫಾರ್ ಎಕ್ಸಾಂಪಲ್, ಈಗ ನಾವೆಲ್ಲ ಮಾತಾಡ್ತೀವಲ್ಲ, ಅಯ್ಯೋ ಇದೇನು ಕೆಡದಾಗಿದೆ ಅಂತ. ಇದೇ ಥರನೇ ಕನ್ನಡ ಸರಿಯಾಗಿ ಗೊತ್ತಿಲ್ಲ, ಕನ್ನಡ ಮಾತಾಡ್ತಾರೆ ಕನ್ನಡದವರು, ಅಂಥವ್ರಿಗೆ ಹೋಗ್ತಾ ಇದೆ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ. ಇದ್ರ ಬಗ್ಗೆ ನಾವು ಒಂದೂವರೆ ವರ್ಷದ ಹಿಂದೆ ಮಧುಗಿರಿನಲ್ಲಿ ಬರ್ಗೂರ್ ಸರ್ರು ಬಂದಿದ್ದರು, KN ರಾಜಣ್ಣನೂ ಬಂದಿದ್ದರು. ಭಾಷೆ, ಉದ್ಯೋಗ ಅವಕಾಶ ಮತ್ತು ತಂತ್ರಜ್ಞಾನ ಅಂತ ಮಾಡಿದ್ವಿ ಅದನ್ನು. ನಮಗೆ ತುಂಬ ಆಸೆ ಇತ್ತು ಶ್ರೀನಿವಾಸ್. ಆಫ್ಟರ್ ದ್ಯಾಟ್ ವಿ ರಿಯಲಿ ವಾಂಟೆಡ್ ಒಂದು ಸಪೋರ್ಟ್ ಫ್ರಮ್ ಸಮ್ ಫಂಡಿಂಗ್ ಏಜೆನ್ಸಿ. ಈ ಥರ ಇದೆ, ನೀವು ಹಳ್ಳಿಗಳಲ್ಲಿ ನೀವು ರೀಲ್ಸ್, ಅದನ್ನೇ ಅವ್ರಿಗೆ ಒಂದು ವೀಕ್ ಪಾಯಿಂಟ್, ಅದನ್ನು ಪ್ಲೇಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ನೀವು ರೀಲ್ಸ್ ಮಾಡಬಹುದು, ರೀಲ್ಸ್ ಮಾಡಿದಾಗ ಅದಕ್ಕೆ ಏನೋ ಒಂದು ಟೆಕ್ಸ್ಟ್ ಬರೀತೀರಾ, ಇದರಲ್ಲಿ ನೀವು ಹೇಗೆ ಮಾನಿಟೈಸ್ ಮಾಡಬಹುದು ಅಂತ ನಾವು ಅಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರಾರು ಮತ್ತು ಈ ಥರ ಡಿಸಿಷನ್ ಮೇಕರ್ಸ್ ಹತ್ರ ಕೂಡ ವಿ ಹ್ಯಾಡ್ ಎ ಲಾಂಗ್ ಡಿಸ್ಕಷನ್ನು. ಅವ್ರ ಕಡೆಗೂ ಅರ್ಥನೇ ಆಗಲಿಲ್ಲ, ನಾವು ಎಷ್ಟೋ ಟ್ರೈ ಮಾಡಿದ್ವಿ. ಆಮೇಲೆ ಈ ಚಳುವಳಿಗಾರರು ಎಲ್ಲ ಇದ್ದಾರಲ್ಲ, ಪ್ರೊಫೆಷ್ನಲ್ಲು, ಅವ್ರ ಹತ್ರ ಕೂಡ ನಮಗೆ ಡೈಲಾಗ್ ಇತ್ತು, ನೀವು ಯಾವಾಗಲೂ ಉದ್ಯೋಗ ಅವಕಾಶ ಇಲ್ಲ ಅಂತೀರಾ, ಆ್ಯಂಪಲ್ ಆಫ್ ಆಪರ್ಚುನಿಟೀಸು ಕನ್ನಡ ಭಾಷೆ ಸರಿಯಾಗಿ ಬರೋರಿಗಿದೆ. ಇಲ್ಲ ಮೇಡಮ್, ಆಮೇಲೆ ನಾನು ಅದಕ್ಕೆ ಡೀಟೇಲ್ಸ್ ಕೊಟ್ಟೆ, ನಾನು ಇಲ್ಲ ಹೀಗಿದೆ ಅಂತ. ಅದನ್ನು ಎಕ್ಸ್ಪ್ಲೋರೇ ಮಾಡ್ತಾ ಇಲ್ಲ ಪ್ರೊಫೆಷ್ನಲ್ ಆ್ಯಕ್ಟಿವಿಸ್ಟ್ಗಳು. ಇದನ್ನು ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಥವಾ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಆ ಒಂದು ಅವೆನ್ಯೂ ಸ್ಟಿಲ್ ವೆರಿ ವೆರಿ ಲ್ಯೂಕ್ರೇಟಿವ್, ಅನ್ಟಚ್ಡ್ ಅವೆನ್ಯೂ. ಅದು ನಮ್ಮ ಹಳ್ಳಿ ಮಕ್ಳಿಗೆ ಹೋಗ್ತಾ ಇಲ್ಲ, ಬರೀ ಸಿಟಿಯವ್ರಿಗೆ, ಕನ್ನಡನೇ ಬರದೇ ಇರೋರಿಗೆ ಅದು ಹೋಗ್ತಾ ಇದೆ. ಅಲ್ಲಿ ಎಗೇನ್ ಕನ್ನಡ ಡ್ಯಾಮೇಜ್ ಆಗ್ತಾ ಇದೆ, ಭಾಷೆ ಡ್ಯಾಮೇಜ್ ಆಗ್ತಾ ಇದೆ. ನನಗೆ ನಂಬಿಕೆ ಇದೆ, ಕನ್ನಡವನ್ನು ನೀವು ಎಲ್ಲಿವರೆಗೂ ಬಳಸ್ತಾ ಇರ್ತೀರೋ ಅಲ್ಲಿವರೆಗೂ ಅದಕ್ಕೆ ಸಮಸ್ಯೆ ಏನಿಲ್ಲ. ಆದರೆ ಆ ನಿಟ್ಟಿನಲ್ಲಿ ಬೆಳೆಸುವಂಥ ರಚನಾತ್ಮಕವಾದ ಕೆಲಸಗಳು, ಮತ್ತು ಈಗ ಕನ್ನಡ ಅನ್ನದ ಭಾಷೆ ಅಲ್ಲ ಅನ್ನೋಂಥ ಒಂದು ಭ್ರಮೆಯನ್ನು ಹೇಗೆ ಬಿಟ್ಟಿದ್ದೀರಲ್ಲ, ನೀವು ಹೇಳಿದಾಗೆ ಇಲ್ಲ, ಸಾವಿರಾರು ಅವಕಾಶಗಳು ಕನ್ನಡದಲ್ಲಿ ಕಲಿತವ್ರಿಗೆ ಇದೆ. ಖಂಡಿತ. ನೀವು ಎಷ್ಟು ಜನಕ್ಕೆ ಅದು ತಿಳಿಸ್ತಾ ಇದ್ದೀರಿ? ಯಾವ ಹೋರಾಟಗಾರ ತಿಳಿಸ್ತಿದ್ದಾರೆ, ಯಾವ ಸಾಹಿತಿಗಳು ತಿಳಿಸ್ತಿದ್ದಾರೆ, ಯಾವ ಮಾಧ್ಯಮ ತಿಳಿಸ್ತಿದೆ, ಯಾವ ರಾಜಕಾರಣಿ ತಿಳಿಸ್ತಿದ್ದಾನೆ? ಇಲ್ಲ, ಇಂಗ್ಲೀಷ್ ಕಾನ್ವೆಂಟ್ಗಳನ್ನು ಓಪನ್ ಮಾಡೋದು ರಾಜಕಾರಣಿಗಳು ಮಾಡ್ತಿದ್ದಾರೆ. ಅದು ಲ್ಯೂಕ್ರೇಟಿವ್ ಬಿಸ್ನೆಸ್ ಅಲ್ವಾ? ಸೊ ಸರ್ಕಾರಿ ಶಾಲೆಗಳನ್ನು ಇವತ್ತು ಇಂಗ್ಲೀಷ್ ಶಾಲೆಗಳ ಜೊತೆ ಇವು ನೋಡಿ 25,400 ಶಾಲೆಗಳನ್ನು ವಿಲೀನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಹೆಡ್ಲೈನ್ಸು. ಏನು ಮಾಡೋದು ಇದನ್ನು? ಯಾರು ಕೇಳಬೇಕು? KPS. ಹಾಂ. ಸೊ ಈ ಥರದ ಒಂದು ಸಮಸ್ಯೆಗಳನ್ನು ಇರೋದ್ರಿಂದ ಕನ್ನಡವನ್ನು ನಾವು ಪ್ರೊಟೆಕ್ಟ್ ಮಾಡೋದನ್ನು ನಿಲ್ಲಿಸ್ಬೇಕು. ನನ್ನ ಪ್ರಕಾರ ಪ್ರೊಟೆಕ್ಟ್ ಮಾಡೋ ಅಗತ್ಯವೇ ಇಲ್ಲ, ಪ್ರೊಜೆಕ್ಟ್ ಮಾಡಬೇಕಾಗಿದೆ. ಕನ್ನಡದ ಘನತೆಗಳೇನು, ಕನ್ನಡದ ಅನುಕೂಲಗಳೇನು, ಕನ್ನಡ ಯಾಕೆ ಬೇಕು ಅನ್ನೋಂಥದ್ದನ್ನು ಹೆಚ್ಚೆಚ್ಚು, ಮತ್ತು ಈಗಿನ ಜನ್ರೇಷನ್ಗೆ, ನನ್ನ ಜನ್ರೇಷನ್ನು ಮತ್ತು ನನಗಿಂತ ಇಂಚೂರು ಹಿಂದೆ ಇರುವಂಥ ಜನ್ರೇಷನ್ಗೆ ಕನ್ನಡ ಪ್ರಜ್ಞೆ ಅತೀವವಾಗಿದೆ. ಭಾಳ ಒಂದು ಕನ್ನಡದ ಪ್ರಜ್ಞೆ ಎಚ್ಚರವಾಗಿದೆ. ಇವತ್ತು ಕನ್ನಡದ ವಿಷಯದಲ್ಲಿ ನೀವೇನೇ ಮಾತಾಡೋದು ಸೋಷಿಯಲ್ ಮೀಡಿಯಾನೇ ವಿಟ್ನೆಸ್ಸು, ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ. ಇದೆ. ಸೊ ಪ್ರಜ್ಞೆ ಹೆಚ್ಚಾಗ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ನಾವು ಇವರನ್ನು ಬಳಸ್ಕೊಂಡು ಕನ್ನಡ ಕಟ್ಟುವಿಕೆಯನ್ನು 360 ಡಿಗ್ರಿಯಲ್ಲಿ ಪ್ಲ್ಯಾನ್ ಮಾಡಬೇಕು. ಹೌದು ಶ್ರೀನಿವಾಸ್, ಇವಾಗ ನಮ್ಮ ಏಜ್ ಗ್ರೂಪ್ನವ್ರು ತಗೋತು ಅಂತ ಹೇಳಿದ್ರೆ, ಸೀನಿಯರ್ಸ್ ಆಗ್ಬೋದು, ಜೂನಿಯರ್ಸ್ ಆಗ್ಬೋದು, ನಮ್ಗೆ ಇವತ್ತಿನ ದಿನ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತು ಅಂತಂದರೆ ನಾವೆಲ್ಲರೂ ಅಗ್ರೆಸಿವ್ ಆಗಿದ್ದೀವಿ. ಎಕ್ಸಾಕ್ಟ್ಲಿ ಅಲ್ವಾ? ಅದಕ್ಕೆ ನನಗೆ ಬೇರೆ ಫ್ರೆಂಡ್ಸ್ ಹೇಳ್ತಾ ಇದ್ರು, ಮೀಡಿಯಾದಲ್ಲಿರೋ ಫ್ರೆಂಡ್ಸು, ಏನೇ ನೀನು ಈ ಥರ ಬೈತೀಯಾ, ನಮ್ಮೆಲ್ಲರಿಗಿಂತ ಜಾಸ್ತಿ ನಾವು ತಮಿಳ್ನವರು ಅಗ್ರೆಸಿವ್ ಭಾಷೆ ಅಂತಿದ್ರೆ, ನೀವು ಕನ್ನಡದವರು ಬರೀ 1-2-3 ಇಯರ್ಸಲ್ಲಿ ಇಷ್ಟು ಜಾಸ್ತಿ ಅಗ್ರೆಸಿವ್ ಆಗಿದೆ. ಆಲ್ ಆಫ್ ಅಸ್ ಹ್ಯಾವ್ ಬಿಕಮ್ ಸೋ ಪೊಸೆಸಿವ್ ನಮ್ಮ ಭಾಷೆ ಬಗ್ಗೆ. ಭಾಷೆ ಈ ಜನ್ರೇಷನ್ನು ತೋಡಿಸ್ಕೊಂಡ್ಬಿಡ್ತು, ಹೊಸ ಜನ್ರೇಷನ್ನು ತೋಡಿಸ್ಕೊಂಡ್ಬಿಟ್ರು. ಆದ್ದರಿಂದನೇ ಕನ್ನಡದ ಬಗ್ಗೆ ಈಗ ಆದರೆ ಅದು ಕರೆಕ್ಟಾಗಿ ಭಾಷೆ ಅರ್ಥದಲ್ಲಿ ಅದು ಪ್ರೊಜೆಕ್ಟ್ ಆಗಬೇಕು. ಅದೇ ಒಂದು ಭಾವುಕತೆಯಾಗಿ ಬಂದ್ಬಿಟ್ಟಿದೆ. ಇದು ರೀಲ್ಸ್ಗೆ ನಿಂಗೆ ಕನ್ನಡ ಬರಲ್ಲ ಅಂದ್ರೆ ಕಾಲಿಗೆ ಬೀಳೋದು, ಕೈ ಬೀಳೋದು, ಈ ತರ ಆಗೋಗಿದೆ. ಇದು ಭಾವುಕತೆ ಆಗಿದೆ, ಮತ್ತೆ ಬಡಿದಾಟ ಆಗಿದೆ. ಇದಲ್ಲ, ಅದನ್ನ ಬಳಕೆ ಆಗಬೇಕು. ಅದಕ್ಕೆ ಮತ್ತೆ ಪ್ರಯೋಜನಕಾರಿಯಾಗಿ ಹೇಗೆ ರೂಪಿಸ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಇದು ಒಂದಲ್ಲ, ಒಂದು ಇಡೀ ವ್ಯವಸ್ಥೆಯೇ ಕೂತು ಕೆಲಸ ಮಾಡೋದು, ಸ್ಟ್ರಕ್ಚರ್ಡ್ ಆಗಿ ಕೆಲಸ ಮಾಡೋದು. ಇವಾಗ ನೋಡಿ, ನಮ್ಮ ಕನ್ನಡ ಸಿನಿಮಾ ಕೂಡ ಯಾಕದು ಹೋಗ್ತಾ ಇದೆ, ವೀಕ್ ಆಗ್ತಾ ಇದೆ ಕಂಟೆಂಟ್ ವೈಸು ಮತ್ತು ಪ್ರೆಸೆಂಟೇಷನ್ ಅನ್ಬೇಕಾದ್ರೆ, ಒಂದು ಯಾವುದು ಬದುಕು ಇವತ್ತಿನ ಸುತ್ತಮುತ್ತನ ಅರ್ಥ ಮಾಡ್ಕೋತಾ ಇಲ್ಲ, ಎರಡನೇದು ಅರ್ಥ ಮಾಡ್ಕೊಂಡಿದ್ದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇಲ್ಲ, ಮೂರನೇದು ನಿಮ್ಮ ಜುರಿಸ್ಡಿಕ್ಷನ್ನು ನೀವು ಅದನ್ನು ಗುತ್ತಿಗೆಗೆ ತಗೊಂಡಿದ್ದೀರಾ, ಬರವಣಿಗೆ ಮೂಲಕ ಅದನ್ನು ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಭಾಷೆನಲ್ಲಿ ಅದಷ್ಟು ಕೂಡ ಆಗ್ತಾ ಇದೆ, ಕನ್ನಡ ಚಿತ್ರಗಳಲ್ಲಿ ಬರೀ ಸಿನಿಮಾಗೆ ಮಾತ್ರ ಹೇಳ್ತಾ ಇದ್ದೀನಿ, ಅದು ಟೋಟಲ್ ಫೇಲ್ಯೂರ್ ಆಗಿದೆ. ಒಂದು ಮಾಡಕ್ಕೆ ಶಕ್ತಿ ಇಲ್ಲದೆ ಇರೋರೆಲ್ಲನೂ
100 ಕೋಟಿ ಸಿನಿಮಾ ಮಾಡೋಕ್ಕೆ ಹೋದರು, ಸೋತರು. ಇನ್ನೊಂದು ಅಷ್ಟು ದೊಡ್ಡ ಸಿನಿಮಾಗಳ ಮುಂದೆ ನಾವು ಮಾಡಬೇಕಾ ಅಂತ ಹೇಳಿ ಸಂಕುಚಿತರಾದರು, ಕೀಳರಿಮೆ ಬೆಳೆಸ್ಕೊಂಡು ಇನ್ನೊಂದಷ್ಟು ಜನ ಹಿಂದಕ್ಕೆ ಹೋದರು. ಒಳ್ಳೆ ಕ್ರಿಯೇಟಿವಿಟಿ ಇರೋಂಥವ್ರು ಮತ್ತು ಹೊಸಬರು ಬಂದಂಥವ್ರು ಇಲ್ಲಿನ ಗ್ರಾಮರು ಏನೋ ಒಂದು ಕಾರಣಕ್ಕೆ ಮತ್ತು ಏನೋ ನಾವು ಆ ಥರದ್ದು ಆಗ್ಬಿಡ್ಬೇಕು ಅನ್ನೋಂಥ ಭ್ರಮೆಗಳನ್ನ ಇಟ್ಕೊಂಡು ಬಂದು ಕೆಟ್ಟ ಸಿನಿಮಾಗಳೆಲ್ಲ ಮಾಡಿದರು. ಹೀಗೆ ಕೆಲವು ಪ್ಯಾನ್ ಇಂಡಿಯಾ ಅನ್ನೋಂತಹ ಸಿನಿಮಾ ಕಾನ್ಸೆಪ್ಟು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿಬಿಡ್ತು. ಈಗ ಬ್ಯಾಕ್ ಟು ಟ್ರ್ಯಾಕ್ ಅಂತ ಸಣ್ಣ ಸಿನಿಮಾಗಳು ಈಗ ಸೋ ಥರದ್ದು ಸಿನಿಮಾ ಕೂಡ ಗೆಲ್ತಾ ಇದೆ ಅಂತಂದರೆ ವಿ ಆರ್ ಬ್ಯಾಕ್ ಟು ಟ್ರ್ಯಾಕ್. ಸೊ ಈಗ ವರ್ಷಕ್ಕೆ ಒಂದು 25, ಯಾವತ್ತೂ ಕೂಡ ನಾಟ್ ಸೋ ಗ್ರೇಟ್, ವರ್ಷಕ್ಕೆ 25-30 ಸಿನಿಮಾಗಿಂತ ಹೆಚ್ಚು ಗೆದ್ದಿದ್ದು ಇತಿಹಾಸ ಇಲ್ಲ. ಈಗ ಅದು ಈಗ 3-4ಕ್ಕೆ ಬಂದಿದೆ. ಮತ್ತೆ ಒಂದು 20 ಸಿನಿಮಾ ಗೆಲ್ಲಂಗೆ ಆಗ್ಬಿಟ್ರೆ ಇಡೀ ಇಂಡಸ್ಟ್ರಿ ಮತ್ತೆ ಮೊದಲ ಥರ ಸುವರ್ಣ ಯುಗ ಶುರು ಆಗ್ಬಿಡುತ್ತೆ. ಇವಾಗ ಸರ್ಟನ್ ಟೈಮ್ಸ್ ಏನಾಗುತ್ತೆ ಅಂದರೆ ಸಾಹಿತ್ಯ ಮತ್ತು ಆಟೋಬಯೋಗ್ರಫಿಗಳಲ್ಲಿ ನಮ್ಮ ಪರ್ಸ್ನಲ್ ಟ್ರಾಜಿಡೀಸ್ನ ತುಂಬ ಗ್ಲೋರಿಫೈ ಮಾಡ್ಕೋತೀವಿ. ಅದು ನೋಡಿ, ನೀವು ನಂಬಲಿಕ್ಕಿಲ್ಲ. ಇವತ್ತು ನಾವು ಪುಸ್ತಕ ಸಂತೆ ಆಗಲಿ, ಪುಸ್ತಕ ಮೇಳ ಆಗಲಿ, ಸಮ್ಮೇಳನಗಳಾಗಲಿ, ಯಾವುದೇ ಬುಕ್ ಸೇಲ್ಸ್ ಆಗಲಿ, ಭೈರಪ್ಪನವರು, ರವಿ ಬೆಳಗೆರೆಯವರು, ತೇಜಸ್ವಿಯವರು, ಕುವೆಂಪು ಅವರು, ದೇವನೂರು ಮಹಾದೇವರು ಇವರೇ ಮುಂಚೂಣಿಯಲ್ಲಿರ್ತಾರೆ. ಹೌದು, ನಾನು ಮೊನ್ನೆ ಬಂದು ನೋಡಿದ್ನಲ್ಲ, ಇವರೇ ಮುಂಚೂಣಿಯಲ್ಲಿರ್ತಾರೆ. ಇವರದ್ದೇ ಹೆಚ್ಚು ಪುಸ್ತಕಗಳು ಮಾರಾಟ ಆಗ್ತಿದೆ. ಮತ್ತು ನಾನು ನಮ್ಮ ಹುಡುಗರು ಇತ್ತೀಚೆಗೆ ಕೆಲವರೆಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಅವರನ್ನು ಓದ್ತಾ ಇದ್ದೀರಿ ಸರಿ, ಮತ್ತೆ ಓದ್ತಾ ಇದ್ದೀರಿ ಸರಿ, ಅವರು ನಮ್ಮ ಮನೇಲಿ ಇರಬೇಕು ಅಂತ ತೊಗೊಂಡು ಹೋಗ್ತಾ ಇದ್ದೀರಿ ಸರಿ, ನೀವು ಹೊಸಬರನ್ನು ಓದದೇನೆ ಹೋದರೆ ಇವರಲ್ಲಿ ಒಬ್ಬ ಭೈರಪ್ಪ ಇರ್ಬೋದು, ಇವರೊಬ್ಬರಲ್ಲಿ ಪೂಜೆಯನ್ನು ಇರ್ಬೋದು, ಅದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಕನ್ನಡಿಗರು ಹೊಸಬರನ್ನು ಓದೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅಥವಾ ನಾವು ಹೊಸ ಸಾಹಿತ್ಯಗಳು, ಇವನು ಮಹತ್ವದ ಸಾಹಿತಿ, ಇವನು ಓದಿ ಅನ್ನುವಂತಹ ಹೇಳುವಂತಹ ಮೀಡಿಯಾ ಕೂಡ ನಮ್ಮ ಹತ್ರ ಇಲ್ಲ. ಮತ್ತು ಇವತ್ತು 12,000 ಕೃತಿಗಳು ಬರ್ತಿದೆ ಮೇಡಮ್. ಒಂದು ಹೋದ ವರ್ಷದ 12,000 ಕೃತಿಗಳು ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂಥದ್ದು. ಆ 12,000 ಕೃತಿಯಲ್ಲಿ ಕನ್ನಡಿಗ ಯಾವುದನ್ನು ಓದಬೇಕು? 200 ಸಿನಿಮಾ, 230 ಸಿನಿಮಾ, 250 ಸಿನಿಮಾ ವರ್ಷಕ್ಕೆ ಬರ್ತಾ ಇರೋದಕ್ಕೆ ಕನ್ನಡಿಗ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ಯಾವ ಸಿನಿಮಾಗೆ ಹೋಗಬೇಕು, ಯಾವ ಸಿನಿಮಾಗೆ ಬಿಡಬೇಕು. ಅದರಲ್ಲಿ 5-6 ಸಿನಿಮಾಗಳು ಹಿಟ್ ಆಗ್ತಿದ್ದಾವೆ. ಅಂಥದ್ದು 12,000 ಪುಸ್ತಕ ಬಂದರೆ ಓದುಗ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಓಕೆ, ನಾನು ಆಮೇಲೆ ನಿಮ್ಮದು ಸಂತೆ ನಾನು ನೋಡಿದ್ದೀನಲ್ಲ, ಯು ಹ್ಯಾವ್ ಗಾಟ್ ಯುವರ್ ಓನ್ ಸ್ಟ್ರಕ್ಚರು, ನಿಮ್ಮ ಪರ ಮಾಡ್ಕೊತಾ ಹೋಗಿದ್ದೀರಾ. ಆದರೆ ಒಂದು ಕಾಮನ್ ಫ್ಯಾಕ್ಟರು ಈ ಲಿಟ್ ಫೆಸ್ಟು ಮತ್ತು ನಿಮ್ಮ ಸಂತೆನಲ್ಲಿ ನೋಡಿದಾಗ ನೀವುಗಳು ಊಟ ತಿಂಡಿಗೆ ಪ್ರಾಮಿನೆನ್ಸೇ ಕೊಟ್ಟಿಲ್ಲ. ಇಲ್ಲ, ಅಬ್ಸಲ್ಯೂಟ್ಲಿ ಪ್ರಾಮಿನೆನ್ಸ್ ಕೊಟ್ಟಿಲ್ಲ, ಆಯಿತಾ. ಆದರೆ ಅದೇ ಥರ 2 ದಿನ 3 ದಿನ ಜನ ಬಂದಿದ್ದಾರೆ, ವಾಲಂಟಿಯರ್ಲಿ ಬಂದಿದ್ದಾರೆ. ಅವ್ರಿಗೆ ಏನು ಇಷ್ಟನೋ ಅವ್ರವ್ರ ಚಾಯ್ಸಲ್ಲಿ ನೋಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಹೋಗ್ತಾರೆ. ಈ ಒಂದು ಮಾಡೆಲ್ನ ನಮ್ಮ ರೆಗ್ಯುಲರ್ ಆಗಿ ಕೋಟ್ಯಾನು ರೂಪಾಯಿ ನಮ್ಮದು ನಿಮ್ಮದು ಎಲ್ಲ ಖರ್ಚು ಮಾಡುತ್ತಲ್ಲ ಸಾಹಿತ್ಯ ಸಮ್ಮೇಳನ, ಯಾವ ರೀತಿ ಅದನ್ನು ಇಂಪ್ರೂವೈಸ್ ಮಾಡೋಕ್ಕೆ ಸಾಧ್ಯ ಮತ್ತು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇವಾಗ ಸಾಹಿತ್ಯವೇ ಇಲ್ಲದೆ ಅದನ್ನು ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದೆ. ಯಾರಿಗೆ ಹೋಗ್ತಾ ಇದೆ ಆ ದುಡ್ಡು? ಕೇಟರರ್ಸ್ಗೆ, ಅರೇಂಜ್ಮೆಂಟ್ಸು, ಶಾಮಿಯಾನ, ಈ ಥರ ಲಾಜಿಸ್ಟಿಕ್ಸ್ಗೆ ಹೋಗ್ತಾ ಇದೆ. ಅಂದರೆ ನಾವು ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಊಟದ ಚರ್ಚೆ ಆಗುತ್ತಲ್ಲ, ಆವಾಗಲೇ ನನಗೆ ಅದ್ರ ಬಗ್ಗೆ ಆಸಕ್ತಿ ಕಳ್ಕೊಂಬಿಟ್ಟಿದೆ. ಈ ಸಲ ಇಂಥ ಊಟ ಅಂತೆ ಅನ್ನುವಂಥದ್ದು ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ಬ್ರೇಕಿಂಗ್ ನ್ಯೂಸಲ್ಲಿ ಫ್ರಂಟ್ ಪೇಜಲ್ಲಿ ಬರುತ್ತೆ. ಬಾಡು ಊಟ, ಮಂಡ್ಯ ಸಾಹಿತ್ಯ ಸಮ್ಮೇಳನ. ಸೊ ಅದು ಈ ಸಾರಿ ಪೀಕ್ಗೆ ಹೋಯ್ತು ಬಿಡಿ. ಊಟ ಆದರೂ ಕೂಡ ಬಾಡೂಟನೇ ಆಗಬೇಕಂದ್ರೆ ಅದು ಸಹಜವಾದ ಒಂದು ಪ್ರಕ್ರಿಯೆ. ಅದನ್ನೇ ಮುಖ್ಯವಾಗಿ ತೊಗೋಬಾರ್ದು. ಅಲ್ಲೆಲ್ಲ ಜೋಳದ ರೊಟ್ಟಿ ಊಟ ಆಗ್ತೀನಿ ಅನ್ನೋಂಥದ್ದು ಅದು ಒಂದು ದೊಡ್ಡ ಸಬ್ಜೆಕ್ಟೇ ಅಲ್ಲ, ಅದನ್ನು ಬಿಟ್ಬಿಡಬೇಕು. ಚರ್ಚೆ ಆಗಬೇಕಾಗಿದ್ದು ಮತ್ತು ನಿಜವಾಗ್ಲೂ ಸಾಹಿತ್ಯಕ್ಕೆ ಏನು ರಿಟರ್ನಲ್ಲಿ ಸಿಗುತ್ತೆ ಅನ್ನೋಂತಹ ನಿಟ್ಟಿನಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನ ರೂಪಿತವಾಗಬೇಕು. ಮೊದಲನೇದು ಇಷ್ಟು ಬಡ್ಜೆಟ್ ಅಂತೆ ಅಂತ ಬರುತ್ತೆ, ಅದು ತಪ್ಪು. ಎರಡನೇದು ಯಾರನ್ನು ಸಮ್ಮೇಳನಾಧ್ಯಕ್ಷರು ಮಾಡ್ತೀರಿ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಅಂದರೆ ಇಲ್ಲಿ ವ್ಯಕ್ತಿ ಪೂಜೆ ಶುರು ಆಗೋಯ್ತು. ಮೊದಲನೇದು ಬಡ್ಜೆಟ್ಟು, ದುಡ್ಡಿನ ಕಾರಣಕ್ಕೆ ಅದು ಇಂಪಾರ್ಟೆನ್ಸ್ ತಗೊಳ್ಳುವಂಥದ್ದು. ಇನ್ನೊಂದು ವ್ಯಕ್ತಿ ಕಾರಣಕ್ಕೆ. ಸೊ ಆಮೇಲೆ 3 ಪ್ರಶಸ್ತಿಗಳ ಕಾರಣಕ್ಕೆ, ಗೌರವಗಳ ಕಾರಣಕ್ಕೆ. ಒಂದು 100 ಜನಕ್ಕೆ ಗೌರವ ಕೊಡ್ತಾರೆ, ಸನ್ಮಾನಗಳು ಕೊಡ್ತಾರೆ. 4ನೇದು ಊಟದ ಕಾರಣಕ್ಕೆ. ಸೊ 5ನೇದು ಸಾಹಿತ್ಯದ ಅಳದುಳಿದ ವಿಚಾರಗೋಷ್ಠಿಗಳು, ಅದು ಇದು ಅಂತ ಕಾರಣಕ್ಕೆ ಹೋಗುತ್ತೆ. ಇದೆಲ್ಲ ಹೋಗ್ಬಿಡ್ಬೇಕು. ಈ ಸರಿ ಸಾಹಿತ್ಯಕ್ಕೆ ಪೂರಕವಾಗಿ ನಾವೇನು ಮಾಡ್ತೀವಿ ಅನ್ನೋಂಥದ್ದನ್ನು ಒಂದು ಕ್ಲಾರಿಟಿ ಅಲ್ಲಿನ ಉಸ್ತುವಾರಿ ಸಚಿವರಿಗಾಗಿರ್ಬೋದು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗಾದರೂ ಇರಬೇಕು. ಹಣ ಪ್ರಧಾನ ಆಗಲೇಬಾರ್ದು. ಮೊದಲಾಗಿ ನಾವು ಈ ಕಾರ್ಯಕ್ರಮವನ್ನು ಏನಕ್ಕೆ ರೂಪಿಸ್ತಾ ಇದ್ವಿ ಅನ್ನೋಂಥದ್ದು ಫಸ್ಟು ಅವ್ರಿಗೊಂದು
ಆ ಮ್ಯಾಪಿಂಗ್ ಇರಬೇಕು. ಅದು ಇಲ್ಲದೆ ಹೋದರೆ ನೀವು ಮಾಡೋಕ್ಕೆ ಹೋಗಬೇಡಿ. ಸಾಹಿತ್ಯದ ಪುಸ್ತಕಗಳು ಅಲ್ಲಿ ಒಂದು 400ಕ್ಕೂ ಹೆಚ್ಚು ಮಳಿಗೆಗಳು ಬರ್ತವೆ. 400ಕ್ಕೂ ಹೆಚ್ಚು ಮಳಿಗೆಗಳು ಬಂದಾಗ ನೀವು ಹೇಗೆ ಮಾಡಿರ್ತಾರೆ ಅಂತಂದರೆ, ಒಂದು ರೌಂಡ್ ಹಾಕೊಂಬರೋಷ್ಟಾಗ ಒಂದು 100 ಮಳಿಗೆ ನೋಡೋಷ್ರೊಳಗೆ ಸುಸ್ತಾಗ್ಬಿಡುತ್ತೆ. ಆಯುರ್ವೇದಿಕ್ ಔಷಧಿಗಳಿಗೆ ಸಂಬಂಧಪಟ್ಟದ್ದು, ಸೊ ಇದು ಬಂಜೆತನ ನಿವಾರಣೆಗೆ ಆಗುವಂಥದ್ದು, ಕೂದಲು ಕಪ್ಪಾಗಲಿಕ್ಕೆ ಆಗುವಂಥದ್ದು, ಸೊ ಮಾಟ ಮಂತ್ರದ್ದು, ಇಂಥ ಪುಸ್ತಕಗಳು ಅಲ್ಲಿ ಇಡಬೇಕಾ ನಾವು ಸಾಹಿತ್ಯ? ನಾವು ಯೋಚನೆ ಮಾಡಬೇಕು. 400 ಪುಸ್ತಕ ಮಳಿಗೆ ಸುತ್ತಾಡ 400 ಪುಸ್ತಕ ಮಳಿಗೆಗಳನ್ನು ನೀವು ಸುತ್ತಕ್ಕೆ ಯಾರ ಕೈಯಲ್ಲೂ ಶಕ್ತಿ ಇಲ್ಲ ಮೇಡಮ್. ಸೊ ಒಂದು ಪುಸ್ತಕದ ಮಳಿಗೆ ಒಂದು ಟೆಂಟನ್ನು ನೀವು ಸುತ್ತಾಕೊಂಬರೋಷ್ರೊಳಗಾಗಿ ಸುಸ್ತಾಗ್ಬಿಟ್ಟಿರ್ತಾರೆ. ನೀವು ಬಂದಾಗ ಪುಸ್ತಕ ಸಂತೆ ಸ್ವರೂಪದ ಬಗ್ಗೆ ಮಾತನಾಡ್ತಾ ಇದ್ರಲ್ಲ, ನೀವು ನೋಡಿದ್ರೆ ಒಂದು ಕಡೆ ಎಂಟ್ರಿ ಆಯಿತು ಅಂದರೆ, ನಾನು ಇಂಟೆನ್ಷನಲ್ಲಿ ನಾನು ಯಾರನ್ನು ಕಾಪಿ ಮಾಡೋಕ್ಕೆ ಹೋಗಿಲ್ಲ, ಇಟ್ಸ್ ಮೈ ಓನ್. ಒಂದು ಸರಿ ಎಂಟ್ರಿ ಆಯಿತು ಅಂದರೆ ನೀನು ನೋಡ್ಕೊಂಡು ಹೋಗಲೇಬೇಕು, ಅಲ್ಲಿ ಎಲ್ಲವನ್ನ ನೋಡ್ಕೊಂಡು ಹೋಗಬೇಕು. ಮತ್ತು ನಾನು ಬೋರ್ ಮಾಡಿಲ್ಲ. ಒಂಚೂರು ದೂರ ಹೋದ ತಕ್ಷಣ ನಿಮ್ಗೆ ಅಲ್ಲೇನೋ ಒಂದು ಸ್ಟೇಜ್ ಇಟ್ಟಿದ್ದೀನಿ, ಅಲ್ಲೇನೋ ನೀವು ಮಾತು ಕೇಳಬೇಕು. ಅಲ್ಲಿ ಇನ್ನೊಂದು ಚೂರು ಮುಂದೆ ಬರ್ಸ್ಕೊಂಡು ಹೋದ ತಕ್ಷಣ ಅಲ್ಲಿ ಒಂದು ಕಾಫಿ ಶಾಪ್ ಇಟ್ಟಿದ್ದೀನಿ, ಅಲ್ಲಿ ಕೂತ್ಬಿಟ್ಟು ಕಾಫಿ ಕುಡ್ಕೊಂಡು ಹೋಗ್ಬೋದು. ಅದು ವಿತ್ ರೈಟರ್ಸ್. ಹಾಂ, ಅಲ್ಲಿ ಇನ್ನೊಂದು ಚೂರು ಮುಂದೆ ಹೋದ ತಕ್ಷಣ ಅಲ್ಲಿ ಯಾವುದೊಂದಷ್ಟು ಕಟೌಟ್ಸ್ ಇಟ್ಟಿದ್ವಿ, ಅಲ್ಲೆಲ್ಲ ನಾವು ಅವ್ರ ಜೊತೆ ಫೋಟೋ ತೊಗೊಂಡು ಅದೊಂದು ಎಂಟರ್ಟೈನಿಂಗ್ ಫ್ಯಾಕ್ಟ್ರು. ಇನ್ನೊಂದು ಚೂರು ಮುಂದೆ ಹೋದರೆ ಲೇಖಕರನ್ನು ಕೂರಿಸಿದ್ವಿ, ಅವ್ರ ಜೊತೆಗೆ ನೀವು ಕೂತು ಮುಖಾಮುಖಿ ಮಾತಾಡ್ಕೊಂಡು ಹೋಗ್ಬೋದು. ಸೊ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಇನ್ನೊಂದು ಸ್ಟೇಜ್ ಇಟ್ಟಿದ್ವಿ, ಅಲ್ಲಿ ಸಂಗೀತದ ಕಾರ್ಯಕ್ರಮಗಳಾಗ್ತಿದ್ದಾವೆ. ಅದು ಮುಗಿಸ್ಕೊಂಡು ಹೊರಗಡೆ ಬಂತಿದ್ದಂದರೆ ಫುಲ್ ಆಫ್ ಇದು ಫ್ಲೀ ಮಾರ್ಕೆಟ್. ನಿಮಗೆ ಶಾಪಿಂಗ್ ಬೇಕಾ, ಏನು ಬೇಕೋ ಮಾಡ್ಕೋಬೋದು. ಅದನ್ನು ಬಿಟ್ಟು ನೀವು ಹೊರಗಡೆ ಬಂದಿದ್ದೀರ ಅಂದರೆ ಪ್ಲೇ ಗ್ರೌಂಡ್, ಮಕ್ಕಳನ್ನ ಆಟ ಆಡಿಸ್ಲಿಕ್ಕೆ, ನೀವು ದೊಡ್ಡವರು ಆಟ ಆಡಲಿಕ್ಕೆ, ಆ ವೀಲ್, ಜಾಯಿಂಟ್ ವೀಲು ಎಲ್ಲ ಸೇರಿಬಿಟ್ಟು ಇದು ಹೇಗೆ ರೂಪಿಸಿದೆ ಅಂದರೆ, ನೀವು ಒಂದು ಕಡೆ ಎಂಟ್ರಿ ಆದರೆ ಫುಲ್ಲು ಕೊನೆ ತನಕ ಹೋಗಲೇಬೇಕು, 2-3 hours ಇರ್ಬೋದು. ಆದರೆ ಎಲ್ಲೂ ಕೂಡ ನಿಮಗೆ ಬೋರಿಂಗ್, ಅಯ್ಯೋ ಇದೇ ಪುಸ್ತಕ ಮಳಿಗೆನ, ಇದೊಂದು ಪುಸ್ತಕ ಮಳಿಗೆನ, ಇನ್ನೊಂದು ಪುಸ್ತಕನ. ಜನರ ಆಯ್ಕೆ, ನೀವು ಬಟ್ಟೆ ಅಂಗಡಿಗೆ ಹೋದಾಗ ಒಂದು 100 ಸೀರೆ ನೋಡ್ತೀರಿ, ಇನ್ನೊಂದು ಸರಿ ಇನ್ನೊಂದು ಅಂಗಡಿಗೆ ಹೋಗಿ ಮತ್ತೆ 100 ನೋಡ್ಬೇಕಂತಂದರೆ ನಮಗೆ ಆ ಪೇಷನ್ಸ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ ನೋಡಿ. ಹಾಗೆ ಓದುಗ್ನಲ್ಲೂ ಆಗುತ್ತೆ. ಅದಕ್ಕೆ ನಾನು ಅದನ್ನು ಬ್ರೇಕ್ ಮಾಡಿ ಅಲ್ಲಲ್ಲಿ ಇದನ್ನು ಜೋಡಿಸ್ತಾ ಹೋಗಿ ಕೊನೆಗೆ ಖುಷಿಯಾಗಿ ಕರ್ಕೊಂಡೋಗಿ ಬಿಟ್ಟೆ ಅವರನ್ನು. ದೇ ಎಂಜಾಯ್ಡ್. 2 ಗಂಟೆ 3 ಗಂಟೆ ಆರಾಮಾಗಿ ಕಳೆದ್ರು, ಖುಷಿಯಾಗಿ ಹೋದರು. ಕೊನೆಗೆ ಊಟ ಮಾಡಿಕೊಂಡು ಎಕ್ಸಿಟ್ ಆಗೋಷ್ಟೊಳಗೆ ಅವ್ರಿಗೆಲ್ಲವೂ ಸಿಗಬೇಕಾದೆಲ್ಲ ಸಿಕ್ತು. ಸಿಂಗಲ್ ವಿಂಡೋ ಥರ ಮಾಡಿ ಕಳಿಸಿದ್ವಿ. ಇಲ್ಲಿ ಸಾಹಿತ್ಯ ಸಮ್ಮೇಳನ ಏನಾಯಿತು, 8 ಸ್ಟೇಜ್ಗಳು ಆಗಿರುತ್ತೆ. ಒಂದು ಪರ್ಯಾಯ ವೇದಿಕೆ ಅಂತ ಮಾಡಿರ್ತಾರೆ, ಒಂದು ಮುಖ್ಯ ವೇದಿಕೆ ಅಂತ ಮಾಡಿರ್ತಾರೆ. ಆ ಪರ್ಯಾಯ ವೇದಿಕೆಗಳಿಗೆ 4 ಆಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು 3 ಕಿಲೋಮೀಟರ್ ದೂರ ಕೊಟ್ಟಿರ್ತಾರೆ, ಅಲ್ಲಿಗೆ ಹೋಗಬೇಕು. ಮತ್ತು ಟಾಯ್ಲೆಟ್ಗಳಿಗೆ ಅಂತ ಕೊಡ್ತಾರೆ, 2 ಕಿಲೋಮೀಟರ್ ಈ ಕಡೆಗೆ ಹೋಗಬೇಕು. ಅದಾದಮೇಲೆ ಪುಸ್ತಕ ಮಳಿಗೆಗೆ ಅಂತ ಈ ಕಡೆ ಕೊಡಬೇಕು, ಅದಕ್ಕೆ ಒಂದಷ್ಟು ದೂರ ಹೋಗಬೇಕು. ಇಲ್ಲಿಗೆ ಹೋದರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋಷ್ಟಾಗಿ ಕಾಲುಗಳು ಸುಸ್ತಾಗುತ್ತೆ, ಯಾವನು ಬೇಕಪ್ಪ ಅಂತ. ಅಷ್ಟರೊಳಗೆ ವಿಪರೀತವಾದ ಧೂಳು, ಆ ಧೂಳು ಮಧ್ಯದಲ್ಲಿ ಬಂದು ಸುಧಾರಿಸ್ಕೊಳ್ಳೋಕ್ಕೆ ಮನೆಗೆ ಬಂದೇ ಬಿಡಬೇಕು ವಾಪಸ್ಸು. ಆದ್ದರಿಂದ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಗತ್ಯವೂ ಇರಲ್ಲ. ಮತ್ತು ಸಾಹಿತ್ಯ ಸಮ್ಮೇಳನಗಳು ರಿಟರ್ನಲ್ಲಿ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದಾಗ ಇದರಿಂದ ಕನ್ನಡಕ್ಕೆ ಏನು ಕೊಡ್ತಾ ಇದ್ದೀವಿ ಅನ್ನೋಂತಹ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಇದು ನಿಜಕ್ಕೂ ಒಳ್ಳೆಯದು. ನಾನು ಅದನ್ನು ಸ್ವಲ್ಪ ಪರವಾಗಿದ್ದೇನೆ. ಆದರೆ ಆ ಪ್ಲ್ಯಾನಿಂಗು ಮೊದಲ ಉದ್ದೇಶ ಇತ್ತಲ್ಲ, ಮೂಲ ಇತ್ತಲ್ಲ, ಆ ಮೂಲ ಉದ್ದೇಶವನ್ನು ನಾವೆಲ್ಲ ಬಿಟ್ಟು ಮುಂದಕ್ಕೆ ಬಂದುಬಿಟ್ಟಿದ್ವಿ. ವಾಪಸ್ ಹೋಗಲಾರದಷ್ಟು ಮುಂದಕ್ಕೆ ಬಂದುಬಿಟ್ಟಿದ್ವಿ. ಈಗ ನಾವು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಹೋಗಿ ಅಲ್ಲಿ ಕೂತ್ಕೊಂಡು ಮತ್ತೆ ನಾನು ಮೊದಲೇ ಹೇಗಿತ್ತು ಆಗ ಮಾಡ್ತೀನಪ್ಪ ಅಂತ ಹೋದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿರೋರೆಲ್ಲ ಇಂಪಾಸಿಬಲ್ ಆ ಥರ ಮಾಡಿಟ್ಟಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ನಾವು ಏನು ಮಾಡಬಹುದು ಅನ್ನೋದ್ರ ಕಡೆಗೆ ನನ್ನ ಗಮನ ಇದೆ. ಸೊ ಹಾಗಾಗಿನೇ ಹಾಗಿದ್ರೆ ಇದು ಪ್ಯಾರಲಲ್ ಲಿಟ್ ಫೆಸ್ಟ್ಗಳೆಲ್ಲನೂ ಅಲ್ಲಿಗೆ ಹೋಗದೇ ಇರೋವಂತಹ ನಿಜವಾದ ಸಾಹಿತ್ಯ ಆಸಕ್ತಿಗಳು, ರೈಟರ್ಸು ಈ ಕಡೆ ಡೈವರ್ಟ್ ಆಗಿದ್ದಾರೆ. ಹೌದು, ನಿಜವಾದ ಸಾಹಿತ್ಯದ ಚರ್ಚೆಗಳಿಗೆ ಇವತ್ತು ಲಿಟ್ ಫೆಸ್ಟ್ಗಳು ಅನ್ನೋಂಥದ್ದು ಭಾಳ ಒಳ್ಳೆಯ ವೇದಿಕೆಗಳು. ಯಾಕಂದರೆ ಇಲ್ಲಿ ಕೂತು ಆರಾಮಾಗಿ ಕೇಳ್ಬೋದು ಗಂಟೆಗಟ್ಟಲೆ. ಇಲ್ಲಿ ಒಂದು ಯಾರು ಲಾಬಿ ಮಾಡಿ ಅಲ್ಲಿಗೆ ಬಂದಿರಲ್ಲ. ಮತ್ತು ಇಲ್ಲೊಂದು ಈ ವರ್ಷದ ಪ್ರಚಲಿತ ಸಾಹಿತ್ಯ ಮತ್ತು ಈ ವರ್ಷದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದಂಥವ್ರು, ಸುದ್ದಿಯಲ್ಲಿದ್ದಂಥವ್ರು, ಇಂಥವ್ರನ್ನ ಕರೆಸ್ಬಿಟ್ಟು ಎಲ್ಲ ಲಿಟ್ ಫೆಸ್ಟ್ಗಳು ಆರ್ಗನೈಸ್ ಮಾಡಿರ್ತಾರೆ. ಮತ್ತು ಒಂದು ಸಿಸ್ಟಮ್ಯಾಟಿಕ್ ಇರುತ್ತೆ, ಒಂದು 45 ನಿಮಿಷದ ಒಂದು ಟೈಮ್ ಫ್ರೇಮ್ ಹಾಕ್ಕೊಂಡಿರ್ತಾರೆ. ಆ ಟೈಮ್ ಫ್ರೇಮಲ್ಲಿ ಕರೆಕ್ಟಾಗಿ ಬೆಲ್ಲು ಬರುತ್ತೆ. ಸೊ ಜನಕ್ಕೂ ಕೂಡ ಜನರ ಪೇಷನ್ಸ್ ಲೆವೆಲ್ ಕರೆಕ್ಟಾಗಿ ಮುಗಿಯೋಷ್ಟೊಳಗಾಗಿ ಇನ್ನೊಂದೇನೋ ಚೇಂಜ್ ಆಗಿಬಿಡುತ್ತೆ. ಪುಸ್ತಕ ಬಿಡುಗಡೆಗೆ ಬಂದಿದ್ದೀವಿ ಅಂತಂದರೆ ಅದು ಅಷ್ಟೇ ನಡೆಯುತ್ತೆ ಅಲ್ಲಿ. ಅದರಿಂದ ಲಿಟ್ ಫೆಸ್ಟು ಮಹತ್ವ ಪಡ್ಕೋತಾ ಇದೆ ಅಲ್ವಾ. ಹಾಗಾಗಿನೇ ಇವಾಗ ಇಲ್ಲಿ 2 ಥರ ಆಗೋಗ್ಬಿಟ್ಟಿದೆ. ರಿಯಲ್ ಇಂಟ್ರೆಸ್ಟ್ ಇರೋರು ಈ ಥರ ಲಿಟ್ ಫೆಸ್ಟ್ಗೆ ನಿಮ್ದಾಗಬಹುದು, ಅಲ್ವಾ, ಬಹುರೂಪಿ ಆಗಬಹುದು, ಈ ಥರ ಲಿಟ್ ಫೆಸ್ಟ್ ಒಂದಾಗುತ್ತೆ. ಇನ್ನೊಂದು TADA ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂದ್ಬಿಟ್ಟು ಸರ್ಕಾರಿ ಮೇಳ ಥರ ಆದಂಗೆ ಆಗೋಗಿದೆ. ಸರ್ಕಾರಿ ಮೇಳ ಥರ ಆಗಿದೆ. ಪಾಪ ಅಲ್ಲಿಗೆ ಹೋದವ್ರಿಗೆ ಅವ್ರಿಗೂ ಕೂಡ TADA ಅಂತ ಹೋಗೋರಲ್ಲ, ಹೋದವರು ಕೂಡ ಅವ್ರು ಖುಷಿಯಾಗಿ ಅಯ್ಯೋ ಅವ್ಯವಸ್ಥೆಗಳಪ್ಪ ಇಲ್ಲಿ ಅಂತಾನೆ ಬರುವಂಥದ್ದು. ಆದರೆ ಎಲ್ರಿಗೂ ಒಂದು ಆಸೆ ಇದೆ, ಕನ್ನಡದ ಹೆಸರಲ್ಲಿ ಇಷ್ಟು ಜನ ಸೇರ್ತಾ ಇದೀವಲ್ಲ ಅಂತ ಹೇಳಿ. ಅದನ್ನ ಇನ್ನೊಂದಷ್ಟು
ಅಂದ್ರೆ ಅಲ್ಲಿ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದ್ದಾರೆ. ಇನ್ನೊಂದಷ್ಟು ವ್ಯವಸ್ಥಿತವಾಗಿ ಮಾಡಿ. ಇವನ್ ಕಾವ್ಯಗೋಷ್ಠಿ ಅದು ಕೂಡ ಎಷ್ಟೋ ಸಲ ಮೀನಿಂಗ್ಲೆಸ್ ಅನ್ನಿಸ್ತಾ ಇದೆ. ಹಳೆ ಪದ್ಯಗಳನ್ನು ಓದ್ತಾರೆ, ಇಲ್ಲ ರಾತ್ರಿ ಬರೆದು ಇನ್ನೊಂದ್ಸಲ ಸೆಕೆಂಡ್ ರೀಡಿಂಗ್ ಕೊಟ್ಟಿರಲ್ಲ, ದಡ ದಡ ಅಂತ ಬಂದು ಓದ್ತಾರೆ. ತೀರಾ ಗಂಭೀರವಾಗಿ ನಾನು ಮೊನ್ನೆ ಟೌನ್ ಹಾಲಲ್ಲಿ 1,000 ಜನ ಪುಸ್ತಕ ಬಿಡುಗಡೆಗೆ ಸೇರಿಸ್ಬೋದಾ ಅಂತ ಒಂದು ಯೋಚನೆ ಮಾಡಿತ್ತು. ಸರಿ ಮಾಡೇ ಬಿಡೋಣ ಅಂತ ಟೌನ್ ಹಾಲಲ್ಲಿ ಪುಸ್ತಕ ಬಿಡುಗಡೆ ಅನೌನ್ಸ್ ಮಾಡಿದೆ ಮೇಡಮ್. 2 ತಿಂಗಳು ಮುಂಚೆ ಶುರು ಮಾಡಿ ಕೆಲಸ ಶುರು ಮಾಡಿದೆ. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು, ಪ್ರೈವೇಟ್ ಕಾಲೇಜು ವಿದ್ಯಾರ್ಥಿಗಳು ಎಲ್ಲರೂ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಕರೆ ಕೊಟ್ಟೆ. ಸೊ ಎಲ್ಲ ಕಾಲೇಜುಗಳಿಗೆ ಹೋಗಿ ನಾನೇ ಇನ್ವೈಟ್ ಮಾಡಿದೆ. ನೀವು ನಂಬಲಿಕ್ಕಿಲ್ಲ, 1000 ಸೀಟ್ ಇರುವಂತಹ ಟೌನ್ ಹಾಲು ಒಂದು 800 ಸೀಟ್ ತುಂಬಿತ್ತು. ಸೊ ಅಲ್ಲಿ ಕವನ ವಾಚನ ಹೋಯಿತು, ಪುಸ್ತಕ ಬಿಡುಗಡೆಗಳಿತ್ತು, ಕೇಳಿದ್ದಾರೆ ಜನ. ಸೊ ನೀವು ಮಾಡೋದಾದರೆ ಕವಿಗೋಷ್ಠಿ ಮಾಡಿ, ಕವಿಗೋಷ್ಠಿಗಳಾಗಲಿ, ಸಾಹಿತ್ಯಗೋಷ್ಠಿಗಳಾಗಲಿ, ಲಿಟ್ ಫೆಸ್ಟ್ ಆಗ್ತಿದೆ ಅಂತಂದರೆ ಕವಿಗೋಷ್ಠಿ ಆಗಬಾರ್ದು, ಆಗಲಿ. ಆದರೆ ನೀವು ಶ್ರದ್ಧೆ ತೊಗೊಂಡು ಮಾಡಿ, ಕೇಳುಗರನ್ನು ಫಸ್ಟು ಕೂರಿಸಿ, ಆಮೇಲೆ ಕವಿಗಳನ್ನು ಹೇಳುವವರನ್ನು ಕೂರಿಸಿ. ಮತ್ತು ಇದೇ ಥರ ತಗೊಳ್ತು ಅಂತಂದರೆ ನನಗೆ ಯಾವಾಗಲೂ ಅನಿಸೋದು, ಸಾಹಿತ್ಯದಲ್ಲೂ ಕೂಡ ಕೆಲವು ಸಬ್ಜೆಕ್ಟ್ಸು ಮ್ಯಾಕ್ಸಿಮಮ್ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ. ಅದರಲ್ಲಿ ಕವಿಗೋಷ್ಠಿ ಒಂದು, ಮಹಿಳೆ ಮತ್ತು ಸಾಹಿತ್ಯ ಇರ್ಬೋದು. ಮಹಿಳೆ ವಿಷಯ ಎಷ್ಟು ಮಾತನಾಡಿದರೂ ಕೂಡ ಅದು ಹೊಸದಾಗಿ ಯಾವುದೋ ರೂಪದಲ್ಲಿ ಬರ್ತಾ ಇರುತ್ತೆ, ಮಾತಾಡಿ. ಹಾಗಂತ ಪ್ರತಿ ಕಾರ್ಯಕ್ರಮಗಳಲ್ಲೂ ಅದೇ ವಿಷಯನಿಟ್ಟು ಮಾತನಾಡಿಸ್ಬೇಕು ಅನ್ನೋಂಥದ್ದು ಇಲ್ಲ. ನಮ್ಮ ಸಾಹಿತ್ಯ ಭಾಳ ಮುಂದುವರೆದು ಬಿಟ್ಟಿದೆ. ನಮ್ಮ ಹೆಣ್ಮಕ್ಳು ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ವಾ. ಇವಾಗ ನೋಡಿ, ಇವಾಗ ಇಲ್ಲಿಗೆ ನಿಮ್ಮ ಸೆಕ್ಟಾರಿಗೆ ಬರ್ತಾ ಇದ್ದೀನಿ. ಸಾಹಿತ್ಯದಲ್ಲಿ ಬಂದಾಗ ಮಹಿಳೆ ಅಂತಂದಾಗ ಅವಳು ಸಿಕ್ಕಾಪಟ್ಟೆ ವೀಕ್. ಪುಸ್ತಕ ಅಂತ ಬಂದಾಗ ಅದೇ ಮಹಿಳೆನ ನೀವು ಒಂದು ಕಾರ್ಪೊರೇಟಿಶ್ ಆಗಿ, ಇಂಡಿಪೆಂಡೆಂಟ್ ಆಗಿ, ಅವಳು ಒಬ್ಳು ಪೈಲಟ್ ಆಗಿದ್ದಾಳೆ, ಅದಾಗಿದ್ದಾಳೆ, ಇದಾಗಿದ್ದಾಳೆ ಅಂದ್ಬಿಟ್ಟು ಒಂದು ರೋಲ್ ಮಾಡೆಲ್ ತರ ನೀವು ತೆಗಿತೀರಾ ಅಲ್ವಾ. ಸೊ ಇಲ್ಲೇ ನಮ್ಗೆ ಕಾಂಟ್ರಡಿಕ್ಷನ್ ಸಿಗುತ್ತೆ. ಅಂತ ಟೈಮ್ನಲ್ಲಿ ಇವತ್ತು ನಾವುಗಳು ವಿ ಹ್ಯಾವ್ ರೀಚ್ಡ್ ಸಮ್ ಸ್ಟೇಜ್ ಎಮೋಷನಲಿ, ಸೋಷಿಯಲಿ. ಆ ಕ್ಲೀಶೆ ಅನ್ನುವಂಥದ್ದು ಅದು ಯಾವತ್ತು ನಾವು ಬಿಡ್ತೀವೋ ಗೊತ್ತಿಲ್ಲ. ಪ್ರತಿ ವಿಚಾರಗೋಷ್ಠಿಗಳು, ಸರ್ಕಾರಿ ಕಾರ್ಯಕ್ರಮಗಳು, ಸಾಹಿತ್ಯ ಸಮ್ಮೇಳನ ಅಂತಂದರೆ ಈ ಮಹಿಳೆ ಮತ್ತು ಶೋಷಣೆ ಇರಲೇಬೇಕು ಅನ್ನೋದು ಫಿಕ್ಸ್ ಆಗುತ್ತೆ. ಬಟ್ ಈಗ ತುಂಬ ಬೆಳವಾಗಿದೆ. ನಾವು ಮಹಿಳೆಯ ಸಕ್ಸಸ್ ಸ್ಟೋರಿಗಳನ್ನು ಮಾತಾಡಬೇಕು. ಅದು ಇನ್ಸ್ಪೈರ್ ಮಾಡುತ್ತೆ. ಸ್ಟೋರೀಸನ್ನು ಹೇಳಿ ಎಷ್ಟೆಂಥ ಸಾಧನೆಗಳನ್ನು ಮಾಡಿದ್ದಾರೆ. ನಮ್ಮ ಮನೆಗಳಲ್ಲೇ ಸಿಗ್ತಾರೆ. ಈಗ ಏನು ತುಂಬ ದೂರಕ್ಕೆ ಹೋಗಬೇಕಾಗಿಲ್ಲ, ನಮ್ಮ ಮನೆಗಳಲ್ಲೇ ಸಿಗ್ತಾರೆ. ನನ್ನ ಮಗಳು 11 ವರ್ಷ ಹಿಮಾಲಯ ಹತ್ತಿದ್ದಾಳೆ, 14,500 ಅಡಿ ಹತ್ತಿದ್ದು ಬಂದಿದ್ದಾಳೆ 11 ವರ್ಷಕ್ಕೆ. ಸೊ ನನ್ನ ಮಗಳ ಬಗ್ಗೆ ಮಾತಾಡೋಷ್ಟು ನನಗೆ ಇದಿದೆ. ಸೊ ಹಾಗೆ ನನ್ನ ಅಕ್ಕಪಕ್ಕದ ಮನೆಯಲ್ಲಿರುವಂಥವ್ರು, ಒಳ್ಳೆಯ ಸಂಗೀತಗಾರ್ತಿ ಒಬ್ಬಳು, ಸಣ್ಣ ಹುಡುಗಿ. ಇಷ್ಟು ಹೆಣ್ಣುಮಕ್ಕಳು ನಮ್ಮ ಸುತ್ತಮುತ್ತವೇ ಸಿಗ್ತಿರ್ಬೇಕಾದ್ರೆ, ಅದ್ಯಾರೋ ಒಬ್ಬ ಗಂಡನ ಕಳ್ಕೊಂಡಂಥ, ಕೊರೋನಾ ಕಾಲದಲ್ಲಿ ಗಂಡನನ್ನು ಕಳ್ಕೊಂಡಂತಹ 3 ಮಕ್ಕಳು, ಗಂಡಾಗಲಿ ಅಂತ 3 ಹೆಣ್ಮಕ್ಳನ್ನ ಎತ್ತಾಕೆ. ಸೊ ಕೊರೋನಾ ಆದಮೇಲೆ ತನ್ನದೇ ಆದಂಥ ಒಂದು ಸ್ವಂತ ಸಣ್ಣದೊಂದು ಉದ್ಯಮ ಕಟ್ಕೊಂಡು, ಹೋಟೆಲ್ ಇಟ್ಕೊಂಡು, ಇವತ್ತು ದೊಡ್ಡ ಹೋಟೆಲ್ ಮಾಡಿ ಮಕ್ಕಳನ್ನೆಲ್ಲ ಕಾರಲ್ಲಿ ಸ್ಕೂಲಿಗೆ ಕಳಿಸೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾಳೆ. ಓಕೆ, ಇವಾಗ ಇದೇ ಥರದ್ದು ಸಾಕಷ್ಟು ಸಾಹಿತ್ಯದಲ್ಲಿ ಆಗುತ್ತೆ. ಇವಾಗ ನಿಮ್ಮದು ಬುಕ್ಸ್ ಅಂತ ಬಂದಾಗ ಶ್ರೀನಿವಾಸ್, ಅದರಲ್ಲಿ ಮಾರ್ಕೆಟ್ಟು ಜಾಸ್ತಿ ಇದೆ ಆ್ಯಂಡ್ ರೀಡರ್ಸ್ ಜಾಸ್ತಿ ಇದ್ದಾರೆ. ಈ ಸಾಹಿತ್ಯಕ್ಕಿಂತ ಅದಕ್ಕೆ ಜಾಸ್ತಿ ಇರೋದು ಜನರಲ್ ಬುಕ್ಸು, ಸೆಲ್ಫ್ ಹೆಲ್ಪ್ ಬುಕ್ಸ್ ಆಗಬಹುದು, ಮೋಟಿವೇಶನಲ್ ಆಗಬಹುದು, ಟ್ರಾನ್ಸ್ಲೇಷನ್ ಆಗಬಹುದು ಅಲ್ವಾ. ಇವತ್ತಿನ ದಿನ ರೀಡಿಂಗ್ ಅಂತ ಅನ್ಬೇಕಾದ್ರೆ ಅದಕ್ಕೆ ಜಾಸ್ತಿ ಇದೆಯಾರಲ್ವಾ. ನಿಜವಾದ ಸಾಹಿತ್ಯ ಏನು ಅಂತಿದೆಯಲ್ಲ, ಅದು ಪುಸ್ತಕದಲ್ಲೇ ಇದೆ. ಅದು ಕಟ್ಟಿಕೊಡುವಂತಹ ಒಳನೋಟಗಳನ್ನು ನೀವು ಬೇರೆ ಕಡೆಗೆ ನಿಮಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವಸುಧೇಂದ್ರ ಅವರ ತೇಜೋ ತುಂಗಭದ್ರ ನೀವು ಓದ್ತಾ ಹೋದಾಗ ಅದು ಜೀವನವನ್ನು 100 ದಿಕ್ಕುಗಳಲ್ಲಿ ನಮಗೆ ದರ್ಶನ ಮಾಡಿಸ್ತಾ ಹೋಗುತ್ತೆ. ಜೋಗಿಯವರ ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಕಾಣದ ನಮ್ಮನ್ನೇ ಇನ್ನೊಂದು ಸಲ ಪರಿಚಯ ಮಾಡಿಕೊಡ್ತಾ ಹೋಗುತ್ತೆ. ಸೊ ಇಂತಹದ್ದೆಲ್ಲ ಇವತ್ತು ನಾನು ಗಜಾನನ ಶರ್ಮ ಅವರ ಕರಿಮೆಣಸಿನ ರಾಣಿ ಚನ್ನಭೈರಾದೇವಿ ಅವ್ರದ್ದು ಓದ್ತಾಯಿದ್ರೆ ನಾನು 3 ದಿವಸ ಅದನ್ನು ಓದಿದ ಮೇಲೆ ನಿದ್ದೆ ಮಾಡಲಿಲ್ಲ ನಾನು. ಅಷ್ಟು ಡಿಸ್ಟರ್ಬ್. ನಿಜವಾದ ಸಾಹಿತ್ಯ ಅದು. ಆಕೆ 70ನೇ ವಯಸ್ಸಲ್ಲಿ ನಿದ್ದೆ ಮಾಡ್ತಾಳೆ. ಆಕೆಯ ಬದುಕು, ಆಕೆಯ ತಂತ್ರಗಾರಿಕೆ, ಆಕೆಯ ಯುದ್ಧ ಶೈಲಿ, ಆಕೆಯ ವ್ಯಾಪಾರದ ತಂತ್ರಗಳು ಇವತ್ತಿನ ನೀವು 100 ಜಾನರನ್ನು ಜನಪ್ರಿಯ ಸಾಹಿತ್ಯದ ಪುಸ್ತಕಗಳಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ಆಕೆ ತನ್ನ ಸಾಮ್ರಾಜ್ಯವನ್ನು, ಪುಟ್ಟದೊಂದು ಸಾಮ್ರಾಜ್ಯ, ಚಿಕ್ಕದೊಂದು ಸಂಸ್ಥಾನ, ಅದನ್ನು ಹಾಗೆ ಕಾಪಾಡ್ಕೊಂಡು ಹೋಗ್ತಾಳೆ. ವ್ಯಾಪಾರವನ್ನು ಹಾಗೆ ಬೆಳೆಸ್ತಾಳೆ. ಅದು ಇವತ್ತು ಈ ಪುಸ್ತಕಗಳು ಓದಿದರೆ ಅದು ನಿಮಗೆ ಸಿಗೋಲ್ಲ. ಮತ್ತು ಈ ಸಾಹಿತ್ಯ ಇದೆಯಲ್ಲ, ಅದು ಪಾಸಿಂಗ್ ಕ್ಲೌಡ್ಸ್ ಥರ. ಹೀಗೆ ಓದಿದರೆ ಇನ್ನೊಂದು 5 ನಿಮಿಷಕ್ಕೆ ಅದು ಈಗ ಬೂಸ್ಟ್ ಮಾಡುತ್ತೆ, ಅದು ಹೊರಟೋಗ್ಬಿಡುತ್ತೆ ಅದು. ಆದರೆ ನೀವು ಚನ್ನಭೈರಾದೇವಿ ಹಾಗಲ್ಲ, ನಮ್ಮ ಆಳಕ್ಕೆ ಇಳಿತಾಳೆ. ಈ ಸಾಹಿತ್ಯ ಆಗಲ್ಲ, ಅದು ನಮಗೆ ಆಳಕ್ಕೆ ಇಳುತ್ತೆ. ನನಗೆ ಯಾವುದೋ ಚಿಕ್ಕ ವಯಸ್ಸಲ್ಲಿ
8ನೇ ಕ್ಲಾಸಲ್ಲಿ ಓದಿದ್ದು. ಬಸವಣ್ಣನವರು ಹೇಳ್ತಾರೆ, ವ್ಯಕ್ತಿಯ ಶ್ರೇಷ್ಠತೆ ಅನ್ನುವಂಥದ್ದು ಕೆಲಸದಲ್ಲಿರಲ್ಲ. ನೀನು ಮಾಡುವ ಕೆಲಸ ಅದು ದಿವಾನಗಿರಿ ಆಗಿರ್ಬೋದು, ಜವಾನಗಿರಿ ಆಗಿರ್ಬೋದು. ಆದರೆ ನೀನು ಎರಡನ್ನೂ ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ನಿನಗೆ ಶ್ರೇಷ್ಠತೆ ಅನ್ನೋದು ದಕ್ಕುತ್ತೆ ಅನ್ನುವಂಥದ್ದು. 8ನೇ ಕ್ಲಾಸಲ್ಲಿ ಓದಿರೋದು ನಾನು. ಎಷ್ಟು ಆಳವಾಗಿ ಅದು ಬೇರೂರಿದೆ ಅಂದರೆ, ಈ ಥರ ನಾನಿನ್ನು 100 ಪುಸ್ತಕ ಆ ಥರದ್ದು ಜನಪ್ರಿಯ ಸಾಹಿತ್ಯ ಓದಿದರೂ ಕೂಡ ನನಗೆ ಆ ಥರದ್ದು ಒಂದು ಮಹತ್ವದ ಸಾಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಆ ಸಾಹಿತ್ಯ ಅನ್ನುವಂಥದ್ದು ಇವತ್ತು ಪುಸ್ತಕದಲ್ಲಿದೆ. ಅದಿನ್ನೂ ಯೂಟ್ಯೂಬಿಗೆ ಬಂದಿಲ್ಲ, ಅದಿನ್ನೂ ಪಾಡ್ಕಾಸ್ಟಿಗೆ ಬಂದಿಲ್ಲ, ಸಿನಿಮಾಗೆ ಬಂದಿಲ್ಲ. ಬಂದ ಸಿನಿಮಾಗಳು ಗೆದ್ದಿಲ್ಲ. ಆದ್ದರಿಂದ ಅದಿನ್ನೂ ಪುಸ್ತಕದಲ್ಲೇ ಇದೆ. ಆದ್ದರಿಂದನೇ ಪುಸ್ತಕವನ್ನು ಓದಿ ಜನಪ್ರಿಯ ಸಾಹಿತ್ಯ, ಎಸ್, ಇಟ್ಸ್ ಎ ಮೋಟಿವೇಶನಲ್ ಥಿಂಗ್ ಆ್ಯಂಡ್ ಒಂದು ತಾತ್ಕಾಲಿಕ ಪರಿಹಾರ. ಮತ್ತೆ ಒಂದು ಫಾರ್ಮೇಟಿವ್ ಇಯರ್ಸ್ಗೆ ಬೇಕಾಗುತ್ತೆ ಅದು ಬೇಕಾಗುತ್ತೆ, ಆ ಸಂದರ್ಭಕ್ಕೆ ಬೇಕಾಗುತ್ತೆ. ಅದು ಬೇಡ ಅಂತ ನಾನು ಹೇಳಲ್ಲ. ಈಗ ಯಾವುದೋ ತಲೆನೋವು ಅಂತ ಬಂದಾಗ ಒಂದು ಪ್ಯಾರಾಸಿಟಮಾಲ್ ತಗೋತಿರಲ್ಲ, ಹಾಗೆ ಅದನ್ನು ತಗೋಬಿಡ್ತೀರಿ, ಅದು ಕ್ಲಿಯರ್ ಆಗುತ್ತೆ. ಮತ್ತೆ ಇದು ಮೈಗ್ರೇನ್ ಆದಾಗ ನೀವು ಬೇರೆನೇ ಟ್ರೀಟ್ಮೆಂಟ್ ಬೇಕಲ್ಲ, ಅದು ಸಾಹಿತ್ಯ. ಒಂದು ಕ್ರಾನಿಕ್ ಏನಂದು ಅಕ್ಯೂಟ್ ಆಗುತ್ತೆ. ಹಾಂ, ಇವರು ಶ್ರೀನಿವಾಸ್ ಅವ್ರದ್ದು ವೀರಲೋಕ ಪುಸ್ತಕ ಚಾಮರಾಜಪೇಟೆನಲ್ಲಿದೆ. ಇದು ನಮ್ಮದು ಮಾತುಕತೆ ಉಲ್ಟಾ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಕೇಳಬೇಕಾಗಿತ್ತು, ಈಗ ಕೇಳ್ತಾ ಇದ್ದೀನಿ. ವೀರಲೋಕ ಅನ್ನೋದು ನಿಮ್ಮ ಊರ? ವೀರಕಪುತ್ರ ನನ್ನ ಊರು, ವೀರಕಪುತ್ರ ಗ್ರಾಮ. ನನ್ನ ಹುಟ್ಟೆ ಹೆಸರು ಎಲ್ಲ ಬಿರ್ದಿಟ್ಕೊಂಡ್ಬಿಟ್ಟಿದ್ದಾನೆ. ಈ ಸಾಹಸ ಸಿಂಹ ಅಂತೆಲ್ಲ ಇದೆಯಲ್ಲ, ಹಾಗೆ ಇವನು ಯಾವುದೋ ಶ್ರೀನಿವಾಸ್ ಮುಂದೆ ವೀರಕಪುತ್ರ ಅಂತ ಅವನೇ ಬಿರ್ದಿಟ್ಕೊಂಡ್ಬಿಟ್ಟಿದ್ದಾನೆ ಅಂತಾರೆ. ಅದು ನಮ್ಮ ಊರಿನ ಹೆಸರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿಯಲ್ಲಿರುವಂಥ ಒಂದು ಗ್ರಾಮದ ಹೆಸರು ಶ್ರೀನಿವಾಸನ ದೇವಸ್ಥಾನ. ಹಾಂ, ಆ ಟೇಕಲ್ ಹೋಬಳಿಯಲ್ಲಿರುವಂಥ ಒಂದು ಗ್ರಾಮದ ಹೆಸರು ವೀರಕಪುತ್ರ. ನನ್ನ ಹುಟ್ಟಿನ ಹೆಸರು ಕೂಡ ಅದೇ, ವೀರಕಪುತ್ರ ಎಂ ಶ್ರೀನಿವಾಸ್, ಆಧಾರ್ ನೇಮು. ಸೊ ಆ ಒಂದು ಹೆಸರನ್ನು ನಾನು, ಆ ವೀರ ನಮ್ಮೂರನ ಹೆಸರನ್ನು ತಗೊಂಡು ನನ್ನದೇ ಲೋಕವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಅದು ವೀರಲೋಕ ಆಗಿದೆ. ಸೊ ಆ ವೀರಲೋಕದ ಮೂಲಕ ಒಂದಷ್ಟು ಕನ್ನಡದ ಕೆಲಸಗಳನ್ನು, ಸಾಹಿತ್ಯದ ಕೆಲಸಗಳನ್ನು ಮಾಡ್ತಾ ಬಂದಿದ್ವಿ. 2022 ಜೂನ್ 8ನೇ ತಾರೀಕು ನನ್ನ ಹುಟ್ಟುಹಬ್ಬದ ದಿವಸ ಅದು ಶುರುವಾಯಿತು. ಜಸ್ಟ್ 3-4 ಇಯರ್ಸಲ್ಲಿ ಇವರು ತಮ್ಮ ಫುಟ್ ಪ್ರಿಂಟ್ಸ್ನ ಬಿಟ್ಟಿದ್ದಾರೆ. ಮತ್ತು ಯಾವ ರೀತಿ ಮೋಟಿವೇಟ್ ಮಾಡಬಹುದು, ಇದರಲ್ಲಿ ಬದುಕಿದೆ, ದುಡ್ಡು ಇದೆ ಅಂತ ಒಂದಷ್ಟು ಸಣ್ಣ ಗ್ರೂಪ್ನ ಇವರು ಇನಿಷಿಯೇಟ್ ಮಾಡಿದ್ದಾರೆ, ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಕಾಂಟೆಕ್ಸ್ಟಲ್ಲಿ ಶ್ರೀನಿವಾಸ್ನ ಹೇಳ್ತಾ ಇದ್ದೀನಿ, ಖಂಡಿತ MSMEಗೆ ನಿಮ್ಮ ಪಬ್ಲಿಕೇಶನ್ಸ್ನ ತನ್ನಿ, ಖಂಡಿತ ತರಲೇಬೇಕದು. ಇಷ್ಟೆಲ್ಲ ನೀವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲೂ ಕೂಡ ಒಂದು ಜಾಬ್ ಆಪರ್ಚುನಿಟಿ ಇದೆ, ಎಂಟರ್ಪ್ರಿನರ್ಶಿಪ್ ಇದೆ ಅನ್ನೋದನ್ನು ಎಕ್ಸಾಕ್ಟ್ಲಿ ಅಲ್ವಾ, ನೀವು ತರಲೇಬೇಕು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದೆ. ಉದ್ಯಮಶೀಲತೆ ಅನ್ನುವಂಥದ್ದು ಇದೆಯಲ್ಲ, ಯಾವುದೇ ಒಂದು ಇಂಡಸ್ಟ್ರಿಗೆ ಒಂದು ಪುಸ್ತಕವನ್ನು, ಒಂದು ಕಲೆ ಸಂಸ್ಕೃತಿ ಅಂದ್ಕೊಂಡ್ರೆ ಉದ್ಯಮ ಅನ್ನೋಂಥದ್ದು ಒಂದು ಜೀವಂತಿಗೆ. ನಾನು ಅದನ್ನು ನಂಬಿದ್ದೇನೆ. ಸೊ ಅದಕ್ಕೆ ಉದ್ಯಮ ಸ್ವರೂಪ ಕೊಡಲಿಕ್ಕೆ ಏನೆಲ್ಲ ಸಾಧ್ಯವೋ ಅದನ್ನು ನಾನು ಮಾಡ್ತೇನೆ. MSME ಅಫ್ಕೋರ್ಸ್ ನನ್ನ ಬಿಸ್ನೆಸ್ಸು ಅದೆಲ್ಲ ಕೂಡ MSME ಸ್ವರೂಪದಲ್ಲಿ ಇರುವಂಥದ್ದು. ಇದು ಕೂಡ ಅದೇ ರೀತಿಯಲ್ಲಿ ಇದೆ. ಅದನ್ನು ಇನ್ನೊಂದಷ್ಟು ದೊಡ್ಡ ಸ್ಟ್ರಕ್ಚರ್ ಮಾಡಿಸಿ ಮಾಡಬೇಕು. ಅದನ್ನು ಇಟ್ ವಿಲ್ ಹ್ಯಾಪನ್, ಐ ಥಿಂಕ್. ಇಟ್ ಶುಡ್ ಹ್ಯಾಪನ್ ಅಲ್ವಾ, ಇಟ್ ಶುಡ್ ಹ್ಯಾಪನ್. ಆ್ಯಂಡ್ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ನಾವು ಭಾಷೆ ಬಗ್ಗೆ ಮಾತಾಡಿದ್ದೀವಿ, ಪುಸ್ತಕದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಎಲ್ಲ ಥರ ಇದಕ್ಕೆ ರಿಲೇಟೆಡ್ ಆಗಿ ಬರೀ ರ್ಯಾಂಡಮ್ ಇದು ಟಾಕ್ ಅಂತಲೇ ಹೇಳ್ಬೋದು. ಇವತ್ತು ಪಕ್ಕ ರ್ಯಾಂಡಮ್ ಟಾಕ್ ಇದು. ಆದರೆ ತುಂಬ ಸಮಾಧಾನ ಏನದು ಅಂತಂದರೆ, ಭಾಷೆನ, ಕನ್ನಡನ ಎಮೋಷ್ನಲ್ ಲೆವೆಲ್ಗಿಂತ ಮೇಲೆ ತಗೊಂಡು ವೆರಿ ಪ್ರಾಕ್ಟಿಕಲಿ ನೋಡೋಕ್ಕೆ ಸಾಧ್ಯ ಆಗಿದೆ ಶ್ರೀನಿವಾಸ್ ಅವ್ರ ಜೊತೆಗೆ. ಆಲ್ವೇಸ್ ನಂಗೆ ಇಷ್ಟ ಇದ್ದಿದ್ದು ಶ್ರೀನಿವಾಸ್, ಭಾಷೆ ಅನ್ನೋದನ್ನು ಎಮೋಷ್ನಲಿ ನಾವು ಫ್ರೀ ಮಾಡ್ತು ಅಂತಂದರೆ ಖಂಡಿತ ಹೊಸ ಹೊಸ ಅವಿನ್ಯೂಗಳನ್ನು ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ಆಗಬೇಕಾಗಿರೋದು ಏಕೈಕ ಕೆಲಸ ಅದು. ನಾವು ನೋಡಿ, ಈ ಭಾವುಕತೆ ಅನ್ನೋಂಥದ್ದು ಯಾವಾಗ ಮನುಷ್ಯನನ್ನು ಒಂದು ಬಂಧನದಲ್ಲೇ ಇಟ್ಟಿರುತ್ತೆ. ಅದು ಅದರ ಆಚೆಗೆ ನಾವು ನೋಡ್ಲಿಕ್ಕೆ ಆಗಲ್ಲ ನಮಗೆ. ಈಗ ನನ್ನ ಮಗಳು ಮನೆಯಿಂದ ಆಚೆ ಹೋಗ್ತಾಳೆ ಅನ್ನೋಂಥದ್ದು ಭಾವುಕತೆ. ಅವಳನ್ನ ಪ್ರೀತಿಸ್ತೀನಿ, ಅವಳು ಹೋಗ್ಬಿಟ್ರೆ ಅವಳು ಹಿಂದೆನೇ ಹೋಗ್ಬೇಕು, ಅವಳು ಏನು ಮಾಡ್ಕೋತಾಳೋ ಏನು ಅಂತ ಅವಳನ್ನ ಕಟ್ಟು ಹಾಕುವಂಥದ್ದು, ಅದು ಭಾವುಕತೆ. ಹೋಗ್ತಾರೆ ಬರ್ತಾಳೆ ಬಿಡುಗರು, ಅವಳಿಗೆ ಅಷ್ಟೇ ಅಂತ ಅಂದ್ಕೊಂಬಿಡೋದು, ಅದು ಪ್ರಾಕ್ಟಿಕಲ್ ಥಿಂಗ್ಸು. ಅವಳ ಬೆಳವಣಿಗೆಗೆ ನಾವು ಕಾರಣವಾಗ್ತಿರೋದಲ್ಲ. ಈ ಥರದ್ದು ಆ ಭಾವುಕತೆಯನ್ನು ಕಳಿಸ್ಕೋಬೇಕು ಅನ್ನೋಂಥದ್ರಲ್ಲಿ ನನಗೆ ಯಾವತ್ತೂ ಕೂಡ ನಂಬಿಕೆ ಇದೆ. ಮತ್ತು ನನ್ನ ಉದ್ದೇಶಗಳು, ಗುರಿಗಳು ಅಥವಾ ನನ್ನ ಕೆಲಸಗಳು ಕೂಡ ಅದೇ ನಿಟ್ಟಿನಲ್ಲೇ ಇರುತ್ತೆ. ಎಮೋಷ್ನಲಿ ಕನೆಕ್ಟ್ ಆಗಿರಬೇಕು ಮನುಷ್ಯರು ಅನ್ನೋದಕ್ಕೆ. ಅದೇ ನಮ್ಮ ವೀಕ್ನೆಸ್ ಆಗಬಾರ್ದು. ಇಲ್ಲ, ಜೊತೆಗೆ ನಾನು ಯಾತಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಯುನೈಟೆಡ್ ನೇಷನ್ಸು 91ನಲ್ಲಿ ನಮ್ಮದು ಇಂಡಿಯಾ ಗ್ಲೋಬಲೈಸೇಷನ್ಗೆ ಹೋಯಿತು. 2000ಗೆ ಬರೋಷ್ಟು ಹೊತ್ತಿಗೆ ಭಾಷೆ
ಮಾಧ್ಯಮ, ಸಿನಿಮಾ ಇದನ್ನೆಲ್ಲ ಸೇರಿಸ್ಕೊಂಡು ಯಾವ ರೀತಿ ನಾವು ಒಂದು ಹೊಸ ಆಲೋಚನೆಯಲ್ಲಿ ಕೆಲಸ ಮಾಡಬಹುದು ಅಂತ ಇನ್ಫೋಟೈನ್ಮೆಂಟ್ ಅಂತ ತಂತು. ಆವಾಗ ನಮ್ಮನ್ನು ಕೆಲವು ಸೆಲೆಕ್ಟೆಡ್ ಜರ್ನಲಿಸ್ಟ್ನ, ರೈಟರ್ಸ್ನ ನಮ್ಮನ್ನು ಟ್ರೈನ್ ಮಾಡಿದ್ರು. ಸರಿಯಾಗಿ ಡ್ರಿಲ್ ಮಾಡಿದ್ದಾರೆ ಡೆಲ್ಲಿನಲ್ಲಿ. ಆ ಟೈಮ್ನಲ್ಲೇ ನಮಗೆ ಭಾಷೆ ಅಂದರೆ ಏನು, ಬರೆಯೋದು ಅಂದರೆ ಏನು, ನಾವು ಹೇಗೆ ನಮ್ಮದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಅವತ್ತಿಂದ ನಾವು ಶುರು ಮಾಡಿಕೊಂಡಿದ್ದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಇಂಡಿವಿಜುವಲಿ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ಇದನ್ನು ಮಾತಾಡಬೇಕು ಈ ಥರ ವಿಷಯ ಅಂತಂದಾಗ ಎಷ್ಟೋ ವಿಷಯಗಳು ಈ ಥರದ್ದು ಬೇರೆ ಮಾತೇ ಆಡಿರಲಿಲ್ಲ, ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಮಾತಾಡಿರಲಿಲ್ಲ. ಆ್ಯಂಡ್ ದಿಸ್ ಈಸ್ ಎ ವೆರಿ ನೈಸ್ ಒಕೇಶನ್ ಟು ಡಿಸ್ಕಸ್, ಟಾಕ್ ಆ್ಯಂಡ್ ಭಾಷೆನ ಬೇರೆ ಅರ್ಥದಲ್ಲಿ ಎಮೋಷ್ನಲ್ ಅಲ್ಲದೆ ಇರೋ ಥರ ನೋಡಿಕೊಂಡು ಮಾತಾಡೋ ಹಾಗೆ ಆಗಿತ್ತದು. ಯಾರೆಲ್ಲ ಇಂಟರ್ವ್ಯೂ ಮಾಡಿದಾರೋ ಇದುವರೆಗೂ ನೂರಾರು ಚಾನಲ್ಸಲ್ಲಿ ಎಲ್ಲವೂ ಅದೇ ಪ್ರಶ್ನೆಗಳು, ಅದೇ ಉತ್ತರಗಳು. ಇಲ್ಲಿ ಏನೋ ಬೇರೆ ನಾನು ಮಾತನಾಡ್ಲಿಕ್ಕೆ ಸಾಧ್ಯವಾಯಿತು. ಆ್ಯಂಡ್ ನೀವು ಬೇರೆ ಇದನ್ನೊಂದು ಈ ಸೋ ಕಾಲ್ಡ್ ಒಂದು ಇಂಟರ್ವ್ಯೂ ಲೆವೆಲಲ್ಲಿ ನೀವು ನೋಡಲೇ ಇಲ್ಲ. ಇದನ್ನೇನೋ ಫ್ರೆಂಡ್ಸ್ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ ಅಷ್ಟು ಚೆನ್ನಾಗಿ ಆಯ್ತು ಇದು ಆ್ಯಕ್ಚುಲಿ. ಇಲ್ಲ, ನಾನು ಇವ್ರನ್ನ ಯಾತಕ್ಕೆ ಹುಟ್ಟಿದ್ದೆಲ್ಲಿ ಬೆಳೆದಿದ್ದೆಲ್ಲಿ ಹಂಗೇನಾಯ್ತು ಇದೆಲ್ಲ ಕೇಳಿಲ್ಲ. ಬೇರೆ ಕಡೆ ನಿಮ್ಗೆ ಸಿಗುತ್ತೆ, ಅದು ನೀವು ನೋಡ್ಕೊಳ್ಳಿ. ಜೊತೆಗೆ ಇವರು ಫೇಸ್ಬುಕ್ ಹೀರೋ ಬೇರೆ ಆಗಿದ್ದಾರೆ, ಅಲ್ಲೆಲ್ಲ ಸಿಗುತ್ತೆ. ಫೇಸ್ಬುಕ್ ಅಲ್ಲಿ ಹೀರೋ ಅಲ್ಲ ನಾನು ಬೀದಿಗಿಳಿದು ಕೆಲಸ ಮಾಡೋದು. ನಾನು ಫೇಸ್ಬುಕ್ ಆಗಿದೆ ಓದ್ತಾರೋ ಬಿಡ್ತಾರೋ ಶ್ರೀನಿವಾಸ್ ನಾನು ನೋಡಿದಾಗ ಅನ್ಕೊಳ್ಳೋದು, ಇವ್ರು ಇಷ್ಟೊತ್ತ ಬರ್ದಿದ್ದಾರೆ, ಲೈಕ್ ಮಾಡಿರೋದು ಇಷ್ಟೊಂದು ಜನ ಇದ್ದಾರೆ, ಇವ್ರು ನಿಜವಾಗ್ಲೂ ಓದಿ ಲೈಕ್ ಮಾಡಿದಾರ ಅಂತ ಕೂಡ ಒಂದೊಂದ್ಸಲ ಅನ್ಸಿರೋದು ಉಂಟು. ಎಲ್ಲ ಕಾಮೆಂಟ್ಸ್ ಮಾಡ್ತಾರೆ, ಒಂದು 200 ಮಾಡ್ತಾರೆ. ಕೊನೆ ಸಾಲನ್ನು ಇಟ್ಕೊಂಡು ಮಾತನಾಡೋರು ಇದ್ದಾರೆ. ನನಗೆ ಸೀರಿಯಸ್ ಫೇಸ್ಬುಕ್ ಓದಿದ್ರು ಇದ್ದಾರೆ, ಖಂಡಿತ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಕೆಲಸಗಳಿಗೆ ಜೊತೆಯಾಗೋ ಜನ ಇದ್ದಾರೆ. ಸೊ ನನಗೆ ಅದನ್ನು ಇಲ್ಲಾಂದರೆ ಅಲ್ಲಿ ಶಾಲಿನಿ ಗ್ರೌಂಡ್ಗೆ ಲಕ್ಷ ಜನ ಹೇಗೆ ಬರ್ತಾಯಿದ್ರು. ಈಗ ನಾವು ವಿಷ್ಣುವರ್ಧನ್ ಅವ್ರದ್ದು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಲಕ್ಷ ಜನ ಬಂದು ಸೇರಿಬಿಡ್ತಾರೆ. ಆ ವಿಷ್ಣು ಸೇನಾ ಸಮಿತಿ ಅಂತ ಒಂದು ಸಂಸ್ಥೆ ಶುರು ಮಾಡಿದ್ವಿ. ಒಂದು ನನಗೆ ಐ ಆಮ್ ಬಿಗ್ ಫ್ಯಾನ್ ಆಫ್ ಹಿಮ್. ಬಟ್ ಕೆಲವು ವ್ಯಕ್ತಿಗಳು ಬಾಲ್ಯದ ಹೀರೋಗಳಾಗ್ತಾರೆ. ವಿಷ್ಣುವರ್ಧನ್ ಅವರ ಬದುಕು, ಅವರ ಜೀವನಗಾಥೆ ನನ್ನನ್ನು ಇನ್ಸ್ಪೈರ್ ಮಾಡ್ತು. ನನ್ನನ್ನು ಇನ್ಸ್ಪೈರ್ ಮಾಡಿದ ಕೆಲವು ವ್ಯಕ್ತಿತ್ವಗಳಲ್ಲಿ ಅವ್ರದ್ದು ಒಂದು. ಇದುವರೆಗೂ 1,500 ಜನಕ್ಕೆ ವಿಷ್ಣು ರಕ್ತವಾಹಿನಿ ಪ್ರತಿಷ್ಠಾನ ಅಂತ ಒಂದು ಮಾಡಿ ನೇರ ರಕ್ತದಾನ. ಈಗ ಸಪೋಸ್ ಯಾರಿಗೂ ರಕ್ತ ಬೇಕು ನಿಮ್ಮ ಸಂಬಂಧಿಕರಿಗೆ ಅಂತಂದರೆ ನಾವು ಯಾವುದೋ ಬ್ಲಡ್ ಬ್ಯಾಂಕಿಂದ ರಕ್ತ ಕೊಡಲ್ಲ, ಅದ್ರ ಬದಲಾಗಿ ನೇರವಾಗಿ ಒಬ್ಬ ವ್ಯಕ್ತಿನ ಕಳಿಸ್ತೀವಿ. ನಮ್ಮ ಹತ್ರ ಲಿಸ್ಟ್ ಆಗಿದೆ, ಯಾವ ತಾಲೂಕಲ್ಲಿ ಯಾವ ಬ್ಲಡ್ ಗ್ರೂಪಿನ ಎಷ್ಟೆಷ್ಟು ದಾನಿಗಳಿದ್ದಾರೆ ಅಂತ ಲಿಸ್ಟ್ ಮಾಡಿದ್ದೀವಿ. ಅದ್ರ ಪ್ರಕಾರ ಅವ್ನಿಗೆ ಫೋನ್ ಮಾಡಿ, ನೋಡಿ ಇಂಥ ಹಾಸ್ಪಿಟ್ಲಲ್ಲಿ ರಕ್ತ ಬೇಕಂತೆ ಅಂತಂದರೆ ಆ ಗ್ರೂಪ್ ಅವನ್ನ ಅಲ್ಲಿ ಕಳಿಸ್ಕೊಡ್ತೀವಿ. ಅಲ್ಲಿ ಕಳಿಸ್ಕೊಟ್ಟಿದ್ವಿ ಅಂದರೆ ನೇರ ಇದುವರೆಗೂ 1400 ಜನಕ್ಕೆ ನೇರ ರಕ್ತದಾನ ಮಾಡಿದ್ವಿ. ಅದು ವಿಷ್ಣು ಮೂಲಕ ಅಷ್ಟೆ. ಈ ಥರದ ಒಂದು ಸೋಷಿಯಲ್ ಸರ್ವಿಸ್ಗೆ ಅವರಿಂದ ಕಾರಣವಾಗ್ತಿದೆ ಅಂತಂದರೆ, ಈಗ ನನ್ನ ಹೆಸರಲ್ಲಿ ಹೇಳಿದರೆ ಅಷ್ಟು ಜನ ಗ್ಯಾದರಿಂಗು ಅಷ್ಟು ಜನ ಲಿಸ್ಟ್ ಔಟ್ ಮಾಡೋಕ್ಕಾಗಲ್ಲ. ವಿಷ್ಣುವರ್ಧನ್ ಅವರ ಹೆಸರು ಹೇಳಿದಾಗ ಅಷ್ಟು ಜನ ಸಿಗ್ತಾರೆ. ಅವರನ್ನು ಸಮಾಜಮುಖಿ ಕೆಲಸಕ್ಕೆ ಬಳಸ್ಕೊಂಡ್ರೆ ತಪ್ಪೇನಿದೆ ಅಲ್ವಾ, ಒಳ್ಳೇದೇ ಅಲ್ವಾ? ಓಕೆ, ಐ ಅಗ್ರಿ. ಎಸ್, ದಿಸ್ ಈಸ್ ಅ ಗುಡ್ ಲಾಜಿಕ್. ಅಷ್ಟೇ, ಫೈನ್. ಅದಕ್ಕೋಸ್ಕರ ಬಳಸ್ಕೊತೀವಿ. ಈಗ ಒಂದು ಅವ್ರದ್ದೊಂದು 70ನೇ ವರ್ಷದ ಹುಟ್ಟುಹಬ್ಬಕ್ಕೆ ಒಂದು ಕರೆ ಕೊಟ್ಟೆ, ರಾಜ್ಯದಾದ್ಯಂತ ಏನೇನೋ ಮಾಡೋದು ಬೇಡ, ಒಂದು 70,000 ಗಿಡ ನೆಡೋಣ ಅಂತ. ತಪ್ಪೇನಾಯಿತು? 1 ಲಕ್ಷ ಗಿಡ ನೆಟ್ಬಿಟ್ವಿ. ಒಬ್ಬ ಜನಪ್ರಿಯ ವ್ಯಕ್ತಿಯನ್ನು ಹೇಗೆ ಸಮಾಜಮುಖಿಯನ್ನಾಗಿ ಅವರಿಲ್ಲದ ಹೊತ್ತಲ್ಲಿ ಬಳಸ್ಕೋಬಹುದು ಹಾಗೆ ಬಳಸ್ಕೊಂಡಿದ್ವಿ. ಆ ಹೆಸರಿಗೆ ಕಳಂಕ ತರದೆ ಅವ್ರನ್ನ ಉಳಿಸಿದ್ದೀವಿ ಆ ಕೆಲಸಗಳ ಮೂಲಕ. ಇದಕ್ಕಷ್ಟೇ. ಇಂಟ್ರೆಸ್ಟಿಂಗ್ ಆಗಿತ್ತು ಕಾನ್ವರ್ಸೇಷನ್ ಶ್ರೀನಿವಾಸ್, ಖುಷಿ ಆಯಿತು. ಸೇಮ್ ಹಿಯರ್ ಶ್ರೀನಿವಾಸ್. ಕೇಳಿದ್ದೀರಾ, ನೋಡಿದ್ದೀರಾ? ನೀವು ಸಬ್ಸ್ಕ್ರೈಬ್ ಆಗಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಬಿಕಾಸ್ ಇದು ಯೂಟ್ಯೂಬ್ದು ರೂಲ್ಸ್ ಇದೆ. ಹಾಗಾಗಿ ನಾವು ಎಷ್ಟೊಂದು ಸ್ಪೆಂಡ್ ಮಾಡ್ತೀವಿ. ಮತ್ತು ಇದು ಕ್ರೌಡ್ ಫಂಡಿಂಗ್ ವಿಮೆನ್ಸ್ ಕಲೆಕ್ಟಿವ್ ಪ್ರಾಜೆಕ್ಟ್ ಇದೆ. ನಿಮಗೆ ಸುಮಾರು ಜನಕ್ಕೆ ಗೊತ್ತಿದೆ, ಎಷ್ಟೋ ವಿಷಯಗಳನ್ನು ನಮ್ಮಿಂದ ನೋಡಿದ್ದೀರಾ, ಕೇಳಿದ್ದೀರಾ. ಆ್ಯಂಡ್ ನಮಗೆ ಕೂಡ ನಿಮ್ಮ ಒಂದು ರಿಯಾಕ್ಷನ್ನು, ರೆಸ್ಪಾನ್ಸು ಶ್ರೀನಿವಾಸ್ ತರದವ್ರ ಜೊತೆಗೆ ಹೆಚ್ಚು ನಾವು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು.